I welcome you all for today's class for BA second semester DSC 1 Basic Economics. Okay, so today I will explain right on heading ಬರ್ಕೊಡ್ರಿ ಆರ್ಥಿಕ ಆವರ್ತಗಳು business cycles. So already I have explained few contents like the introduction part and also meaning of business cycles, and also I have learned the definitions of business cycles. ಆರ್ಥಿಕ ಆವರ್ತಗಳ ಒಂದು ಪರಿಚಯವನ್ನು ತಿಳ್ಕೊಂಡಿದ್ದಾರೆ ಹಿಂದಿನ ಕ್ಲಾಸ್ನಲ್ಲಿ. ಇದರೊಂದಿಗೆ ಆರ್ಥಿಕ ಆವರ್ತಗಳ ಅರ್ಥ ವಿವರಣೆ, ಆರ್ಥಿಕ ಆವರ್ತಗಳ ವ್ಯಾಖ್ಯೆಗಳು. ಸೊ ಈಗ ನಾನು ಹೇಳ್ತಾ ಇರುವುದು ರೈಟ್ ಡೌನ್ ಬರ್ಕೊಡ್ರಿ. ನೆಕ್ಸ್ಟ್ ಪಾಯಿಂಟು ಆರ್ಥಿಕ ಆವರ್ತದ ಲಕ್ಷಣಗಳು, ಫೀಚರ್ಸ್ ಆಫ್ ಬಿಸ್ನೆಸ್ ಸೈಕಲ್ಸ್. ಆರ್ಥಿಕ ಆವರ್ತಗಳ ಲಕ್ಷಣಗಳು. ಸೊ ವಾಟ್ ಆರ್ ದ ಫೀಚರ್ಸ್ ಆಫ್ ಬಿಸ್ನೆಸ್ ಸೈಕಲ್ಸ್? ಸೊ ಇಲ್ಲಿ ಆರ್ಥಿಕ ಆವರ್ತಗಳು ಏಕಕಾಲದಲ್ಲಿ ಸಂಭವಿಸುತ್ತವೆ ಅಂತ ಹೇಳ್ಬೋದು. ಸೊ ದಿಸ್ ಇಸ್ ದ ಫಸ್ಟ್ ಕ್ಯಾರೆಕ್ಟರ್ ಆಫ್ ಬಿಸ್ನೆಸ್ ಸೈಕಲ್. ಸೊ ಬಿಸ್ನೆಸ್ ಸೈಕಲ್ಸ್ ಆಕರೆನ್ಸಸ್ ಇನ್ ಸ್ಟೆಪ್ ಬೈ ಸ್ಟೆಪ್, ಅಂದರೆ ಏಕಕಾಲದಲ್ಲಿ ಸಂಭವಿಸ್ತವೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಆರ್ಥಿಕ ಆವರ್ತಗಳು ಸಮುದ್ರದ ಅಲೆಗಳಂತೆ ಸಂಭವಿಸ್ತವೆ ಅಂತ ಹೇಳ್ಬೋದು. ಸೊ ಬಿಸ್ನೆಸ್ ಸೈಕಲ್ಸ್ ಹ್ಯಾಪೆಂಡ್ ಆರ್ ಆಕರೆನ್ಸ್ ಆಸ್ ದ ವೇವ್ಸ್ ಆಫ್ ಸೀಸ್ ಆರ್ ಸೀಸ್, ಅಂದರೆ ವೇವ್ಸ್ ಆಫ್ ಸೀಸ್, ಅಂದರೆ ಆರ್ಥಿಕ ಆವರ್ತಗಳು ಸಮುದ್ರದ ಅಲೆಗಳಂತೆ ಸಂಭವಿಸುವ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಮೂರನೇದು ನೆಕ್ಸ್ಟ್ ಫೀಚರ್ ಈಸ್ ಬಿಸ್ನೆಸ್ ಸೈಕಲ್ಸ್ ಸ್ಪೆಷಲಿ ಆಕರೆನ್ಸ್ ಇನ್ ಕ್ಯಾಪಿಟಲಿಸ್ಟ್ ಕಂಟ್ರೀಸ್ ಆರ್ ಕ್ಯಾಪಿಟಲಿಸ್ಟ್ ಎಕಾನಮಿ. ಆರ್ಥಿಕ ಆವರ್ತಗಳು ವಿಶೇಷವಾಗಿ ಬಂಡವಾಳಶಾಹಿ ಆರ್ಥಿಕ ವ್ಯವಸ್ಥೆಯಲ್ಲಿ ಇವು ಕಂಡು ಬರ್ತವೆ ಅಥವಾ ಸಂಭವಿಸ್ತವೆ ಅಂತ ಹೇಳ್ಬೋದು. ಸೊ ದ ನೇಚರ್ ಆಫ್ ಬಿಸ್ನೆಸ್ ಸೈಕಲ್ಸ್ ಆರ್ ಇಂಟರ್ನ್ಯಾಷನಲ್ ಇನ್ ನೇಚರ್. ಸೊ ಆರ್ಥಿಕ ಆವರ್ತಗಳು ಅಂತಾರಾಷ್ಟ್ರೀಯ ಸ್ವರೂಪಗಳನ್ನು ಹೊಂದಿದಾವೆ ಅಂತ ಹೇಳ್ಬೋದು. ಸೊ ಬಿಸ್ನೆಸ್ ಸೈಕಲ್ಸ್ ಇನ್ ನೇಚರ್ ಆಸ್ ಎ ಗ್ಲೋಬಲ್ ಲೆವೆಲ್, ಅಂದರೆ ಜಾಗತಿಕ ಮಟ್ಟದ ಒಂದು ಸ್ವರೂಪಗಳನ್ನು ಇವು ಹೊಂದಿದಾವೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಆರ್ಥಿಕ ಆವರ್ತಗಳಲ್ಲಿ ಮತ್ತೊಂದು ಮುಖ್ಯವಾದಂತಹ ಒಂದು ಲಕ್ಷಣ ಕಂಡು ಬರ್ತದೆ. ಅದ್ಯಾವುದಂದ್ರೆ ಆರ್ಥಿಕ ಚಟುವಟಿಕೆಗಳಲ್ಲಿನ ಏರಿಳಿತಗಳು ಸಾಮಾನ್ಯವಾಗಿ ಬಂಡವಾಳ ಸರಕುಗಳ ಕೈಗಾರಿಕೆಗಳಲ್ಲಿ ಹೆಚ್ಚು ತೀವ್ರವಾಗಿರ್ತವೆ ಅಂತ ಹೇಳ್ಬೋದು. ಸೊ ವಿ ಕ್ಯಾನ್ ಸಿ ಬಿಸ್ನೆಸ್ ಸೈಕಲ್ಸ್ ಆಕರೆನ್ಸ್ ಆರ್ ಹ್ಯಾಪನ್ಡ್ ಇನ್ ದ ಸೆಕೆಂಡರಿ ಸೆಕ್ಟರ್ activity. So we can see here the fluctuations in the activities of secondary sector or industry sector. ಸೊ ಕೈಗಾರಿಕಾ ಎಲ್ಲೆಲ್ಲಿ ಕಂಡು ಬರ್ತದೆ, ವ್ಯವಹಾರಗಳು ಎಲ್ಲೆಲ್ಲಿ ಕಂಡು ಬರ್ತಾವ, ಸೊ ಅವುಗಳ ಒಂದು ಏರಿಳಿತಗಳು ಹೆಚ್ಚಾಗಿ ಈ ಒಂದು ಆರ್ಥಿಕ ಆವರ್ತಗಳನ್ನು ಒಳಗೊಂಡಿದೆ ಅಂತ ಹೇಳ್ಬೋದು. ಸೊ ಅದೇ ರೀತಿಯಾಗಿ ಆರ್ಥಿಕ ಆವರ್ತಗಳ ಕಾಲಾವಧಿ ಮತ್ತು ಸ್ವರೂಪದಲ್ಲಿ ಭಿನ್ನತೆಯನ್ನು ನಾವು ಇಲ್ಲಿ ಗಮನಿಸಬಹುದು. ಸೊ ವಿ ಕ್ಯಾನ್ ಸಿ ಆನ್ ದ ಬೇಸಿಸ್ ಆಫ್ ದ ಪೀರಿಯಡ್ ಅಂಡ್ ಆಲ್ಸೋ ಆನ್ ದ ಬೇಸಿಸ್ ಆಫ್ ದೇರ್ ಡಿಫರೆನ್ಸಸ್ ಇನ್ ನೇಚರ್. ಆರ್ಥಿಕ ಆವರ್ತಗಳ ಮತ್ತೊಂದು ಮುಖ್ಯವಾದಂತಹ ಲಕ್ಷಣವೇನು, ಇವು ಕಾಲಾವಧಿಗೆ ಸಂಬಂಧಿಸಿದ ಅಂತ ಹೇಳ್ಬೋದು. ಓಕೆ, ಅಂದರೆ business cycles occurred or happened on the basis of the period, short term, long term, like this. So and also we can see there are some differences in their nature. ಅವುಗಳ ಸ್ವರೂಪದಲ್ಲಿಯೂ ಸಹ ನಾವು ಭಿನ್ನತೆಯನ್ನು ಗಮನಿಸಬಹುದು. ಆರ್ಥಿಕ ಆವರ್ತಗಳು ಸರ್ವವ್ಯಾಪಿ ಗುಣಲಕ್ಷಣಗಳನ್ನು ಇವು ಹೊಂದಿದಾವೆ ಅಂತ ಹೇಳ್ಬೋದು. ಸೊ ಬಿಸ್ನೆಸ್ ಸೈಕಲ್ಸ್ ಹ್ಯಾಪೆಂಡ್ ಅಟ್ ದ ಗ್ಲೋಬಲ್ ಲೆವೆಲ್, ಅಂದರೆ ಜಾಗತಿಕ ಮಟ್ಟದಲ್ಲಿ ಸಂಭವಿಸತಕ್ಕಂತಹ ಲಕ್ಷಣಗಳನ್ನು ಇವು ಒಳಗೊಂಡಿದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಆರ್ಥಿಕ ಆವರ್ತಗಳಲ್ಲಿ ಪರಸ್ಪರ ಸಂಬಂಧಗಳನ್ನು ನಾವು ಕಂಡುಕೊಳ್ಳಬಹುದು. ಸೊ ವಿ ಕ್ಯಾನ್ ಸಿ ದ ಬಿಸ್ನೆಸ್ ಸೈಕಲ್ಸ್ ಈಸ್ ರಿಲೇಟೆಡ್ ಆರ್ ದ ಇಂಟರ್ರಿಲೇಟೆಡ್ ಆರ್ ದ ಕೋಆರ್ಡಿನೇಷನ್ ಅಮಂಗ್ ಒನ್ ಸ್ಟೇಜ್ ಟು ಅನದರ್ ಸ್ಟೇಜಸ್. ಅದೇ ರೀತಿಯಾಗಿ ಮತ್ತೊಂದು ಆರ್ಥಿಕ ಆವರ್ತಗಳು ಪುನರಾವರ್ತನೆಯಾಗುವ ಗುಣವನ್ನು ಇವು ಹೊಂದಿದಾವೆ ಅಂತ ಹೇಳ್ಬೋದು. So we can see the business cycles also comes under one after another, or it may revisioned from one stage to another stages. ಮತ್ತೊಂದು ಮುಖ್ಯವಾದಂತಹ ಲಕ್ಷಣ ಏನು ಹೇಳ್ತದೆ ಅಂದರೆ ವ್ಯವಹಾರ ಮತ್ತು ಆರ್ಥಿಕ ಚಟುವಟಿಕೆಗಳಲ್ಲಿ ನಿಯತಕಾಲಿಕ ಮತ್ತು ನಿರ್ದಿಷ್ಟ ಬದಲಾವಣೆಗಳನ್ನು ನಾವಿಲ್ಲಿ ನೋಡಬಹುದು. ಸೊ ಆರ್ಥಿಕ ಆವರ್ತಗಳ ಮತ್ತೊಂದು ಮುಖ್ಯವಾದಂತಹ ಇದು ಲಕ್ಷಣ. ಸೊ ಈ ರೀತಿಯ ಲಕ್ಷಣಗಳನ್ನು ಇವು ಒಳಗೊಂಡಿದ್ದಾವೆ ಅಂತ ಹೇಳ್ಬೋದು. ಸೊ ಇಲ್ಲಿ ಮೊದಲನೇ ಲಕ್ಷಣ ಏನು ಹೇಳ್ತಾರೆ, ಆರ್ಥಿಕ ಆವರ್ತಗಳು ಏಕಕಾಲದಲ್ಲಿ ಸಂಭವಿಸುತ್ತವೆ. ಓಕೆ, ಯಾವ ರೀತಿಯಾಗಿ ಏಕಕಾಲದಲ್ಲಿ ಸಂಭವಿಸ್ತವೆ ಅಂದರೆ ಏನು ಇದರ ಅರ್ಥ ಅಂದರೆ ಒಂದೊಂದು ಹಂತಗಳಲ್ಲಿ ಇವು ಕಂಡು ಬರ್ತಾವೆ ಅಂತ ಹೇಳ್ಬೋದು. ಅಂದರೆ ಆರ್ಥಿಕ ಆವರ್ತಗಳು ಯಾವಾಗ ಒಂದರಲ್ಲಿ ಸ್ಟಾರ್ಟ್ ಆಗ್ತದೆ ಅದು ಮತ್ತೊಂದಕ್ಕೆ ತಗೊಳ್ತವೆ, ಅಂದರೆ ಏಕಕಾಲದಲ್ಲಿಯೇ ಸಂಭವಿಸ್ತವೆ. ಮತ್ತು ಆರ್ಥಿಕ ಆವರ್ತಗಳು ವಿಶೇಷವಾಗಿ ಸಮುದ್ರದ ಅಲೆಗಳಂತೆ ಕಂಡು ಬರ್ತವೆ ಅಂತ ಹೇಳ್ಬೋದು. ಸೊ ಸಮುದ್ರದ ಅಲೆಗಳು ಹೇಗೆ, ವಿ ಕ್ಯಾನ್ ಸಿ ದ ವೇವ್ಸ್ ಆಫ್ ಸೀಸ್ ಇನ್ ಸರ್ಕ್ಯುಲರ್ ಮೋಷನ್. ಸೊ ವೃತ್ತಾಕಾರದ ಚಲನೆಯನ್ನು ಏನು ಹೊಂದಿರ್ತವೆ ಚಲನೆಯನ್ನು, ಅದೇ ಚಲನೆಯಲ್ಲಿಯೂ ಸಹ ಆರ್ಥಿಕ ಆವರ್ತಗಳು ಸಂಭವಿಸುವ ಅಂತ ಹೇಳ್ಬೋದು. ಅಂದರೆ ಒಂದು ಹಂತ ಸಂಭವಿಸಿದ ಮೇಲೆ ಮತ್ತೊಂದು ಹಂತ ಈ ರೀತಿಯ ವೃತ್ತಾಕಾರದ ಚಲನೆಯನ್ನು ನಾವಿಲ್ಲಿ ನೋಡಬಹುದು. ಇವು ಹೆಚ್ಚಾಗಿ ಎಲ್ಲಿ ಕಂಡು ಬರ್ತದೆ,
ಬಿಸ್ನೆಸ್ ಸೈಕಲ್ಸ್ ಫೌಂಡ್ ಇನ್ ಕ್ಯಾಪಿಟಲಿಸ್ಟ್ ಎಕಾನಮಿ, ಬಂಡವಾಳಶಾಹಿ ಆರ್ಥಿಕ ವ್ಯವಸ್ಥೆಯಲ್ಲಿ ಇವುಗಳನ್ನು ನಾವು ಹೆಚ್ಚಾಗಿ ಗಮನಿಸಬಹುದು. ಅಂಡ್ ದ ನೇಚರ್ ಆಫ್ ಬಿಸ್ನೆಸ್ ಸೈಕಲ್ಸ್ ಆರ್ ಅಟ್ ದ ಗ್ಲೋಬಲ್ ನೇಚರ್ ಆರ್ ದ ಗ್ಲೋಬಲ್ ಲೆವೆಲ್ಸ್, ಜಾಗತಿಕ ಮಟ್ಟದ ಸ್ವರೂಪಗಳನ್ನು ಹೊಂದಿರುವುದು ಆರ್ಥಿಕ ಆವರ್ತಗಳ ಒಂದು ಮುಖ್ಯವಾದಂತಹ ಲಕ್ಷಣ. ಸೊ ಈ ರೀತಿಯ ಅನೇಕ ಲಕ್ಷಣಗಳನ್ನು ನಾವು ಇಲ್ಲಿ ತಿಳ್ಕೊಳ್ಬಹುದು. ನಾವು ರೈಟ್ ಆನ್ ಮತ್ತೊಂದು ಪಾಯಿಂಟ್ ಬರ್ಕೊಡಿ. ಟೈಪ್ಸ್ ಆಫ್ ಬಿಸ್ನೆಸ್ ಸೈಕಲ್ಸ್, ಆರ್ಥಿಕ ಆವರ್ತಗಳ ವಿಧಗಳು. ವಾಟ್ ಆರ್ ದ ಟೈಪ್ಸ್ ಆಫ್ ಬಿಸ್ನೆಸ್ ಸೈಕಲ್ಸ್, ಆರ್ಥಿಕ ಆವರ್ತಗಳ ಒಂದು ವಿಧಗಳು ಯಾವುವು? ಸೊ ಮೊದಲನೇದಿಲ್ಲಿ ಯಾವ್ದು ಬರ್ತದೆ ಅಂದರೆ ದೀರ್ಘಾವಧಿಯ ಒಂದು ಒಲವುಗಳು ಅಂತ ಹೇಳ್ತೀವಿ, ಅಂದರೆ ಲಾಂಗ್ ಟರ್ಮ್ ಸ್ಟೇಜ್ ಅಂತ ಹೇಳ್ತೀವಿ, ಅಥವಾ ಲಾಂಗ್ ಟರ್ಮ್ ಮೊದಲನೆಯ ಒಂದು ದೀರ್ಘಾವಧಿಯ ಒಂದು ಒಲಗಳು. ಸೊ ಈ ಸ್ಥಿತಿಯಲ್ಲಿ ನೋಡ್ತಾ ಇದ್ದೀವಿ, ಆರ್ಥಿಕ ಆವರ್ತಗಳನ್ನು ನಾವು ಅವಲೋಕಿಸಿದಾಗ ಅವುಗಳಲ್ಲಿ ಪ್ರಗತಿಗಳು ಆಗುವುದನ್ನು ಕಾಣಬಹುದು ಅಂತ ಹೇಳ್ಬೋದು. ಅಂದರೆ ಗತಕಾಲದಲ್ಲಿ ಈ ಒಂದು ವಿಧವಾದಂತಹ ಒಂದು ಒಲವುಗಳು ಸಂಭವಿಸತಕ್ಕಂತಹ ಮತ್ತು ಭವಿಷ್ಯದಲ್ಲಿ ಇಂತಹದೇ ಒಲವುಗಳು ಈ ಒಂದು ಅರ್ಥಶಾಸ್ತ್ರದ ಒಂದು ಅಧ್ಯಯನದಲ್ಲಿ ಕಂಡು ಬರ್ತಕ್ಕಂತಹ ಪ್ರಮುಖವಾದಂತಹ ಒಂದು ದೀರ್ಘಾವಧಿಯ ಒಂದು ಪ್ರಮುಖವಾದಂತಹ ಒಂದು ಒಲವು ಅಥವಾ ಆರ್ಥಿಕ ಆವರ್ತದ ಒಂದು ಪ್ರಕಾರ ಅಂತ ಹೇಳ್ಬೋದು. ಇನ್ನು ಎರಡನೇದು ಇಲ್ಲಿ ಕಂಡು ಬರ್ತದ ಅದು ಯಾವುದಂದ್ರೆ ಋತುಮಾನದ ಏರಿಳಿತಗಳು, ಸೀಸನಲ್ ಫ್ಲಕ್ಚುಯೇಷನ್ಸ್. ಎರಡನೆಯ ಒಂದು ಪ್ರಮುಖವಾದಂತಹ ಒಂದು ಆರ್ಥಿಕ ಆವರ್ತದ ಪ್ರಕಾರ ಯಾವುದಂದ್ರೆ ಸೀಸನಲ್ ಫ್ಲಕ್ಚುಯೇಷನ್ಸ್, ಋತುಮಾನಗಳ ಏರಿಳಿತಗಳು. ಸೊ ಇದು ಸಹ ಮತ್ತೊಂದು ಪ್ರಮುಖವಾದಂತಹ ಒಂದು ಆರ್ಥಿಕ ಆವರ್ತದ ಒಂದು ಪ್ರಮುಖವಾದಂತಹ ಒಂದು ವಿಧ ಅಂತ ಇಲ್ಲಿ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಮತ್ತೊಂದು ಮೂರನೆಯ ಒಂದು ಪ್ರಮುಖವಾದಂತಹ ಒಂದು ಫೇಸ್ ಇಲ್ಲಿ ಕಂಡು ಬರ್ತದ, ಅದು ಯಾವುದಂದ್ರೆ ಅಥವಾ ವಿಧ ಯಾವುದಂದ್ರೆ ಆಕಸ್ಮಿಕ ಏರಿಳಿತಗಳು ಅಂತ ಹೇಳ್ತೀವಿ. ಸೊ ಇಲ್ಲಿ ಆಕಸ್ಮಿಕ ಏರಿಳಿತಗಳು ಇದು ಸಹ ಅಂದ್ರೆ ಆಕ್ಸಿಡೆಂಟಲ್ ಫ್ಲಕ್ಚುಯೇಷನ್ಸ್. ಸೊ ಇದು ಮತ್ತೊಂದು ಮುಖ್ಯವಾದಂತಹ ಒಂದು ಮೂರನೆಯ ಒಂದು ವಿಧ. ಇನ್ನು ನಾಲ್ಕನೇದು ಯಾವುದಂದ್ರೆ ಬಿಸ್ನೆಸ್ ಸೈಕಲ್ಸ್, ಆರ್ಥಿಕ ಆವರ್ತಗಳು. ಸೊ ಈ ರೀತಿಯಾಗಿ ನಾವು ಒಟ್ಟು 4 ಪ್ರಕಾರಗಳನ್ನ ಆರ್ಥಿಕ ಆವರ್ತಗಳಲ್ಲಿ ಮಾಡಬಹುದು. ಸೊ ಯಾವ ಹೇಳಿದ್ರೆ ಒಂದೇದು ಯಾವುದು ಆರ್ಥಿಕ ಆವರ್ತಗಳಲ್ಲಿ ಮೊದಲನೆಯ ಒಂದು ವಿಧ ಯಾವ್ದು ಕಂಡು ಬರ್ತದ? ದೀರ್ಘಾವಧಿಯ ಒಲವುಗಳು, ಅಂದ್ರೆ ಲಾಂಗ್ ಪೀರಿಯಡ್ ಫೇಸಸ್ ಅಥವಾ ಲಾಂಗ್ ಪೀರಿಯಡ್ ಸೈಕಲ್ಸ್ ಅಂತ ಹೇಳ್ತೀವಿ, ಅದಕ್ಕೆ ಲಾಂಗ್ ಪೀರಿಯಡ್ ಸೈಕಲ್ಸ್. ಅಂಡ್ ಎರಡನೇದು ಯಾವುದು ಸೀಸನಲ್ ಸೈಕಲ್ಸ್, ಅಂದ್ರೆ ಋತುಮಾನದ ಏರಿಳಿತಗಳು ಅಥವಾ ಸೀಸನಲ್ ಫ್ಲಕ್ಚುಯೇಷನ್ ಸೈಕಲ್ಸ್ ಅಂತ ಹೇಳ್ತೀವಿ. ಆಮೇಲೆ ಅದೇ ರೀತಿಯಾಗಿ ಮೂರನೇದು ಯಾವುದು ಆಕಸ್ಮಿಕ ಏರಿಳಿತಗಳು, ಅಂದ್ರೆ ಆಕ್ಸಿಡೆಂಟಲ್ ಫ್ಲಕ್ಚುಯೇಷನ್ಸ್ ಸೈಕಲ್ಸ್ ಅಂತ ಹೇಳ್ತೀವಿ, ಅಂದ್ರೆ ಆಕಸ್ಮಿಕ ಏರಿಳಿತಗಳು ಅಂತಲೂ ಸಹ ನಾವು ಕರಿತೀವಿ. ಅದೇ ರೀತಿಯಾಗಿ ನಾಲ್ಕನೇದು ಆರ್ಥಿಕ ಆವರ್ತಗಳು, ಬಿಸ್ನೆಸ್ ಸೈಕಲ್. ಸೊ ಈ ರೀತಿಯಾಗಿ ಒಟ್ಟು 4 ಪ್ರಕಾರಗಳನ್ನು ನಾವಿಲ್ಲಿ ಗಮನಿಸಬಹುದು. ಸೊ ಈಗ ದೀರ್ಘಾವಧಿಯ ಒಂದು ಒಲವುಗಳಲ್ಲಿ ನೋಡ್ತಾ ಇದ್ದೀವಿ, ಇಲ್ಲಿಯ ಸ್ಥಿತಿಗತಿಗಳು ಪ್ರಗತಿಗಳನ್ನ ಹೊಂದುವುದನ್ನು ಕಾಣ್ತೀವಿ. ಅಂದ್ರೆ ದೀರ್ಘಾವಧಿ ಆರ್ಥಿಕ ಆವರ್ತಗಳ ಒಂದು ಪ್ರಮುಖವಾದಂತಹ ಒಂದು ಲಕ್ಷಣ ಅಂತ ಹೇಳ್ಬೋದು. ಸೊ ಹಿಯರ್ ವಿ ಕ್ಯಾನ್ ಅಬ್ಸರ್ವ್ ದ ಫ್ಲಕ್ಚುಯೇಷನ್ಸ್ ಬಿಟ್ವೀನ್ ದ ಶಾರ್ಟ್ ಟರ್ಮ್ ಅಂಡ್ ಬಿಟ್ವೀನ್ ದ ಲಾಂಗ್ ಟರ್ಮ್, ವಾಟ್ ಎವರ್ ದ ಗ್ಯಾಪ್ ದಟ್ ಎಕ್ಸ್ಪ್ಲೇನ್ಸ್ ದ ಲಾಂಗ್ ಪೀರಿಯಡ್ ಬಿಸ್ನೆಸ್ ಸೈಕಲ್ಸ್. ಓಕೆ, ಅಂದ್ರೆ ಪ್ರಾರಂಭದಿಂದ ಹಿಡಿದು ಅಂತಿಮ ಹಂತದವರೆಗೆ ಹೋಗತಕ್ಕಂತಹ ಒಂದು ದೀರ್ಘಾವಧಿಯ ಒಂದು ಒಲವುಗಳನ್ನ ಇದು ತೋರಿಸದ ಅಂತ ಹೇಳ್ಬೋದು. ಸೊ ಇಲ್ಲಿ ವಿಶೇಷವಾಗಿ ಈ ಒಂದು ವ್ಯವಹಾರದಲ್ಲಿ ನೋಡ್ತಾ ಇದ್ದೀವಿ, ಅಂದ್ರೆ ಆರ್ಥಿಕ ಆವರ್ತಗಳ ವ್ಯವಹಾರಗಳಲ್ಲಿ ಅಡ್ಡಿ ಆತಂಕಗಳು ಮತ್ತು ಅಲ್ಲಿ ಅನೇಕ ರೀತಿಯ ಸ್ಥಿತಿಗತಿಗಳು, ಸೊ ಎಲ್ಲವುಗಳನ್ನು ಅಧ್ಯಯನ ಮಾಡಲಿಕ್ಕೆ ಇಲ್ಲಿ ನಮಗೆ ಸಾಧ್ಯವಿದೆ. ಸೊ ವಿ ಕ್ಯಾನ್ ಲರ್ನ್ ಡೀಪ್ಲಿ ವಾಟ್ ಎವರ್ ದ ಬಿಸ್ನೆಸ್ ಸೈಕಲ್ಸ್ ಫ್ಲಕ್ಚುಯೇಷನ್ಸ್ ಇನ್ ದ ಟ್ರೇಡ್ ಅಂಡ್ ಆಲ್ಸೋ ಇನ್ ಬಿಸ್ನೆಸ್. ಸೊ ಅದನ್ನ ಆಳವಾಗಿ ಅಧ್ಯಯನ ಮಾಡಲಿಕ್ಕೆ ಇಲ್ಲಿ ನಮಗೆ ಸಾಧ್ಯವಿದೆ ಅಂತ ಹೇಳ್ಬೋದು. ಯಾಕೆ ದೀರ್ಘಾವಧಿಯಲ್ಲಿ ಪ್ರತಿಯೊಂದನ್ನು ನಾವು ಹಂತ ಹಂತವಾಗಿ ಎಲ್ಲವನ್ನ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಿದೆ. ಇನ್ನು ಅದೇ ರೀತಿಯಾಗಿ ಸೀಸನಲ್ ಫ್ಲಕ್ಚುಯೇಷನ್ಸ್ ಅಂದ್ರೆ ಋತುಮಾನಗಳ ಏರಿಳಿತಗಳು. ಸೊ ಈಗ ಋತುಮಾನಗಳಿಗೆ ಅನುಗುಣವಾದಂತಹ ಆರ್ಥಿಕತೆಯಲ್ಲಿ ಏರುಪೇರುಗಳು ನಮಗೆ ಇಲ್ಲಿ ಕಂಡು ಬರ್ತದೆ ಅಂತ ಹೇಳ್ಬೋದು. ಸೊ ವಿಶೇಷವಾಗಿ ನೋಡ್ತಾ ಇದ್ವಿ, ಈಗ ಸಾರಿಗೆ ಸೇವೆಗಳಿಗೆ ಯಾವಾಗ ಹೆಚ್ಚಿನ ಒಂದು ಬೇಡಿಕೆ ಸಂಭವಿಸ್ತದ, ಸೊ ಯಾವಾಗ ಸ್ಕೂಲ್ಗಳು ಪ್ರಾರಂಭವಾಗ್ತಾವ, ಯಾವಾಗ ಜನರು ಹೆಚ್ಚಿನ ಒಂದು ವ್ಯವಹಾರಗಳನ್ನು ಮಾಡುವ ಒಂದು ಉದ್ದೇಶಗಳನ್ನು ಹೊಂದಿರ್ತಾರೆ, ಅಥವಾ ಎಲ್ಲಿ ಕಾರ್ಖಾನೆಗಳು ಪ್ರಾರಂಭವಾಗ್ತಾವ, ಎಲ್ಲಿ ಮಾರುಕಟ್ಟೆಗಳು ಅಥವಾ ಯಾವುದೇ ಒಂದು ಹೊಸ ಒಂದು ವ್ಯವಹಾರಗಳು ಕಂಡು ಬರ್ತಾವ, ಅಂತಹ ಜಾಗದಲ್ಲಿ ಜನ ಆಸಕ್ತಿ ತೋರಿಸಿದಾಗ ಆ ಸಂದರ್ಭದಲ್ಲಿ ವಿ ಕ್ಯಾನ್ ಸಿ ದೇರ್ ಇಸ್ ಅ ಫ್ಲಕ್ಚುಯೇಷನ್ಸ್ ಇನ್ ದ ಸೀಸನಲ್ ಆಕ್ಟಿವಿಟೀಸ್. ಆ ಸಂದರ್ಭದಲ್ಲಿ ಋತುಮಾನಗಳ ಏರಿಳಿತಗಳು ಅಂತ ಹೇಳ್ತೀವಿ. ಅಂಡ್ ಆಲ್ಸೋ ಇನ್ ರೈನಿ ಸೀಸನ್ಸ್, ವಿಂಟರ್ ಸೀಸನ್ಸ್ ಅಂಡ್ ಸಮ್ಮರ್ ಸೀಸನ್ಸ್. ಸೊ ಲೈಕ್ ದಿಸ್ ದ ಬಿಸ್ನೆಸ್ ಸೈಕಲ್ಸ್ ಆಕರ್ಡ್ ಆರ್ ದ ಹ್ಯಾಪನ್, ಅಂದ್ರೆ ಈ ರೀತಿಯಾಗಿ ಅವು ಸಂಭವಿಸ್ತವ ಋತುಮಾನಕ್ಕೆ ಅನುಗುಣವಾದಂತಹದ್ದು. ಅದೇ ರೀತಿಯಾಗಿ ಮದುವೆ ಸಮಾರಂಭಗಳು, ಓಕೆ, ಸೊ ದ ರಿಲಿಜಿಸ್ಟಿಕ್ ಪ್ರೋಗ್ರಾಮ್ಸ್ ಅಂತ ಹೇಳ್ಬೋದು, ಅಥವಾ ಮ್ಯಾರೇಜಸ್ ಅಂತ ಹೇಳ್ಬೋದು, ಅಂಡ್ ಸೋ ಮೆನಿ ಅದರ್ ಪ್ರೋಗ್ರಾಮ್ಸ್. ಸೊ ದಟ್ ಆಲ್ಸೋ ಲೀಡ್ ಟು ದ ಸೀಸನಲ್ ಫ್ಲಕ್ಚುಯೇಷನ್ಸ್ ಆಫ್ ಬಿಸ್ನೆಸ್ ಆಕ್ಟಿವಿಟೀಸ್. ಸೊ ಇದು ಸಹ ಮತ್ತೊಂದು ಪ್ರಮುಖವಾದಂತಹ ಒಂದು ಋತುಮಾನಗಳಲ್ಲಿ ಸಂಭವಿಸತಕ್ಕಂತಹ ಒಂದು ಆರ್ಥಿಕ ಆವರ್ತಗಳಲ್ಲಿ ಆಗ್ತಕ್ಕಂಥ ಏರಿಳಿತಗಳು ಅಂತ ಹೇಳ್ತೀವಿ.
ಈಗ ಮದುವೆ ಸಂಭವಿಸಿದಾಗ ಅನೇಕ ಆರ್ಥಿಕ ಚಟುವಟಿಕೆಗಳು, ಯಾವುದೇ ಒಂದು ಕಾರ್ಯಕ್ರಮ ಸಂಭವಿಸಿದಾಗ, ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ಅದಕ್ಕೆ ಅನೇಕ ಹಲವು ರೀತಿಗಳನ್ನ ಚಟುವಟಿಕೆಗಳನ್ನ ನಾವು ರೂಢಿಸಿದಾಗ ಅಥವಾ ಕ್ರೋಢೀಕರಿಸಿದಾಗ ಮಾತ್ರ ಆ ಚಟುವಟಿಕೆ ಸಂಪೂರ್ಣವಾಗ್ತದ ಅಂದಾಗ ಅದು ಆಗ್ತದೆ. ಸೊ ಒಂದು ವೇಳೆ ನಾವು ಆ ಚಟುವಟಿಕೆಗಳನ್ನು ಬಿಟ್ಟು ಒಂದನ್ನೇ ನಾವು ಅದಕ್ಕೆ ಕಾನ್ಸಂಟ್ರೇಷನ್ ಮಾಡಿದ್ರೆ ಏನಾಗ್ತದೆ, ಆ ಚಟುವಟಿಕೆ ಅಪೂರ್ಣಗೊಳ್ತದೆ ಅಂತ ಹೇಳ್ಬೋದು. ಸೊ ಹೀಗಾಗಿ ಋತುಮಾನಕ್ಕೆ ಅನುಗುಣವಾದಂತಹ ಮತ್ತು ಸಂದರ್ಭಕ್ಕೆ ಅನುಗುಣವಾದಂತಹ ಆರ್ಥಿಕ ಆವರ್ತಗಳ ಮತ್ತೊಂದು ಮುಖ್ಯವಾದಂತಹ ಒಂದು ವಿಧ ಅಂತ ಹೇಳ್ಬೋದು. ಇನ್ನು ಮೂರನೇದು ಯಾವ್ದು ಬರ್ತದೆ ಅಂದ್ರೆ ಆಕ್ಸಿಡೆಂಟಲ್ ಬಿಸ್ನೆಸ್ ಸೈಕಲ್ಸ್ ಅಂತ ಹೇಳ್ತೀವಿ ಅಥವಾ ಆಕ್ಸಿಡೆಂಟಲ್ ಫ್ಲಕ್ಚುಯೇಷನ್ಸ್ ಅಂತ ಹೇಳ್ಬೋದು. ಸೊ ಈಗ ಆಕಸ್ಮಿಕವಾಗಿ ಸಂಭವಿಸ್ತಕ್ಕಂಥದ್ದು. ಸೊ ವಾಟ್ ಆರ್ ದ ಎಕ್ಸಾಂಪಲ್ಸ್? ಸೊ some we can see that in multi-story buildings there may be some firing activities. ಅಲ್ಲಿ ಬೆಂಕಿಯ ಒಂದು ಆಕಸ್ಮಿಕ ಘಟನೆ ಸಂಭವಿಸಿದಾಗ ಇಲ್ಲಿ ಬಹುಮಹಡಿ ಕಟ್ಟಡಗಳಲ್ಲಿರಬಹುದು. ಅದೇ ರೀತಿಯಾಗಿ ಅನೇಕ ಇದರಲ್ಲಿ ಮತ್ತೊಂದು ಉದಾಹರಣೆ ಕೊಡಬಹುದು, ಫ್ಲಡ್ಸ್, ಪ್ರವಾಹಗಳು ಬಂದಾಗ. ಸೊ ಇನ್ ರೈನಿ ಸೀಸನ್ ವಿ ಕ್ಯಾನ್ ಸಿ ಸೊ ದಿಸ್ ಇಸ್ ನಥಿಂಗ್ ಬಟ್ ದಟ್ ಈಸ್ ಅನ್ಎಕ್ಸ್ಪೆಕ್ಟೆಡ್ ಆಕ್ಟಿವಿಟೀಸ್ ಅಂತ ಹೇಳ್ಬಹುದು. ಅಂದ್ರೆ ನಾವು ಏನು ನಿರೀಕ್ಷೆ ಮಾಡಿರುವುದಿಲ್ಲ, ಅವು ಅನಿರೀಕ್ಷಿತವಾದಂತಹ ಒಂದು ಸಂಭವನೀಯತೆಗಳು ಅಂತ ಹೇಳ್ಬೋದು. ಅಂಡ್ ಆಲ್ಸೋ ಅರ್ತ್ ಕ್ವೇಕ್ಸ್, ಭೂಕಂಪಗಳು. ಸೊ ಇವೆಲ್ಲವುಗಳನ್ನ ನಾವು ಆಕಸ್ಮಿಕ ಏರಿಳಿತಗಳಿಗೆ ಹೇಳಬಹುದು. ಸೊ ಇದು ಒಂದು ದಟ್ ಈಸ್ ಆಲ್ಸೋ ಥರ್ಡ್ ಟೈಪ್ ಆಫ್ ಬಿಸ್ನೆಸ್ ಸೈಕಲ್ಸ್ ಅಂತ ಹೇಳ್ಬೋದು. ಸೊ ಈ ರೀತಿಯ ಆಕಸ್ಮಿಕವಾದಂತಹ ಏರಿಳಿತಗಳು ಆರ್ಥಿಕ ಆವರ್ತಗಳಿಗೆ ಕಾರಣಗಳಾಗ್ತಾವ ಅನ್ನೋದನ್ನ ಈ ಒಂದು ಮೂರನೇ ವಿಧದಲ್ಲಿ ತಿಳ್ಕೊಂಡ್ವಿ. ಇನ್ನು ನಾಲ್ಕನೇದು ಯಾವುದಂದ್ರೆ ಬಿಸ್ನೆಸ್ ಸೈಕಲ್ಸ್ ಅಥವಾ ಟ್ರೇಡ್ ಸೈಕಲ್ಸ್ ಅಂತ ಹೇಳ್ತೀವಿ, ಅಥವಾ ಎಕನಾಮಿಕ್ ಸೈಕಲ್ಸ್ ಅಂತ ಇದನ್ನ ಕರೆಯಬಹುದು, ಆರ್ಥಿಕ ಆವರ್ತಗಳು. ಸೊ ಈ ರೀತಿಯ ಒಂದು ಆರ್ಥಿಕ ಆವರ್ತಗಳು ಪ್ರತ್ಯೇಕವಾದಂತಹ ತಮ್ಮದೇ ಆದಂತಹ ಒಂದು ರೂಢಿಗಳನ್ನು ನಾವು ಒಳಗೊಂಡಿದೆ ಅಂತ ಹೇಳಿ. ಸೊ ವಿ ಕ್ಯಾನ್ ಸಿ ಇನ್ ಎಕನಾಮಿಕ್ ಸೈಕಲ್ಸ್ ಆರ್ ಬಿಸ್ನೆಸ್ ಸೈಕಲ್ಸ್ ದೇರ್ ಆರ್ ಸೋ ಮೆನಿ ಸ್ಪೆಸಿಫಿಕ್ ಡಿಫರೆಂಟ್ ಟೈಪ್ಸ್ ಆಫ್ ಬಿಸ್ನೆಸ್ ಸೈಕಲ್ಸ್ ವಿ ಕ್ಯಾನ್ ಸಿ ಆರ್ ವಿ ಕಮ್ ಅಕ್ರಾಸ್. ಸೊ ಈ ರೀತಿಯಾಗಿ ನಾವು ಆರ್ಥಿಕ ಆವರ್ತಗಳ 4 ವಿಧಗಳನ್ನ ಇಲ್ಲಿ ತಿಳ್ಕೊಂಡ್ವಿ. ಸೊ ನಾವು ಐ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಪಾಯಿಂಟ್ ರೈಟ್ ಆನ್ ಆರ್ಥಿಕ ಆವರ್ತಗಳ ವರ್ಗೀಕರಣ, ಕ್ಲಾಸಿಫಿಕೇಶನ್ ಆಫ್ ಬಿಸ್ನೆಸ್ ಸೈಕಲ್ಸ್. ಸೊ ವಾಟ್ ಆರ್ ದ ಕ್ಲಾಸಿಫಿಕೇಶನ್ ಆಫ್ ಬಿಸ್ನೆಸ್ ಸೈಕಲ್ಸ್? ಆರ್ಥಿಕ ಆವರ್ತಗಳ ವರ್ಗೀಕರಣಗಳಲ್ಲಿ ಮೊದಲನೇದು ಬರ್ತಕ್ಕಂಥದ್ದು ಯಾವುದಂದ್ರೆ ಜಗ್ಲರ್ ಸೈಕಲ್ಸ್. ಸೊ ಜಗ್ಲರರ ಆವರ್ತಗಳು ಅಂತ ಹೇಳ್ತೀವಿ. ಅಂಡ್ ದ ಸೆಕೆಂಡ್ ಒನ್ ಈಸ್ ಕಿಚನ್ ಸೈಕಲ್ಸ್, ಕಿಚನ್ರ ಆವರ್ತಗಳು ಅಂತ ಹೇಳ್ತೀವಿ, ಎರಡನೇದು. ಮತ್ತು ಮೂರನೇದು ಕಾಂಡ್ರಟೀಫ್ ಸೈಕಲ್ಸ್ ಅಥವಾ ಕಾಂಡ್ರಟೀಫ್ ಆವರ್ತಗಳು, ಇದು ಮೂರನೇದು. ಇನ್ನು ಅದೇ ರೀತಿಯಾಗಿ ಮತ್ತೊಂದು ಮುಖ್ಯವಾದಂತಹ ಒಂದು ವರ್ಗೀಕರಣ ಇಲ್ಲಿ ನಾವು ಹೇಳ್ಬೋದು, ಅಲ್ಲಿ ಯಾವುದಂದ್ರೆ ಕಟ್ಟಡ ಆವರ್ತಗಳು ಅಂತ ಹೇಳ್ತೀವಿ, ಅಂದ್ರೆ ಬಿಲ್ಡಿಂಗ್ ಸೈಕಲ್ಸ್ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಮತ್ತೊಂದು ಮುಖ್ಯವಾದಂತಹ ವರ್ಗೀಕರಣದ ಪ್ರಕಾರ ಯಾವುದಂದ್ರೆ ಕುಜ್ನೆಟ್ರ ಆವರ್ತಗಳು ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ಮೇಜರ್ ಅಂಡ್ ಮೈನರ್ ಸೈಕಲ್ಸ್, ಅಂದ್ರೆ ದೊಡ್ಡ ಮತ್ತು ಸಣ್ಣ ಆವರ್ತಗಳು ಅಂತ ನಾವಿಲ್ಲಿ ಹೇಳ್ಬೋದು. ಸೊ ಈ ರೀತಿಯಾಗಿ ವರ್ಗೀಕರಣಗಳನ್ನ ನಾವಿಲ್ಲಿ ಮಾಡ್ತೀವಿ. ಸೊ ಈಗ ಮೊದಲನೇದು ಜಗ್ಲರ್ ಸೈಕಲ್ಸ್. ಸೊ ಜಗ್ಲರ್ ಅವರ ಆವರ್ತಗಳು ಅಂತ ಹೇಳ್ಬೋದು. ಸೊ ಈಗ ವೆಲ್ ನೋನ್ ಫೇಮಸ್ ಎಕನಾಮಿಸ್ಟ್ ಫ್ರಾಮ್ ಫ್ರೆಂಚ್ ನೋನ್ ಆಸ್ ಕ್ಲೆಮೆಂಟ್ ಜಗ್ಲರ್ in the 19th century. So he identified so many the fluctuations in commercial sectors. ವಾಣಿಜ್ಯ ವಲಯದಲ್ಲಿ, ವಾಣಿಜ್ಯ ಕ್ಷೇತ್ರಗಳಲ್ಲಿ ಈ ಒಂದು ಫ್ರೆಂಚ್ ಅರ್ಥಶಾಸ್ತ್ರಜ್ಞರಾದಂತಹ ಕ್ಲೆಮೆಂಟ್ ಜಗ್ಲರ್ ಅವರು 19ನೇ ಶತಮಾನದಲ್ಲಿಯ ಈ ಆರ್ಥಿಕ ಆವರ್ತಗಳನ್ನು ಅವರು ಕಂಡುಕೊಂಡಿದ್ದಾರೆ ಅಥವಾ ಗುರುತಿಸಿದ್ದಾರೆ ಅಂತ ಹೇಳ್ಬೋದು. ಸೊ ಈ ರೀತಿಯ ಜಗ್ಲರ್ ಸೈಕಲ್ಸ್ಗಳು ಇಟ್ ಹ್ಯಾಪನ್ಸ್ ಇನ್ ಫಾರ್ ಅ ಪೀರಿಯಡ್ ಆಫ್ 10 years. ಓಕೆ, 10 ವರ್ಷಗಳಿಗೆ ಇವು ಸಂಭವಿಸ ಅಂತ ಹೇಳ್ಬೋದು. ಅಂದ್ರೆ ಸುಮಾರು 10 ವರ್ಷಗಳಿಗೊಮ್ಮೆ ಪುನರಾವರ್ತನೆ ಮಾಡತಕ್ಕಂತಹ ಒಂದು ಆರ್ಥಿಕ ಆವರ್ತಗಳು ಅಂತ ಅವರು ಅಂದಾಜು ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ಇದನ್ನ ಪ್ರಥಮ ಬಾರಿಗೆ ಗುರುತಿಸಿದಂತಹ ವ್ಯಕ್ತಿ ಜಗ್ಲರ್ ಆಗಿದ್ದರಿಂದ ಸೊ ದಿಸ್ ಟೈಪ್ ಆಫ್ ಬಿಸ್ನೆಸ್ ಸೈಕಲ್ಸ್ ಆರ್ ನೋನ್ ಆಸ್ ಜಗ್ಲರ್ ಬಿಸ್ನೆಸ್ ಸೈಕಲ್ಸ್. ಆದ್ದರಿಂದ ಇದನ್ನ ಜಗ್ಲರ್ ಎಂಬ ವ್ಯಕ್ತಿ ಅಥವಾ ಅರ್ಥಶಾಸ್ತ್ರಜ್ಞ, ಕ್ಲೆಮೆಂಟ್ ಜಗ್ಲರ್ ಎಂಬ ವ್ಯಕ್ತಿ ಅಥವಾ ಅರ್ಥಶಾಸ್ತ್ರಜ್ಞ, ಇವರು ಫ್ರೆಂಚ್ ದೇಶದ ಅಥವಾ ಫ್ರೆಂಚ್ ಅರ್ಥಶಾಸ್ತ್ರಜ್ಞ ಅಂತ ಹೇಳ್ಬೋದು. ಇವರು ಈ ಸೈಕಲ್ಗಳನ್ನ, ಆವರ್ತಗಳನ್ನ ಮೊಟ್ಟ ಮೊದಲ ಬಾರಿಗೆ ಗುರುತಿಸಿದ್ದರಿಂದ ಈ ಸೈಕಲ್ಗಳಿಗೆ ನಾವು ಏನ್ ಕರಿತೀವಿ, ಆವರ್ತಗಳಿಗೆ ಜಗ್ಲರ್ ಸೈಕಲ್ಸ್ ಅಂತ ಇದನ್ನ ಕರೆಯಲಾಗ್ತದೆ. ಓಕೆ, ಇನ್ನು ಎರಡನೇದು ವರ್ಗೀಕರಣದಲ್ಲಿ ಬರತಕ್ಕಂತಹ ವರ್ಗೀಕರಣದ ಎರಡನೆಯ ಪ್ರಕಾರ ಕಿಚನ್ ಸೈಕಲ್ಸ್, ಅಂದ್ರೆ ಕಿಚನ್ ಆವರ್ತಗಳು ಅಂತ ಅಲ್ಲಿ ಹೇಳ್ಬೋದು. ಸೊ ಜೋಸೆಫ್ ಕಿಚನ್ ಇಸ್ ಅ ವೆಲ್ ನೋನ್ ಫೇಮಸ್ ಎಕನಾಮಿಸ್ಟ್ ಫ್ರಾಮ್ ಅಮೇರಿಕಾ. ಸೊ ಅಮೇರಿಕಾದ ಒಬ್ಬ ಸುಪ್ರಸಿದ್ಧ ಜೋಸೆಫ್ ಕಿಚನ್ ಅವರು ಅಂತ ಹೇಳ್ಬೋದು. ಸೊ ಇವರ ಪ್ರಕಾರ ಏನು? ಸೊ ಆರ್ಥಿಕ ಆವರ್ತಗಳು they may be a small in cycles and the period for that particular cycles is up to 40 months.
ಸೊ 40 ತಿಂಗಳ ಕಾಲಾವಧಿಗೆ ಸಂಭವಿಸತಕ್ಕಂತಹ ಚಿಕ್ಕ ಆವರ್ತಗಳು ಕಿಚನ್ ಆವರ್ತಗಳು ಅಂತ ಇದನ್ನು ಕರೆಯಲಾಗ್ತದೆ. ಓಕೆ, ಸೊ ದ ಕಿಚನ್ ಸೈಕಲ್ಸ್ ನೋನ್ ಆಸ್ ಸ್ಮಾಲ್ ಸೈಕಲ್ಸ್ ಹ್ಯಾಪನ್ಡ್ ಡ್ಯೂರಿಂಗ್ ಅ ಪೀರಿಯಡ್ ಆಫ್ ಆರ್ ಹ್ಯಾಪನ್ಡ್ ಫಾರ್ ಅ ಪೀರಿಯಡ್ ಆಫ್ 40 ಮಂತ್ಸ್. 40 ತಿಂಗಳ ಅವಧಿಗಳವರೆಗೆ ಸಂಭವಿಸತಕ್ಕಂತಹ ಆರ್ಥಿಕ ವ್ಯವಹಾರಗಳು ಅಥವಾ ಆರ್ಥಿಕ ಚಟುವಟಿಕೆಗಳನ್ನ ನಾವು ಕಿಚನ್ ಆವರ್ತಗಳು ಅಂತ ಇಲ್ಲಿ ಕರಿತೀವಿ. ಸೊ ಯಾಕೆ ಈ ರೀತಿ ಇದಕ್ಕೆ ಹೆಸರು ಬಂತು? ಸೊ ಇದನ್ನ ಪ್ರಥಮ ಬಾರಿಗೆ ಗುರುತಿಸುವವರಾದಂದ್ರೆ ಅಮೆರಿಕಾದ ಅರ್ಥಶಾಸ್ತ್ರಜ್ಞರಾದ ಜೋಸೆಫ್ ಕಿಚನ್ ಅಂತ ಹೇಳ್ಬೋದು. ದಟ್ ಈಸ್ ವೈ ದೀಸ್ ಸೈಕಲ್ಸ್ ಆರ್ ನೋನ್ ಆಸ್ ಕಿಚನ್ ಸೈಕಲ್ಸ್. ಆದ್ದರಿಂದ ಇವುಗಳನ್ನ ಕಿಚನ್ ಆವರ್ತಗಳು ಅಂತ ಇದನ್ನು ಕರೆಯಲಾಗ್ತದೆ ಅಂತ ಹೇಳ್ಬೋದು. ಇನ್ನು ಮೂರನೇದು ಯಾವುದಂದ್ರೆ ಕಾಂಡ್ರ್ ಟೀಫ್ ಆವರ್ತಗಳು. ಸೊ ಕೆಲವು ಆರ್ಥಿಕ ಆವರ್ತಗಳು ತಮ್ಮ ಚಲನೆಯನ್ನ ಸಂಪೂರ್ಣಗೊಳಿಸಬೇಕಾದರೆ ಸುಮಾರು 50 ರಿಂದ 60 ವರ್ಷಗಳು ಬೇಕಾಗುತ್ತವೆ ಎಂಬುದನ್ನ ರಷ್ಯಾದ ಅರ್ಥಶಾಸ್ತ್ರಜ್ಞರಾದ ಕಾಂಡ್ರ್ ಟೀಫ್ ಎಂಬ ಪ್ರಾಧ್ಯಾಪಕರು ಅಥವಾ ಅರ್ಥಶಾಸ್ತ್ರಜ್ಞರು ಹೇಳಿದ್ದಾರೆ ಅಂತ ಹೇಳ್ಬೋದು. ಸೊ ಸ್ಪೆಷಲಿ ವಿ ಕ್ಯಾನ್ ಸಿ ದ ಕಾಂಡ್ರ್ ವೆಲ್ ನೋನ್ ಫೇಮಸ್ ಎಕನಾಮಿಸ್ಟ್ ಫ್ರಮ್ ರಷ್ಯಾ. ಸೊ ಹಿ ಐಡೆಂಟಿಫೈ ದ ಬಿಸ್ನೆಸ್ ಸೈಕಲ್ಸ್ which the circular flow of the business cycles completes for the period of 50 to 60 years. So that is why this type of business cycles are known as ಕಾಂಡ್ರ್-ಟೀಫ್ ಬಿಸ್ನೆಸ್ ಸೈಕಲ್ಸ್. ಸೊ 50 ರಿಂದ 60 ವರ್ಷಗಳ ಅವಧಿಯನ್ನ ಪೂರೈಸತಕ್ಕಂತಹ ಆರ್ಥಿಕ ಚಲನೆಯನ್ನು ಹೊಂದಿದಂತಹ ಚಟುವಟಿಕೆಗಳನ್ನ ನಾವು ಕಾಂಡ್ರ್-ಟೀಫ್ ಆವರ್ತಗಳು ಅಂತ ಇಲ್ಲಿ ಕರೆಯಬಹುದು. ಸೊ ಇದನ್ನ ಯಾಕೆ ನಾವು ಕಾಂಟ್ರ್-ಟೀಫ್ ಆವರ್ತಗಳು ಅಂತ ಹೇಳ್ತೀವಿ? ಬಿಕಾಸ್ ದೀಸ್ ಆರ್ ದ ಬಿಸ್ನೆಸ್ ಸೈಕಲ್ಸ್ ಐಡೆಂಟಿಫೈಡ್ ಬೈ ಅ ವೆಲ್ ನೋನ್ ಫೇಮಸ್ ಎಕನಾಮಿಸ್ಟ್ ಫ್ರಮ್ ರಷ್ಯಾ. ಸೊ ರಷ್ಯಾ ದೇಶದ ಅರ್ಥಶಾಸ್ತ್ರಜ್ಞರು ಇದನ್ನ ಗುರುತಿಸಿದ್ದರಿಂದ ಆದ್ದರಿಂದ ಇವುಗಳನ್ನು ನಾವೇಂತೀವಿ ಕಾಂಟ್ರ್-ಟೀಫ್ ಆವರ್ತಗಳು ಅಂತ ಇಲ್ಲಿ ಕರೆಯಬಹುದು. ಸೊ ಈ ರೀತಿಯ ಆವರ್ತಗಳು ವೇರ್ ಡು ಯು ಫೈಂಡ್ ಸಚ್ ಟೈಪ್ ಆಫ್ ಬಿಸ್ನೆಸ್ ಸೈಕಲ್? ಸೊ ವಿ ಕ್ಯಾನ್ ಸಿ such type of business cycles happened in a country like Britain and France. ಸೊ ಇವು ಎಲ್ಲಿ ಸಂಭವಿಸಿದವು ಅಂದರೆ ಬ್ರಿಟನ್ ಮತ್ತು ಫ್ರಾನ್ಸ್ ದೇಶಗಳಲ್ಲಿ ಈ ರೀತಿಯಾಗಿ ಆರ್ಥಿಕ ಆವರ್ತಗಳು ಪುನರಾವರ್ತನೆಗೊಂಡಂತಹ ಆರ್ಥಿಕ ಆವರ್ತಗಳು ಅಥವಾ ದೀರ್ಘ ಅವಧಿಗಳಿಗೆ ಸಂಭವಿಸತಕ್ಕಂತಹ ಆರ್ಥಿಕ ಆವರ್ತಗಳನ್ನು ಅವರು ಗುರುತಿಸಿದರು ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಕಟ್ಟಡ ಆವರ್ತಗಳು, ಬಿಲ್ಡಿಂಗ್ ಸೈಕಲ್ಸ್. ಸೊ ಈಗ ಕಟ್ಟಡ ನಿರ್ಮಾಣದ ಉದ್ಯಮ ಚಟುವಟಿಕೆಗಳಲ್ಲಿ ಇವು ಸಂಭವಿಸಿದ ಅಂತ ಹೇಳ್ಬೋದು. ಸೊ ವಿ ಕ್ಯಾನ್ ಸಿ ಸಚ್ ಟೈಪ್ ಆಫ್ ಬಿಸ್ನೆಸ್ ಸೈಕಲ್ ಹ್ಯಾಪನ್ಡ್ ಇನ್ ಕನ್ಸ್ಟ್ರಕ್ಷನ್ ಆಕ್ಟಿವಿಟೀಸ್, ಬಿಲ್ಡಿಂಗ್ ಸೈಕಲ್ಸ್ ಅಂತ ಇದನ್ನ ಕರೀತೀವಿ. ಸೊ ಇಲ್ಲಿ ಎಲ್ಲೆಲ್ಲಿ ಕಟ್ಟಡ ನಿರ್ಮಾಣದ ಚಟುವಟಿಕೆಗಳು ಜರುಗ್ತಾವೆ, ವೇರ್ ಡು ಯು ಫೈಂಡ್ ಸಚ್ ಟೈಪ್ ಆಫ್ ಆಕ್ಟಿವಿಟೀಸ್? ಇನ್ ಸಿಟಿ ಏರಿಯಾಸ್, ಇನ್ ಅರ್ಬನ್ ಏರಿಯಾಸ್. So we can see there are a lot of construction activities. So such type of activities are known as business building cycles. ಆದ್ದರಿಂದ ಇಲ್ಲಿ ಕಟ್ಟಡಕ್ಕೆ ಸಂಬಂಧಪಟ್ಟಂತಹ ಚಟುವಟಿಕೆಗಳು ಇವುಗಳಾಗಿದ್ದರಿಂದ ಇವುಗಳಿಗೆ ಕಟ್ಟಡ ಆವರ್ತಗಳು ಅಂತ ಇಲ್ಲಿ ಕರೆಯಬಹುದು. ಅಂಡ್ ಕೊನೆಯದಾಗಿ ಇನ್ನೊಂದು ಕುಜ್ನೆಟ್ಸ್ ಸೈಕಲ್ಸ್. ಸೊ ಕುಜ್ನೆಟ್ ಸೈಕಲ್ಗಳು ಅಥವಾ ಆರ್ಥಿಕ ಆವರ್ತಗಳು ಅಂತ ನಾವಿಲ್ಲಿ ಕರಿತೀವಿ, ಕುಜ್ನೆಟ್ಸ್ ಆವರ್ತಗಳು ಅಂತ ಹೇಳ್ಬೋದು. ಸೊ ಈ ಆರ್ಥಿಕ ಆವರ್ತಗಳು 16 ರಿಂದ 22 ವರ್ಷಗಳ ಕಾಲಾವಧಿಯನ್ನು ಹೊಂದಿರುವುದು, ಆದ್ದರಿಂದ ಇದಕ್ಕೆ ಕುಜ್ನೆಟ್ಸ್ ಆವರ್ತಗಳು ಅಂತ ಕರಿತೇವೆ. ಸೊ ವೈ ವಿ ಕಾಲ್ ಇಟ್ ಆಸ್ ಕುಜ್ನೆಟ್ ಸೈಕಲ್? ಬಿಕಾಸ್ a business cycles leads for a period of 16 to 20 years cycles known as ಕುಜ್ನೆಟ್ಸ್ ಸೈಕಲ್ಸ್ ಅಂತ ಹೇಳ್ಬೋದು. ಸೊ ಇದನ್ನ ಯಾಕೆ ಕುಜ್ನೆಟ್ ಸೈಕಲ್ಸ್ ಅಂತ ಕರೀತಾರೆ? ಬಿಕಾಸ್ ದೀಸ್ ಆರ್ ದ ಸೈಕಲ್ಸ್ ಐಡೆಂಟಿಫೈಡ್ ಬೈ ಅ ವೆಲ್ ನೋನ್ ಫೇಮಸ್ ಎಕನಾಮಿಸ್ಟ್ ಸೈಮನ್ ಕುಜ್ನೆಟ್ಸ್. ಸೊ ದಟ್ ಈಸ್ ವೈ ಸಚ್ ಟೈಪ್ ಆಫ್ ಸೈಕಲ್ಸ್ ಆರ್ ಆಲ್ಸೋ ನೋನ್ ಆಸ್ ಲಾಂಗ್ ಪೀರಿಯಡ್ ಬಿಸ್ನೆಸ್ ಸೈಕಲ್ಸ್. ಸೊ ಇವುಗಳನ್ನ ಮತ್ತೊಂದು ಹೆಸರಿನಿಂದ ಕರೆಯಲಾಗ್ತದೆ, ದೀರ್ಘಾವಧಿಯ ಆರ್ಥಿಕ ಆವರ್ತಗಳು ಅಥವಾ ಕುಜ್ನೆಟ್ ಆರ್ಥಿಕ ಆವರ್ತಗಳು ಅಂತಲೂ ಸಹ ನಾವು ಇದನ್ನು ಕರೆಯಬಹುದು. ಅಂಡ್ ಲಾಸ್ಟ್ಲಿ ಕೊನೆಯದಾಗಿ ಬರ್ತಕ್ಕಂತಹ ಒಂದು ವರ್ಗೀಕರಣ ಇಲ್ಲಿ ಯಾವುದಂದ್ರೆ ಮೇಜರ್ ಅಂಡ್ ಮೈನರ್ ಸೈಕಲ್ಸ್, ದೊಡ್ಡ ಮತ್ತು ಸಣ್ಣ ಆವರ್ತಗಳು. ಸೊ ಸಚ್ ಟೈಪ್ ಆಫ್ ಬಿಸ್ನೆಸ್ ಸೈಕಲ್ಸ್ ಆರ್ ಐಡೆಂಟಿಫೈ ಬೈ ಅ ವೆಲ್ ನೋನ್ ಎಕನಾಮಿಸ್ಟ್ ಬೈ ಹ್ಯಾನ್ಸನ್. ಸೊ ಹ್ಯಾನ್ಸನ್ನರು ಇವುಗಳನ್ನ ಕಂಡುಕೊಂಡರು ಅಥವಾ ಇವುಗಳನ್ನ ಈ ಆರ್ಥಿಕ ಆವರ್ತಗಳ ಚಕ್ರಗಳನ್ನ ಗುರುತಿಸಿದರು ಅಂತ ಹೇಳ್ಬೋದು. ಸೊ ಇವರು ದೊಡ್ಡ ಮತ್ತು ಸಣ್ಣ ಆವರ್ತಗಳನ್ನ ಗುರುತಿಸಿದರು ಅಂತ ಹೇಳ್ಬೋದು. ಸೊ ಇವರ ಪ್ರಕಾರ 6 ರಿಂದ 13 ವರ್ಷಗಳ ಕಾಲಾವಧಿಯ ದೊಡ್ಡ ಆವರ್ತಗಳು ಅಂತ ಹೇಳಲಾಗ್ತದೆ. ಸೊ here the long or the such type of the large scale business cycles are for a period of 16 to 13 years, and a small business cycles for a period of 2 to 5 years are known as minor cycles or minor business cycles. ಅಂದ್ರೆ ದೊಡ್ಡ ಆರ್ಥಿಕ ಆವರ್ತಗಳನ್ನ ನಾವು ಯಾವುದಕ್ಕೆ ಹೇಳ್ತೀವಿ ಅಂತ ಹ್ಯಾನ್ಸನ್ ಹೇಳ್ತಾರೆ ಅಂದ್ರೆ 6 ರಿಂದ
13 ವರ್ಷಗಳ ಅವಧಿಯನ್ನು ಒಳಗೊಂಡಂತಹ ಒಂದು ಆರ್ಥಿಕ ಚಟುವಟಿಕೆಗಳ ಒಂದು ಚಕ್ರಗಳಿಗೆ ನಾವು ಆರ್ಥಿಕ ಆವರ್ತಗಳು ಅಂದರೆ ದೊಡ್ಡ ಆರ್ಥಿಕ ಆವರ್ತಗಳು ಅಂತ ಕರಿತೀವಿ. ಅದೇ ರೀತಿಯಾಗಿ ಸಣ್ಣ ಆರ್ಥಿಕ ಆವರ್ತಗಳು ಅಂತ ಯಾವುದಕ್ಕೆ ಕರಿತೀವಿ, 2 ರಿಂದ 5 ವರ್ಷಗಳ ಅವಧಿಯಲ್ಲಿ ಸಂಭವಿಸತಕ್ಕಂತಹ ಆರ್ಥಿಕ ಚಟುವಟಿಕೆಗಳ ಅನೇಕ ರೀತಿಯ ಒಂದು ವಿಭಿನ್ನ ಚಟುವಟಿಕೆಗಳನ್ನು ನಾವೇನಂತೀವಿ ಆ ಸಣ್ಣ ಆರ್ಥಿಕ ಆವರ್ತಗಳು ಅಂತ ಇಲ್ಲಿ ಕರೆಯಬಹುದು. ಸೊ ಈ ರೀತಿಯಾಗಿ ನಾವು ಆರ್ಥಿಕ ಆವರ್ತಗಳ ಒಂದು ವರ್ಗೀಕರಣದ ಪ್ರಕಾರಗಳನ್ನು ಈಗ ತಿಳ್ಕೊಂಡ್ವಿ. ಸೊ ನೆಕ್ಸ್ಟ್ ಐ ವಿಲ್ ಮೂವ್ ಆನ್ ಟು ರೈಟ್ ಆನ್ ಹೆಡ್ಡಿಂಗ್ ಬರ್ಕೊಡ್ರಿ. ಫೇಸಸ್ ಆಫ್ ಬಿಸ್ನೆಸ್ ಸೈಕಲ್ಸ್, ಆರ್ಥಿಕ ಆವರ್ತಗಳ ಹಂತಗಳು. ಸೊ ಇಲ್ಲಿ ಆರ್ಥಿಕ ಆವರ್ತಗಳ ಹಂತಗಳನ್ನು ನಾವು ಮುಖ್ಯವಾಗಿ ಒಂದು ರೇಖಾಕೃತಿಯ ಮೂಲಕವೂ ಸಹ ತಿಳ್ಕೊಳ್ಬಹುದು. ಸೊ ಆಲ್ರೆಡಿ ಹ್ಯಾವ್ ಎಕ್ಸ್ಪ್ಲೈನ್ಡ್ ಇನ್ ಪ್ರೀವಿಯಸ್ ಕ್ಲಾಸ್ ವಿತ್ ದ ಹೆಲ್ಪ್ ಆಫ್ ದ ಡಯಾಗ್ರಾಮ್. ಸೊ ಹಿಂದಿನ ಕ್ಲಾಸ್ನಲ್ಲಿಯೂ ಸಹ ಇದನ್ನು ಈಗಾಗಲೇ ಹೇಳಿದ್ದೇನೆ. ಸೊ ಹಿಯರ್ ದ ಫಸ್ಟ್ ಸ್ಟೇಜ್ ಯು ಮೇ ಫೈಂಡ್ ಇನ್ ದ ಫಸ್ಟ್ ಬಿಸ್ನೆಸ್ ಸೈಕಲ್ ದಟ್ ಈಸ್ ನೋನ್ ಆಸ್ ಡಿಪ್ರೆಷನ್. ಓಕೆ, ಮುಗ್ಗಟ್ಟಿನ ಹಂತ ಅಂತ ಹೇಳ್ತೀವಿ. ಮೊದಲನೇ ಹಂತ ಇಲ್ಲಿ ಯಾವುದು, ಆಮೇಲೆ ಮುಗ್ಗಟ್ಟಿನ ಹಂತ ಅಂತ ಹೇಳ್ಬೋದು. ಟೈಮ್ ಆಯ್ತು. ಮುಗ್ಗಟ್ಟಿನ ಹಂತ ಇಲ್ಲಿ ಹೇಳ್ತೀವಿ. ಅದೇ ರೀತಿಯಾಗಿ ಎರಡನೇದು ಯಾವುದಂದ್ರೆ ರಿಕವರಿ ಸ್ಟೇಜ್, ಅಂದ್ರೆ ಚೇತರಿಕೆಯ ಹಂತ ಅಂತ ನಾವಿಲ್ಲಿ ಕರೆಯಬಹುದು. ರಿಕವರಿ ಸ್ಟೇಜ್ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ಮೂರನೇದು ಯಾವುದಂದ್ರೆ ಪ್ರಾಸ್ಪರಿಟಿ ಸ್ಟೇಜ್, ಉತ್ಕರ್ಷದ ಹಂತ ಅಂತ ಹೇಳ್ತೀವಿ. ಮತ್ತು ನಾಲ್ಕನೇದು ಯಾವುದಂದ್ರೆ ವಿಸ್ತರಣೆಯ ಹಂತ ಅಂದ್ರೆ ಬೂಮ್ ಸ್ಟೇಜ್ ಅಂತ ಹೇಳ್ತೀವಿ. ಐದನೇದು ರಿಸೆಷನ್ ಸ್ಟೇಜ್, ಹಿಂಜರಿಕದ ಹಂತ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ಆರನೇದು ಸೊ ಒಟ್ಟು ಈ ರೀತಿಯಾಗಿ ನಾವು 5 ಹಂತಗಳನ್ನ ಆರ್ಥಿಕ ಆವರ್ತಗಳಲ್ಲಿ ಹೇಳ್ಬೋದು. ಸೊ ಇಲ್ಲಿ ನೀವು ದ ಫಸ್ಟ್ ಒನ್ ಆಲ್ರೆಡಿ ಎಕ್ಸ್ಪ್ಲೇನ್ ಇನ್ ಪ್ರೀವಿಯಸ್ ಕ್ಲಾಸ್, ಡಿಪ್ರೆಷನ್. ಓಕೆ, ಮುಗ್ಗಟ್ಟಿನ ಹಂತ. ಸೊ ಅದೇ ರೀತಿಯಾಗಿ ಎರಡನೇದು ಯಾವ್ದು ಬರ್ತದ, ಚೇತರಿಕೆ ಹಂತ. ಎರಡನೇದು ಯಾವುದು, ರಿಕವರಿ ಅಂತ ಹೇಳ್ತೀವಿ. ಚೇತರಿಕೆ ಅಂದ್ರೆ ಏನು, ರಿಕವರಿ, ಇದು ಎರಡನೇ ಹಂತ. ಸೊ ಥರ್ಡ್ ಸ್ಟೇಜ್ ಆರ್ ದ ಥರ್ಡ್ ಫೇಜ್ ಆಫ್ ಬಿಸ್ನೆಸ್ ಸೈಕಲ್ ಈಸ್ ಪ್ರಾಸ್ಪರಿಟಿ, ಅಂದ್ರೆ ಇಲ್ಲಿ ಸಮೃದ್ಧಿ ಅಥವಾ ಉತ್ಕರ್ಷದ ಹಂತ ಅಂತ ಕರಿತೀವಿ. ಕನ್ನಡದಲ್ಲಿ ಮೂರನೇ ಹಂತ ಯಾವುದು, ಸಮೃದ್ಧಿ ಅಥವಾ ಉತ್ಕರ್ಷದ ಹಂತ. ಇನ್ನು ಅದೇ ರೀತಿಯಾಗಿ ನಾಲ್ಕನೇದು ಯಾವುದಂದ್ರೆ ಶೃಂಗ ಅಥವಾ ಉಬ್ಬರ, ಅಥವಾ ಇದಕ್ಕೆ ಇಂಗ್ಲಿಷ್ ಒಳಗೆ ಏನಂತೀವಿ ಬೂಮ್ ಸ್ಟೇಜ್ ಅಂತ ಹೇಳ್ತೀವಿ. BOOM, ಬೂಮ್ ಸ್ಟೇಜ್. ಶೃಂಗ ಅಥವಾ ಉಬ್ಬರ ಅಥವಾ ಬಲೂನ್ ಅಂತಲೂ ಸಹ ನಾವು ಇದನ್ನು ಕರೆಯಬಹುದು. ಇನ್ನು ಅದೇ ರೀತಿಯಾಗಿ ಐದನೇದು ಯಾವುದಂದ್ರೆ ಹಿಂಜರಿತ, ರಿಸೆಷನ್ ಸ್ಟೇಜ್ ಅಥವಾ ರಿಸೆಷನ್ ಫೇಜ್. ಸೊ ಈ ರೀತಿಯಾಗಿ 5 ಹಂತಗಳನ್ನ ಒಳಗೊಂಡಂತಹ ಒಂದು ಆರ್ಥಿಕ ಆವರ್ತಗಳನ್ನ ನಾವು ಮುಂದಿನ ಕ್ಲಾಸ್ನಲ್ಲಿ ಹೇಳ್ತೀನಿ. ಓಕೆ, ಸೊ ಟೈಮ್ ಆಯಿತು, ಎಷ್ಟು ಸಾಕು. ಸೊ ನಾವು ಐ ವಿಲ್ ಎಂಡ್ ದ ಕ್ಲಾಸ್. ಸೊ ಥ್ಯಾಂಕ್ ಯು ಅಂಡ್ ಆಲ್. Welcome you all for today's class for BA second semester DSC 1 Basic Economics. So already I have explained in previous class, that is from Unit 2. Heading is Macroeconomic Challenges and Policies. Okay, so ಇವತ್ತಿನ BA ಎರಡನೇ ಸೆಮಿಸ್ಟರ್ DSC 2 ಮೂಲಭೂತ ಅರ್ಥಶಾಸ್ತ್ರ ವಿದ್ಯಾರ್ಥಿಗಳಿಗೆ ಸ್ವಾಗತ. ಸೊ ಈಗಾಗಲೇ ನಾನು ಘಟಕ 2ರಲ್ಲಿ ಬರ್ತಕ್ಕಂತಹ ಈ ಒಂದು ಅಧ್ಯಾಯ, ಘಟಕ 2ರಲ್ಲಿ ಬರ್ತಕ್ಕಂತಹ ಈ ಒಂದು ಅಧ್ಯಾಯ 2 ಅಂದರೆ ಸಮಗ್ರ ಆರ್ಥಿಕತೆಯ ಸವಾಲುಗಳು ಮತ್ತು ನೀತಿಗಳು. ಸೊ ಇಲ್ಲಿ ನೀವು ಈಗಾಗಲೇ ಏನೇನು ಅಧ್ಯಯನ ಮಾಡಿದ್ದೀರಿ ಅದರ ಪಾಯಿಂಟ್ಸ್ಗಳನ್ನು ಹೇಳಿಕೊಂಡು ನಾನು ಮುಂದಿನ ಈ ಒಂದು ಕಂಟೆಂಟ್ಸ್ಗಳನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಈಗ ಸಮಗ್ರ ಆರ್ಥಿಕತೆಯ ಸವಾಲುಗಳು ಮತ್ತು ನೀತಿಗಳು. ಸೊ ಇದನ್ನು ಈಗಾಗಲೇ ನೀವು ಹಿಂದಿನ ಕ್ಲಾಸ್ನಲ್ಲಿ ಅಧ್ಯಯನ ಮಾಡಿದ್ದೀರಿ. ಸೊ ಅದರ ಒಂದು ಪರಿಚಯ ಭಾಗ ಅಂತ ತಿಳ್ಕೊಂಡ್ರೆ ಯು ಹ್ಯಾವ್ ಲರ್ನ್ಡ್ ದ ಇಂಟ್ರೊಡಕ್ಟರಿ ಪಾರ್ಟ್ ಆಫ್ ಮ್ಯಾಕ್ರೋ ಎಕನಾಮಿಕ್ challenges, and also we have learnt one sub chapter, that is unemployment, ನಿರುದ್ಯೋಗ ಅಂದ್ರೆ ಏನು. ಸೊ ಅದಕ್ಕೆ ಸಂಬಂಧಪಟ್ಟ ಎಲ್ಲ ವಿವರಣಾತ್ಮಕ ಸಂಗತಿಗಳನ್ನು ತಿಳ್ಕೊಂಡ್ರಿ. ಸೊ ಹಿಯರ್ ಯು ಹ್ಯಾವ್ ಲರ್ನ್ಟ್ ಮೀನಿಂಗ್ ಅಂಡ್ ಡೆಫಿನಿಷನ್ ಆಫ್ ಅನ್ಎಂಪ್ಲಾಯ್ಮೆಂಟ್, ನಿರುದ್ಯೋಗದ ಅರ್ಥ ವಿವರಣೆ ಮತ್ತು ವ್ಯಾಖ್ಯೆಗಳನ್ನು ತಿಳ್ಕೊಂಡಿದ್ರಿ. ಅಂಡ್ ಆಲ್ಸೋ ಯು ಹ್ಯಾವ್ ಲರ್ನ್ಟ್ ಹಿಯರ್ ವಾಟ್ ಆರ್ ದ ಟೈಪ್ಸ್ ಆಫ್ ಅನ್ಎಂಪ್ಲಾಯ್ಮೆಂಟ್, ನಿರುದ್ಯೋಗದ ಪ್ರಕಾರಗಳು ಏನು ಅದನ್ನೂ ಸಹ ನೀವು ಈ ಒಂದು ಹಿಂದಿನ ಕ್ಲಾಸ್ಗಳಲ್ಲಿ ಎಲ್ಲ ಅಧ್ಯಯನ ಮಾಡಿದ್ದೀರಿ. ಅಂಡ್ ನೆಕ್ಸ್ಟ್ ಪಾಯಿಂಟ್ ಯು ಹ್ಯಾವ್ ಲರ್ನ್ಟ್ ಹಿಯರ್ ವಾಟ್ ಆರ್ ದ ಕಾಸಸ್ ಆಫ್ ಅನ್ಎಂಪ್ಲಾಯ್ಮೆಂಟ್. ಸೊ ನಿರುದ್ಯೋಗದ ಕಾರಣಗಳೇನು ಅದನ್ನು ಸಹ ತಿಳ್ಕೊಂಡಿದ್ದಾರೆ. ಇದರೊಂದಿಗೆ ಈ ಒಂದು ನಿರುದ್ಯೋಗದ ಕಾರಣಗಳೊಂದಿಗೆ ವಾಟ್ ಆರ್ ದ ರೆಮಿಡೀಸ್ ಫಾರ್ ಅನ್ಎಂಪ್ಲಾಯ್ಮೆಂಟ್. ಸೊ ನಿರುದ್ಯೋಗಗಳನ್ನು ಹೋಗಲಾಡಿಸಲಿಕ್ಕೆ ಯಾವ ರೀತಿಯ ಪರಿಹಾರ ಕ್ರಮಗಳು ಅತ್ಯವಶ್ಯಕವಾಗಿದ್ದಾವೆ ಮತ್ತು ಪರಿಹಾರದ ಕ್ರಮಗಳು ಏನು ಅನ್ನುವುದನ್ನು ನೀವು ಈ ಒಂದು ಹಿಂದಿನ ಕ್ಲಾಸ್ನಲ್ಲಿ ಈ ಒಂದು ನಿರುದ್ಯೋಗ ಸಂಬಂಧಪಟ್ಟಂತಹ ಒಂದು ಅಧ್ಯಾಯದಲ್ಲಿ ಅಧ್ಯಯನ ಮಾಡಿದ್ದೇವೆ. ಇನ್ನು ಅದೇ ರೀತಿಯಾಗಿ ಈ ಒಂದು ಅಧ್ಯಾಯ 4ರಲ್ಲಿ ಬರ್ತಕ್ಕಂತಹ ಘಟಕ 2 ಮ್ಯಾಕ್ರೋ ಎಕನಾಮಿಕ್ ಚಾಲೆಂಜಸ್ ಆ್ಯಂಡ್ ಪಾಲಿಸೀಸ್. ಸೊ ಈ ಒಂದು ಸಮಗ್ರ ಆರ್ಥಿಕ ಪರಿಕಲ್ಪನೆಗಳು ಮತ್ತು ಈ ಒಂದು ಇದರಲ್ಲಿ ನೀತಿಗಳಲ್ಲಿ ಬರ್ತಕ್ಕಂತಹ ಒಂದು ಅಧ್ಯಾಯ 4ರಲ್ಲಿ ಬರ್ತಕ್ಕಂತಹ ಸಮಗ್ರ ಆರ್ಥಿಕತೆಯ ಸವಾಲುಗಳಲ್ಲಿ ನಿರುದ್ಯೋಗ ಒಂದು ಸಬ್ ಚಾಪ್ಟರ್ ಆಯಿತು.
ಮತ್ತು ಎರಡನೆಯ ಒಂದು ಉಪ ಅಧ್ಯಾಯ ಎಕನಾಮಿಕ್ ಗ್ರೋತ್ ಅಂದರೆ ಆರ್ಥಿಕ ಬೆಳವಣಿಗೆ. ಸೊ ಇದನ್ನು ಸಹ ಈ ಒಂದು ಹಿಂದಿನ ಕ್ಲಾಸ್ನಲ್ಲಿ ತಿಳ್ಕೊಂಡಿದೆ. ಸೊ ಹಿಯರ್ ಯು ಹ್ಯಾವ್ ಲರ್ನ್ಡ್ ಮೀನಿಂಗ್ ಆ್ಯಂಡ್ ಡೆಫಿನೇಷನ್ ಆಫ್ ಎಕನಾಮಿಕ್ ಗ್ರೋತ್. ಆರ್ಥಿಕ ಬೆಳವಣಿಗೆ ಅರ್ಥ ವಿವರಣೆ ಮತ್ತು ವ್ಯಾಖ್ಯೆ ತಿಳ್ಕೊಂಡಿರಿ. ಆ್ಯಂಡ್ ವಾಟ್ ದ ಗ್ರೋತ್ ಆ್ಯಸ್ ಎ ಗೋಲ್, ಬೆಳವಣಿಗೆ ಒಂದು ಉದ್ದೇಶವಾಗಿದೆ. ಸೊ ಅದಕ್ಕೆ ಸಂಬಂಧಪಟ್ಟ ಎಲ್ಲ ವಿವರಣಾತ್ಮಕ ಸಂಗತಿಗಳನ್ನು, ವಾಟ್ ಆರ್ ದ ಫ್ಯಾಕ್ಟರ್ಸ್ ವಿಚ್ ಎಕ್ಸ್ಪ್ಲೇನ್ಸ್ ಗ್ರೋತ್ ಆ್ಯಸ್ ಎ ಗೋಲ್. ಸೊ ಈ ಒಂದು ಬೆಳವಣಿಗೆ ಹೇಗೆ, ಇದೊಂದು ಏನೋ ಉದ್ದೇಶ ಅಂದರೆ ಬೆಳವಣಿಗೆ ಒಂದು ಉದ್ದೇಶ ಹೇಗೆ ಆಗಿದೆ ಅನ್ನುವ ಸಂಗತಿಗಳನ್ನು ತಿಳ್ಕೊಂಡ್ರಿ. ಆ್ಯಂಡ್ ನೆಕ್ಸ್ಟ್ ಕಂಟೆಂಟ್ ನೆಕ್ಸ್ಟ್ ಚಾಪ್ಟರ್ ಸಬ್ ಚಾಪ್ಟರ್ ಯು ಹ್ಯಾವ್ ಲರ್ನ್ಡ್ ಹಿಯರ್ ಬಿಸ್ನೆಸ್ ಸೈಕಲ್ಸ್, ಆರ್ಥಿಕ ಆವರ್ತಗಳು. ಸೊ ಆರ್ಥಿಕ ಆವರ್ತಗಳಿಗೆ ಸಂಬಂಧಪಟ್ಟ ಒಂದು ಇಂಟ್ರೊಡಕ್ಟರಿ ಪಾರ್ಟ್, ಪರಿಚಯ ಭಾಗವನ್ನು ಅಧ್ಯಯನ ಮಾಡಿದೆ. ಆ್ಯಂಡ್ ಆಲ್ಸೋ ಹಿಯರ್ ಯು ಹ್ಯಾವ್ ಲರ್ನ್ಡ್ ಮೀನಿಂಗ್ ಆ್ಯಂಡ್ ಡೆಫಿನೇಷನ್ ಆಫ್ ಬಿಸ್ನೆಸ್ ಸೈಕಲ್ಸ್, ಆರ್ಥಿಕ ಆವರ್ತಗಳು ಅಥವಾ ಆರ್ಥಿಕ ಚಕ್ರಗಳ ಒಂದು ಅರ್ಥ ವಿವರಣೆ ಮತ್ತು ವ್ಯಾಖ್ಯೆಗಳನ್ನು ತಿಳ್ಕೊಂಡ್ರಿ. ಆ್ಯಂಡ್ ಇನ್ ಪ್ರೀವಿಯಸ್ ಕ್ಲಾಸ್ ಯು ಹ್ಯಾವ್ ಲರ್ನ್ಡ್ ವಾಟ್ ಆರ್ ದ ಫೀಚರ್ಸ್ ಆಫ್ ಬಿಸ್ನೆಸ್ ಸೈಕಲ್ಸ್, ಈ ಒಂದು ಆರ್ಥಿಕ ಆವರ್ತಗಳ ಲಕ್ಷಣಗಳು ಯಾವುವು. ಸೊ ಅದನ್ನು ಸಹ ವಿವರಣಾತ್ಮಕ ಒಂದು ಅಂಶಗಳೊಂದಿಗೆ ಅಧ್ಯಯನ ಮಾಡಿದ್ದೀರಿ. ಆ್ಯಂಡ್ ನೆಕ್ಸ್ಟ್ ಯು ಹ್ಯಾವ್ ಲರ್ನ್ಡ್ ಹಿಯರ್ ವಾಟ್ ಆರ್ ದ ಟೈಪ್ಸ್ ಆಫ್ ಬಿಸ್ನೆಸ್ ಸೈಕಲ್ಸ್. ಸೊ ಆರ್ಥಿಕ ಆವರ್ತಗಳ ವಿಧಗಳು ಏನು ಮತ್ತು ಯಾವ ಪ್ರಕಾರದ ವಿಧಗಳನ್ನು ನೀವು ಇಲ್ಲಿ ಅಧ್ಯಯನ, ಅದನ್ನು ಸಹ ನೀವು ಈ ಒಂದು ಹಿಂದಿನ ಕ್ಲಾಸ್ನ ತಿಳ್ಕೊಂಡ್ರಿ. ಆ್ಯಂಡ್ ಆಲ್ಸೋ ಹಿಯರ್ ಯು ಹ್ಯಾವ್ ಲರ್ನ್ಡ್ ದ ಟೈಪ್ಸ್ ಆರ್ ದ ಕ್ಲಾಸಿಫಿಕೇಶನ್ ಆಫ್ ಬಿಸ್ನೆಸ್ ಸೈಕಲ್ಸ್, ಅಂದರೆ ಆರ್ಥಿಕ ಆವರ್ತಗಳ ವರ್ಗೀಕರಣ ಅಥವಾ ಅವುಗಳ ವಿಧಗಳನ್ನು ನೀವು ಈ ಒಂದು ಹಿಂದಿನ ಕ್ಲಾಸ್ನಲ್ಲಿ ಎಲ್ಲ ಅಧ್ಯಯನ ಮಾಡಿದೆ. ಸೊ ನಾವು ಟುಡೇ ಐ ವಿಲ್ ಎಕ್ಸ್ಪ್ಲೇನ್, ರೈಟ್ ಹೆಡ್ಡಿಂಗ್ ಬರ್ಬೋದು. ಇವತ್ತು ಹೇಳ್ತಕ್ಕಂಥ ಕಂಟೆಂಟು ಈ ಒಂದು ಆರ್ಥಿಕ ಆವರ್ತಗಳಲ್ಲಿ ಬರ್ತಕ್ಕಂಥ ಒಂದು ಸಬ್ ಹೆಡ್ಡಿಂಗ್ ಬರ್ಕೊಡ್ರಿ. ಆರ್ಥಿಕ ಆವರ್ತಗಳ ಹಂತಗಳು, ಫೇಜಸ್ ಆಫ್ ಬಿಸ್ನೆಸ್ ಸೈಕಲ್ಸ್, phases of business cycles. So I will explain this with the help of one diagram. So ಇದನ್ನ ಒಂದು ರೇಖಾಕೃತಿಯ ಮೂಲಕ ನಾವು ಇದನ್ನ ವಿವರಣೆ ಮಾಡ್ತೀವಿ. ಓಕೆ, so here you will come across 5 stages of business cycles. So ಆರ್ಥಿಕ ಆವರ್ತಗಳಲ್ಲಿ ಮುಖ್ಯವಾಗಿ ನೀವು ಇಲ್ಲಿ 5 ಹಂತಗಳನ್ನ ಕಾಣಬಹುದು. ಸೊ ಯಾವ ರೀತಿಯ ಹಂತಗಳಲ್ಲಿ ಇಲ್ಲಿ ಬರ್ತದೆ. ಸೊ 5 ಹಂತಗಳಲ್ಲಿ ಮೊದಲನೇದಾಗಿ ಬರ್ತಕ್ಕಂಥದ್ದು, ಸೊ ವಿಲ್ ಕಮ್ ಅಕ್ರಾಸ್ ದ ಫಸ್ಟ್ ಸ್ಟೇಜ್, ದಟ್ ಈಸ್ ಡಿಪ್ರೆಷನ್, ಮುಗ್ಗಟ್ಟಿನ ಹಂತ. ಒಂದನೇದು ಯಾವುದು, ಆರ್ಥಿಕ ಆವರ್ತಗಳಲ್ಲಿ ಬರ್ತಕ್ಕಂಥದ್ದು ಮೊದಲನೇ ಹಂತ ಮುಗ್ಗಟ್ಟು, ಡಿಪ್ರೆಷನ್ ಅಂತ ಹೇಳ್ತೀವಿ. ಆ್ಯಂಡ್ ದ ಸೆಕೆಂಡ್ ಸ್ಟೇಜ್ ದಟ್ ಈಸ್ ರಿಕವರಿ ಸ್ಟೇಜ್. ಸೆಕೆಂಡ್ ಸ್ಟೇಜ್ ಯಾವುದು, ರಿಕವರಿ ಸ್ಟೇಜ್ ಅಂದರೆ ಚೇತರಿಕೆಯ ಹಂತ. ಎರಡನೇದು ಈ ಒಂದು ಚೇತರಿಕೆಯ ಹಂತ ಇಲ್ಲಿ ಬರ್ತದೆ ಅಂತ ಹೇಳ್ಬೋದು. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ಥರ್ಡ್ ಒನ್ ಈಸ್ ಪ್ರಾಸ್ಪರಿಟಿ ಸ್ಟೇಜ್, ಉತ್ಕರ್ಷದ ಹಂತ. ಮೂರನೇದು ಉತ್ಕರ್ಷದ ಹಂತ. ಇನ್ನು ಅದೇ ರೀತಿಯಾಗಿ ನಾಲ್ಕನೇದು ಯಾವುದಂದ್ರೆ ಬೂಮ್ ಸ್ಟೇಜ್, ಅಂದರೆ ವಿಸ್ತರಣೆ ಅಥವಾ ಉಬ್ಬರ ಹಂತ, ವಿಸ್ತರಣೆ ಅಥವಾ ಉಬ್ಬರ ಅಂತ ಹೇಳ್ತೀವಿ. ಆ್ಯಂಡ್ ದ ಫಿಫ್ತ್ ಒನ್ ಈಸ್ ರೆಸೆಷನ್ ಅಂದರೆ ಹಿಂಜರಿತ. ಸೊ ಒಟ್ಟು 5 ಹಂತಗಳನ್ನು ನೀವು ಈ ಒಂದು ಭಾಗದಲ್ಲಿ ಅಧ್ಯಯನ ಮಾಡ್ತೀವಿ. ಓಕೆ, ಸೊ ಈಗ ಒಟ್ಟು 5 ರೀತಿಯ ಹಂತಗಳನ್ನು ನಾವಿಲ್ಲಿ ತಿಳ್ಕೊಳ್ತೀವಿ. ಓಕೆ, ಸೊ ಇಲ್ಲಿ ಮೊದಲನೇದು ಬರ್ತಕ್ಕಂಥದ್ದು ಡಿಪ್ರೆಷನ್ ಸ್ಟೇಜ್, ಮುಗ್ಗಟ್ಟಿನ ಒಂದು ಹಂತ. ಸೊ ಈ ಒಂದು ಮುಗ್ಗಟ್ಟಿನ ಒಂದು ಹಂತದಲ್ಲಿ ನೋಡ್ತಾ ಇದ್ದೀವಿ, ಈ ಒಂದು ಹಂತದಲ್ಲಿ ಆರ್ಥಿಕ ಚಟುವಟಿಕೆಗಳ ಒಂದು ವ್ಯವಹಾರ ಮತ್ತು ಅಲ್ಲಿ ವಿಶೇಷವಾಗಿ ಹೇಳ್ತಾ ಇದ್ದೀವಿ ಬೆಲೆಗಳಿರ್ಬೋದು, ಕೂಲಿಗಳಿರ್ಬೋದು ಮತ್ತು ಲಾಭ, ಬಡ್ಡಿ, ಗೇಣಿಗಳೆಲ್ಲ ತುಂಬ ಅತ್ಯಂತ ಕಳಪೆ ಮಟ್ಟದಿಂದ ಕೂಡಿರ್ತದೆ ಮತ್ತು ಕೆಳಮಟ್ಟದಲ್ಲಿ ಇರುವುದನ್ನು ನಾವಿಲ್ಲಿ ಗಮನಿಸಬಹುದು. ಅದೇ ರೀತಿಯಾಗಿ ಉತ್ಪಾದನೆ ಈ ಒಂದು ಹಂತದಲ್ಲಿ ಬಹಳ ಮಟ್ಟದಲ್ಲಿ ಕುಂಠಿತವಾಗಿ ಹೆಚ್ಚಿನ ಮಟ್ಟದ ಒಂದು ನಿರುದ್ಯೋಗದ ಒಂದು ಸ್ಥಿತಿ ತಾಂಡವವಾಡ್ತಿರ್ತದೆ ಅಂತ ಹೇಳ್ಬೋದು. ಅಲ್ಲದೆ ಉದ್ಯಮಗಳು ಸಹ ಅಷ್ಟೊಂದು ಯಶಸ್ವಿತವಾಗಿ ಕಾರ್ಯಾಚರಣೆಯಲ್ಲಿ ಇರುವುದಿಲ್ಲ. ಅವುಗಳ ತೀರಾ ಸಾಮಾನ್ಯ ಒಂದು ಮಟ್ಟದ ಒಂದು ಯಶಸ್ಸನ್ನು ಕಂಡಿರ್ತಾವೆ ಅಂತ ಹೇಳ್ಬೋದು. ಅಲ್ಲದೆ ಎಲ್ಲ ಕಡೆ ನಿರಾಶೆ ಮತ್ತು ವಿಷಾದದ ಒಂದು ಕರಾಳ ಛಾಯೆ ಕಂಡು ಬರ್ತಕ್ಕಂತಹ ಒಂದು ಸ್ಥಿತಿಯೇ ಈ ಒಂದು ಮುಗ್ಗಟ್ಟಿನ ಒಂದು ಸ್ಥಿತಿ ಅಂತ ಇಲ್ಲಿ ಹೇಳ್ಬೋದು. ಸೊ ಹಿಯರ್ ಡಿಪ್ರೆಷನ್ ಸ್ಟೇಜ್ as defined by Hebler. So he has defined a depression stage. It is a state of affairs in which income is consumed at the rate of employment or falling in the sense of there are idle resources and also unused capacity in the economy. ಅಂದರೆ ಹೆಬರ್ಲರ್ ಅವರ ಪ್ರಕಾರವೂ ಸಹ ನಾವು ಇದನ್ನ ಮುಗ್ಗಟ್ಟಿನ ಒಂದು ಹಂತವನ್ನು ಯಾವ ರೀತಿಯಾಗಿ ಹೇಳ್ಬೋದು ಅಂದರೆ, ಈ ಒಂದು ಹಂತವು ವಿಶೇಷವಾಗಿ ಆದಾಯವನ್ನ ನುಂಗಿ ಬಿಡುವ ಮತ್ತು ಅದೇ ರೀತಿಯಾಗಿ ಈ ಒಂದು ಉದ್ಯೋಗದ ಒಂದು ದರ ಕೆಳಮುಖದಲ್ಲಿ ಹೋಗತಕ್ಕಂತಹ ಸಂದರ್ಭ ಮತ್ತು ಅದೇ ರೀತಿಯಾಗಿ ಸಂಪನ್ಮೂಲಗಳು ಜಡತ್ವದ ಒಂದು ರೂಪದಲ್ಲಿ ಮತ್ತು ಉಪಯೋಗ ಮಾಡದೇ ಇರತಕ್ಕಂತಹ ಒಂದು ನಿಶ್ಚಲವಾದಂತಹ ಅರ್ಥವ್ಯವಸ್ಥೆಯ ಒಂದು ಸ್ಥಿತಿಯೇ ಮುಗ್ಗಟ್ಟಿನ ಹಂತ ಅಂತ ಅದನ್ನು ವಿವರಣೆ ಮಾಡಲಾಗಿದೆ ಅಂತ ಹೇಳ್ಬೋದು.
So here the depression period, it is characterized as a rise in the level of unemployment and shrinkage in the volume of industrial output, and also decline in the trade and the transaction, and also the low prices and low wages, contraction of bank credit, high bank reserves and low interest rates, and low business inventions and business failures. So decline in the investment and feeling of the pessimism and also the despair. So such type of conditions will happen under depression stage. So ಈ ರೀತಿಯ ಸಂಗತಿಗಳು ನಾವು ಜರುಗುವುದನ್ನು ಎಲ್ಲಿ ನೋಡ್ತಾ ಇದ್ವಿ, ಮುಗ್ಗಟ್ಟಿನ ಒಂದು ಹಂತದಲ್ಲಿ ನೋಡ್ತಾ ಇದ್ವಿ ಅಂತ ಹೇಳ್ಬೋದು. ಸೊ ಇಯರ್ ಡಿಕ್ರೀಸ್ ಇನ್ ದ ಲೆವೆಲ್ ಆಫ್ ಡಿಕ್ರೀಸ್ ಇನ್ ದ ಲೆವೆಲ್ ಆಫ್ ಎಂಪ್ಲಾಯ್ಮೆಂಟ್ ಅಂತ ಹೇಳ್ತೀವಿ, ಅಂದ್ರೆ ಉದ್ಯೋಗದ ಸ್ಥಳದಲ್ಲಿ ಇಳಿವಿಕೆ ಆಗುವಿಕೆ. ಅದೇ ರೀತಿಯಾಗಿ ನೋಡ್ತಾ ಇದ್ವಿ ಈ ಒಂದು ಕೈಗಾರಿಕೆ ಉತ್ಪನ್ನದಲ್ಲಿಯೇ ಇಳಿಯುವಿಕೆ. ಸೊ ಡಿಕ್ರೀಸ್ ಇನ್ ದ ವ್ಯಾಲ್ಯೂಮ್ ಆಫ್ ಇಂಡಸ್ಟ್ರಿಯಲ್ ಔಟ್ಪುಟ್ ಅಂಡ್ ಆಲ್ಸೋ ಡಿಕ್ಲೈನ್ ಇನ್ ಟ್ರೇಡ್ ಅಂಡ್ ಟ್ರಾನ್ಸಾಕ್ಷನ್ಸ್. ಸೊ ಇದರೊಂದಿಗೆ ವ್ಯಾಪಾರ ವಹಿವಾಟುಗಳಲ್ಲಿ ಇಳಿಯುವುದು, ಅಂಡ್ ಆಲ್ಸೋ ಲೋ ಪ್ರೈಸಸ್ ಆಫ್ ದ ಕಮಾಡಿಟಿ ಅಂಡ್ ಲೋ ವೇಜಸ್. ಸೊ ಸರಕುಗಳ ಬೆಲೆಗಳಲ್ಲಿ ಒಂದು ಇಳಿಯುವಿಕೆ ಮತ್ತು ಅದೇ ರೀತಿಯಾಗಿ ಈ ಒಂದು ಕಡಿಮೆ ಕೂಲಿಯ ಒಂದು ಕೊಡುವಿಕೆ ಅಂತ ಸಂದರ್ಭ ಸನ್ನಿವೇಶ ಅಲ್ಲಿ ಹೇಳ್ಬೋದು. ಅಂಡ್ ಆಲ್ಸೋ ಕಾಂಟ್ರಾಕ್ಷನ್ ಆಫ್ ಬ್ಯಾಂಕ್ ಕ್ರೆಡಿಟ್. ಸೊ ಬ್ಯಾಂಕ್ಗಳಲ್ಲಿ ಜಮೆ ಆಗ್ತಕ್ಕಂಥ ವ್ಯವಹಾರಗಳು ಅತ್ಯಲ್ಪ ಮಟ್ಟದಲ್ಲಿರ್ತಾವ, ಕಡಿಮೆ ಮಟ್ಟದಲ್ಲಿರ್ತದ. ಅಂಡ್ ಆಲ್ಸೋ ಹೈ ಬ್ಯಾಂಕ್ ರಿಸರ್ವ್ಸ್. ಸೊ ಅದೇ ರೀತಿಯಾಗಿ ಬ್ಯಾಂಕುಗಳಲ್ಲಿ ಅತ್ಯಧಿಕ ಮಟ್ಟದ ಒಂದು ಕಾಯ್ದಿಟ್ಟ ನಿಧಿ ಇರ್ತದೆ, ಮತ್ತು ಇದರೊಂದಿಗೆ ಲೋ ಇಂಟ್ರೆಸ್ಟ್ ರೇಟ್ಸ್ ಮತ್ತು ಕಡಿಮೆ ಬಡ್ಡಿ ದರಗಳು, ಅಂಡ್ ಆಲ್ಸೋ ಲೋ ಬಿಸ್ನೆಸ್ ಇನ್ವೆನ್ಷನ್ಸ್. ಅದೇ ರೀತಿಯಾಗಿ ಕಡಿಮೆ ವ್ಯವಹಾರದ ಒಂದು ಆವಿಷ್ಕಾರಗಳು, ಅನೇಕ ರೀತಿಯ ಈ ಒಂದು ಅಪಯಶಸ್ಸನ್ನ ಕಂಡತಕ್ಕಂತಹ ಸನ್ನಿವೇಶಗಳು ಈ ಒಂದು ಭಾಗದಲ್ಲಿ ಕಂಡು ಬರುವುದೇ ಮುಗ್ಗಟ್ಟಿನ ಒಂದು ಹಂತವಾಗಿದೆ ಅಂತ ಹೇಳ್ಬೋದು. So here the distribution of national income will also distort the price structure in the economy. During a very short period of time, that is in depression stage, there will be a overall curtailment of aggregate economic activity. ಸೊ ಈ ರೀತಿಯ ಒಂದು ಸನ್ನಿವೇಶ ನೋಡ್ತಾ ಇದ್ವಿ. ವಿಶೇಷವಾಗಿ ಅತ್ಯಧಿಕ ಮಟ್ಟದಲ್ಲಿ ಅಂದಾಜಿನ ಪ್ರಕಾರ ಹೇಳಬೇಕಂದ್ರೆ ರಾಷ್ಟ್ರೀಯ ವರಮಾನದಲ್ಲಿ ಸಹ ಅತ್ಯಲ್ಪ ಮಟ್ಟದಲ್ಲಿ ಆಗುವಿಕೆ ಮತ್ತು ಇಳಿಮುಖವಾಗುವುದನ್ನು ಅಂತ ಹೇಳ್ಬೋದು. ಸೊ ಆಲ್ ದೀಸ್ ಆರ್ ದ ಫೀಚರ್ಸ್ ಆರ್ ಕ್ಯಾರೆಕ್ಟರ್ಸ್ ಆರ್ ದ ಕಂಡೀಷನ್ಸ್ ಮೇ ಫೈಂಡ್ ಆರ್ ಮೇ ಕಮ್ ಅಕ್ರಾಸ್ ಇನ್ ದ ಸ್ಟೇಜ್ ಆಫ್ ಡಿಪ್ರೆಷನ್. ಸೊ ಈ ರೀತಿಯ ಸನ್ನಿವೇಶ ಸಂಗತಿಗಳು ಲಕ್ಷಣಗಳು ನಮಗೆ ಎಲ್ಲಿ ಕಂಡು ಬರ್ತದೆ ಅಂದ್ರೆ ಇವು ಮುಗ್ಗಟ್ಟಿನ ಒಂದು ಹಂತದಲ್ಲಿ ಕಂಡು ಬರ್ತದೆ ಅಂತ ಹೇಳ್ಬೋದು. ಸೊ ಆಸ್ ಸೂನ್ ಆಸ್ ದ ಎಕನಾಮಿಕ್ ಆಕ್ಟಿವಿಟಿ ಗ್ಯಾದರ್ಸ್ ಅಟ್ ದ ಸೇಮ್ ಮೂಮೆಂಟ್ ದ ರಿಕವರಿ ಸ್ಟೇಜ್ ವಿಲ್ ಆಕರ್ಸ್ ಆರ್ ರಿಕವರಿ ಸ್ಟೇಜ್ ವಿಲ್ ಸ್ಟಾರ್ಟ್ಸ್ ಅಂತ ಹೇಳ್ತೀವಿ. ಸೊ ಈ ಒಂದು ಸನ್ನಿವೇಶ ಮುಗಿದು ಕೊನೆಯ ಹಂತದಲ್ಲಿ ಹೋಗ್ತಾ ಇದ್ದೀವಿ. ಈ ಒಂದು ನಿರಾಶೆ ವಿಷಾದದ ಒಂದು ಕರಳ ಛಾಯೆ ಪ್ರಸರಿಸಿದ ನಂತರ ಮತ್ತೆ ಅಲ್ಲಿ ನೋಡ್ತಾ ಇದ್ದೀವಿ ಎರಡನೆಯ ಹಂತಕ್ಕೆ ವ್ಯಾಪಾರಿ ಚಕ್ರಗಳು ಅಥವಾ ಆರ್ಥಿಕ ಆವರ್ತಗಳು ಬರುವುದನ್ನು ನೋಡಬಹುದು. ಸೊ ಈ ಒಂದು ಹಂತದಲ್ಲಿ ನೋಡ್ತಾ ಇದ್ದೀವಿ ಚೇತರಿಕೆ ಹಂತ. ಎರಡನೇದು ಯಾವುದು ಬಂತು? ರಿಕವರಿ ಸ್ಟೇಜ್. ಓಕೆ, ಸೊ ಈ ಒಂದು ಚೇತರಿಕೆ ಹಂತದಲ್ಲಿ ನೋಡ್ತಾ ಇದ್ವಿ ಇಲ್ಲಿ ಏನೇನು ಸಂಭವಿಸ್ತದ. ಸೊ ಚೇತರಿಕೆ ಹಂತದಲ್ಲಿ ಸರಕು ಮತ್ತು ಸೇವೆಗಳಿಗೆ ಬೇಡಿಕೆ ಪ್ರಾರಂಭವಾಗ್ತದೆ ಅಂತ ಹೇಳ್ಬೋದು. ಸೊ ಇಯರ್ ದ ಡಿಮಾಂಡ್ ಫಾರ್ ವಾಟ್ ದ ಗೂಡ್ಸ್ ಅಂಡ್ ಸರ್ವಿಸಸ್ ಅಟ್ ರೈಸಿಂಗ್ ಅಟ್ ಅ ಸ್ಲೋಲಿ ಲೆವೆಲ್ಸ್. ಸೊ ಈಗ ಸ್ವಲ್ಪ ಮತ್ತು ನಿಧಾನದ ಗತಿಯಲ್ಲಿ ಬೇಡಿಕೆ ಮತ್ತು ಪೂರೈಕೆ ಪ್ರಮಾಣಗಳು ಅಲ್ಲಿ ಉಂಟಾಗ್ತದೆ ಅಂತ ಹೇಳ್ಬೋದು. ಅಂಡ್ ಆಲ್ಸೋ ಯು ಮೇ ಕಮ್ ಅಕ್ರಾಸ್ there are increase in the employment opportunities and also income levels and also price levels and wages, and also increase at a slow rates, and also wages are also goes on increasing, and also profits are also goes on increasing. ಸೊ ಈ ಒಂದು ಚೇತರಿಕೆ ಹಂತದಲ್ಲಿ ಮತ್ತೆ ಏನೇನು ಸಂಭವಿಸ್ತದೆ? ಉದ್ಯೋಗ ಅವಕಾಶಗಳು ನಿಧಾನಗತಿಯಲ್ಲಿ ಏರ್ತಾ ಇರುವುದು, ಅದೇ ರೀತಿಯಾಗಿ ಬೆಲೆಗಳು ಸಹ ನಿಧಾನಗತಿಯಲ್ಲಿ, ವೇತನಗಳು, ಬಡ್ಡಿಗಳು ಮತ್ತು ಲಾಭಗಳು ಸಹ ನಿಧಾನಗತಿಯಲ್ಲಿ ಏರಿಸುವ ಒಂದು ಪ್ರಕ್ರಿಯೆಗಳು ಈ ಒಂದು ಹಂತದಲ್ಲಿ ನಮಗೆ ಕಂಡು ಬರ್ತದೆ ಅಂತ ಹೇಳ್ಬೋದು. ಸೊ ಇದರೊಂದಿಗೆ ಈ ಒಂದು ಬ್ಯಾಂಕಿನ ಸಾಲದಲ್ಲಿಯೂ ಸಹ ನೋಡ್ತಾ ಇದ್ದೀವಿ ಮತ್ತು ಹಣದ ಚಲಾವಣೆಯಲ್ಲಿಯೂ ಸಹ ನಿಧಾನವಾದಂತಹ ಹೆಚ್ಚಳ ಉಂಟಾಗ್ತದೆ ಅಂತ ಹೇಳ್ಬೋದು. ಸೊ ಇನ್ ರಿಕವರಿ ಸ್ಟೇಜ್ ಯು ಮೇ ಆಲ್ಸೋ ಸಿ ದಟ್ ಇನ್ಕ್ರೀಸ್ ಇನ್ ದ ಬ್ಯಾಂಕಿಂಗ್ ಕ್ರೆಡಿಟ್ಸ್. Okay, increase in the banking credits and the activities of the banks goes on increasing at speed at a slow levels. So ಪ್ರಾರಂಭದ ಹಂತದಲ್ಲಿ ನಿಧಾನವಾಗಿ ಇವು ಪ್ರಾರಂಭ ಆಗ್ತವೆ ಅಂತ ಹೇಳ್ಬೋದು. ಅಂದರೆ ಬ್ಯಾಂಕಿನ ಚಟುವಟಿಕೆಗಳು ಪ್ರಾರಂಭವಾಗ್ತವೆ. ಅದೇ ರೀತಿಯಾಗಿ ನಿರಾಶೆ ವಿಪತ್ತುಗಳು ಸಹ ಮಾಯವಾಗಿ ಉತ್ಸಾಹದ ಒಂದು ವಾತಾವರಣ ನೀಡ್ತದೆ ಅಂತ ಹೇಳ್ಬೋದು. ಸೊ ದಟ್ ಇಸ್ ವೈ ಯು ಮೇ ಸಿ ದಟ್ ವಾಟ್ ಎವರ್ ದ ಡಿಪ್ರೆಷನ್ ಸ್ಟೇಜ್ ಯು ಮೇ ಕಮ್ ಅಕ್ರಾಸ್ ದೇರ್ ಆರ್ ಲಾಟ್ ಆಫ್ ಡಿಪ್ರೆಷನ್ಸ್ ಅಂಡ್ ದೇರ್ ಆರ್ ಲಾಟ್ ಆಫ್ ಐಡಲ್ ಸ್ಟೇಜಸ್ ಅಂಡ್ ಸ್ಟಾಗ್ನೆಂಟ್ ಎಕನಾಮಿಕ್ ಸ್ಟೇಜ್. ಸೊ ಇಲ್ಲ ಗೋಸ್ ಆನ್
vanishing, and later we will come across a recovery stage. So recovery stage will give a boost for the economic activities. So ಹೀಗಾಗಿ ಇದು ಈ ಒಂದು ಆರ್ಥಿಕ ಚಟುವಟಿಕೆಗಳ ಒಂದು ಮುಂದುವರಿಯುವಿಕೆಗೆ ಇದು ಬೂಸ್ಟ್ ಅಂತೆ, ಅಂದರೆ ಇದು ಪ್ರೋತ್ಸಾಹಕವಾಗ್ತದೆ ಅಂತ ಹೇಳ್ಬೋದು. ಸೊ ಈ ರೀತಿಯಾಗಿ ಎರಡನೆಯ ಹಂತ ಅಂತ ಹೇಳ್ಬೋದು. ಇನ್ನು ಮೂರನೇ ಹಂತ, ಸೊ ಥರ್ಡ್ ಸ್ಟೇಜ್ ಈಸ್ ನೋನ್ ಆಸ್ ಪ್ರಾಸ್ಪರಿಟಿ ಸ್ಟೇಜ್, ಉತ್ಕರ್ಷದ ಹಂತ. ಮೂರನೇದು ಯಾವುದು? ಉತ್ಕರ್ಷದ ಹಂತ ಅಂತ ಹೇಳ್ತೀವಿ, ಅಥವಾ ಇದಕ್ಕೆ ಮತ್ತೊಂದು ಹೆಸರು ಕನ್ನಡದಲ್ಲಿ ಹೇಳ್ತೀವಿ ಸಮೃದ್ಧಿಯ ಹಂತ ಅಂತ ಕರೀಬಹುದು. ಪ್ರಾಸ್ಪರಿಟಿ ಸ್ಟೇಜ್ಗೆ ಈಗ ಉತ್ಕರ್ಷ, ಸಮೃದ್ಧಿ ಇಂಗ್ಲಿಷ್ ಒಳಗೆ, ಇದಕ್ಕೆ ಪ್ರಾಸ್ಪರಿಟಿ ಅಂತ ಕರಿತೀವಿ. ಸಮೃದ್ಧಿ ಅಥವಾ ಉತ್ಕರ್ಷದ ಹಂತ, ಇಂಗ್ಲಿಷ್ ಒಳಗೆ ಪ್ರಾಸ್ಪರಿಟಿ ಸ್ಟೇಜ್. ಸೊ ಈಗ ಚೇತರಿಕೆ ಉದ್ಯೋಗ ಹೋಗಿ ಮುಂದೆ ಏನಾಗ್ತದ, ಪೂರ್ಣೋದ್ಯೋಗದ ಹಂತ ಬಂದು ತಲುಪ್ತದ ಅಂತ ಹೇಳ್ಬೋದು. ಸೊ ಆಫ್ಟರ್ ದ ರಿಕವರಿ ಸ್ಟೇಜ್, business cycles move on to the third stage. That third stage is known as prosperity stage. So prosperity stage that explains the full employment levels. ಸೊ ಪೂರ್ಣೋದ್ಯೋಗದ ಹಂತದ ಒಂದು ಮಟ್ಟವನ್ನು ಇದು ವಿವರಣೆ ಮಾಡ್ತದ ಅಂತ ಹೇಳ್ಬೋದು. ಆದ್ದರಿಂದ ಇದಕ್ಕೆ ಅಂತೀವಿ, ಸೊ ವಿ ವಿಲ್ ಡಿಫೈನ್ ಇಟ್ ಆಸ್ ಪ್ರಾಸ್ಪರಿಟಿ ಸ್ಟೇಜ್. ಆದ್ದರಿಂದ ಇದಕ್ಕೆ ಉತ್ಕರ್ಷದ ಹಂತ ಅಥವಾ ಸಮೃದ್ಧಿಯ ಹಂತ ಅಂತ ನಾವು ಇದನ್ನು ಕರೆಯಬಹುದು. ಸೊ ಈ ಹಂತದಲ್ಲಿ ಏನೇನು ಆಗ್ತದೆ, ವಾಟ್ ಯು ಕಮ್ ಅಕ್ರಾಸ್ ಆರ್ ವಾಟ್ ಯು ಹ್ಯಾವ್ ಟು ಸೀನ್ ಅಂಡರ್ ದಿಸ್ ಸ್ಟೇಜ್. ಸೊ ಯು ಮೇ ಸೀನ್ ಹಿಯರ್ ಇನ್ಕ್ರೀಸ್ ಇನ್ ದ ಪ್ರೊಡಕ್ಷನ್. ಸೊ ಇಲ್ಲಿ ನಿಮಗೆ ಏನು ಕಂಡು ಬರ್ತದೆ, ಮೂರನೇ ಹಂತದಲ್ಲಿ ಉತ್ಪಾದನೆಯಲ್ಲಿ ಹೆಚ್ಚಳವು ನೀವು ಗಮನಿಸಬಹುದು. ಅಂಡ್ ಆಲ್ಸೋ ಇನ್ಕ್ರೀಸ್ ಇನ್ ದ ಇನ್ವೆಸ್ಟ್ಮೆಂಟ್ಸ್, ಹೂಡಿಕೆಯಲ್ಲಿ ಅತ್ಯಧಿಕ ಮಟ್ಟದಲ್ಲಿ ಆಗ್ತದೆ. ಅಂಡ್ ಆಲ್ಸೋ ಇನ್ಕ್ರೀಸ್ ಇನ್ ದ ಕ್ರೆಡಿಟ್ಸ್ ಅಂಡ್ ಆಲ್ಸೋ ಅಡ್ವಾನ್ಸಸ್, ಲೋನ್ಸ್, ಸಾಲಗಳಲ್ಲಿ ಮತ್ತು ಮುಂಗಡಗಳಲ್ಲಿ ಒಂದು ಹೂಡಿಕೆಯಲ್ಲಿ ಅತ್ಯಧಿಕ ಮಟ್ಟದಲ್ಲಿ ಆಗುವುದನ್ನು ನಾವು ಈ ಒಂದು ಹಂತದಲ್ಲಿ ನೋಡಬಹುದು. ಅಂಡ್ ಆಲ್ಸೋ ಇನ್ಕ್ರೀಸ್ ಇನ್ ದ ಪ್ರಾಫಿಟ್ಸ್ ಅಂಡ್ ಇನ್ಕ್ರೀಸ್ ಇನ್ ದ ಪ್ರೈಸಸ್ ಆಫ್ ದ ಕಮೋಡಿಟೀಸ್. ಅಂಡ್ ಆಲ್ಸೋ ವಿಲ್ ಕಮ್ ಅಕ್ರಾಸ್ ದೇರ್ ಆರ್ ಲಾಟ್ ಆಫ್ ಎಂಪ್ಲಾಯ್ಮೆಂಟ್ ಅಪರ್ಚುನಿಟೀಸ್ ಮೇ ಸೀನ್ ಇನ್ ದ ಥರ್ಡ್ ಸ್ಟೇಜ್. ಸೊ ಇಲ್ಲಿ ಏನು ಮತ್ತೇನೇನು ಸಂಭವಿಸ್ತದೆ, ಸಾಲದ ವಿಸ್ತರಣೆ ಆಗುವುದಲ್ಲದೆ ಅಧಿಕ ಪ್ರಮಾಣದ ಲಾಭವೂ ಸಹ ಆಗ್ತದೆ ಮತ್ತು ಬೆಲೆಗಳು ಸಹ ಏರುಮುಖದಲ್ಲಿ ಹೋಗ್ತವೆ. ಉದ್ಯೋಗ ಅವಕಾಶಗಳು ಅಧಿಕ ಮಟ್ಟದಲ್ಲಿ ವಿಸ್ತರಣೆ ಆಗ್ಕೊಳ್ತಾ ಹೋಗ್ತವೆ. ಸೊ ಈ ರೀತಿಯ ಒಂದು ಉತ್ಕರ್ಷದ ಹಂತ ಅಥವಾ ಸಮೃದ್ಧಿಯ ಹಂತದ ಒಂದು ವಿವರಣೆಯನ್ನು ಮಾಡಬಹುದು. And the business cycle next that will move on to the fourth stage. That fourth stage is known as boom stage or shrunk, SHRUNK, boom BOOM. ಸೊ ಇದಕ್ಕೆ ನಾವು ಕನ್ನಡದಲ್ಲಿ ಅಂತೀವಿ ಉಬ್ಬರದ ಹಂತ ಅಥವಾ ವಿಸ್ತರಣೆಯ ಹಂತ ಅಥವಾ ಶೃಂಗದ ಹಂತ ಅಂತ ಕರಿತೀವಿ. ಮೂರು ವರ್ಡ್, ಉಬ್ಬರ ಅಥವಾ ವಿಸ್ತರಣೆ ಅಥವಾ ಶೃಂಗ ಹಂತ ಅಂತ ಕರಿತೀವಿ. ಸೊ ದಿಸ್ ಸ್ಟೇಜ್ ಈಸ್ ಆಲ್ಸೋ ನೋನ್ ಆಸ್ ಇನ್ಫ್ಲೇಷನ್ ಸ್ಟೇಜ್. ಸೊ ಈ ಒಂದು ಹಂತವನ್ನು ನಾವು ಹಣದುಬ್ಬರದ ಹಂತ ಅಂತಲೂ ಸಹ ಕರೆಯಬಹುದು. ಸೊ ಆರ್ಥಿಕ ಚಕ್ರಗಳ ನಾಲ್ಕನೇ ಹಂತವನ್ನು ಹಣದುಬ್ಬರದ ಹಂತ ಅಂತಲೂ ಸಹ ನಾವಿಲ್ಲಿ ಕರೆಯಲಾಗ್ತದೆ ಅಂತ ಹೇಳ್ಬೋದು. ಯಾಕೆ? ವೈ ವಿ ಕಾಲ್ ಇಟ್ ಆಸ್ ಇನ್ಫ್ಲೇಷನ್ ಸ್ಟೇಜ್? ಬಿಕಾಸ್ ಅಂಡರ್ ದಿಸ್ ಸ್ಟೇಜ್ ವಾಟ್ ವಿಲ್ ಹ್ಯಾಪನ್? ಸೊ ದಿಸ್ ಸ್ಟೇಜ್ ವಿಲ್ ರೀಚ್ ದ ಫುಲ್ ಎಂಪ್ಲಾಯ್ಮೆಂಟ್ ಅಂಡ್ ಆಲ್ಸೋ the full employment lead to the so many increase in the production, consumption, distribution, and also there are a lot of increase in the prices of the commodities. So that will lead to higher prices of the commodities. ಸೊ ಅದು ಯಾವುದಕ್ಕೆ ಕಾರಣವಾಗ್ತಾ ಹೋಗ್ತದೆ? ಸರಕುಗಳ ಸೇವೆಗಳಲ್ಲಿಯ ಬೆಲೆಗಳ ಒಂದು ಏರುಮುಖಕ್ಕೆ ಕಾರಣವಾಗ್ತಾ ಹೋಗ್ತದೆ ಅಂತ ಹೇಳ್ಬೋದು. ಸೊ ಯಾಕೆ ಈ ರೀತಿ ಆಗ್ತದೆ? ಯಾಕೆಂದ್ರೆ ಉದ್ಯೋಗ ಅವಕಾಶಗಳ ವಿಸ್ತರಣೆ ಹೆಚ್ಚಾಗುವುದರಿಂದ ಏನಾಗ್ತದೆ, ಅಧಿಕ ಪ್ರಮಾಣದ ಜನರು ಉದ್ಯೋಗಗಳನ್ನು ಪಡಿತಾ ಹೋಗ್ತಾರೆ. ಉದ್ಯೋಗಗಳನ್ನು ಪಡೆದಂತಹ ವ್ಯಕ್ತಿಗಳು ತಮ್ಮ ಅನುಭವದ ವಿಸ್ತರಣೆಯನ್ನು ಮಾಡ್ಕೊಳ್ತಾರೆ, ಖರ್ಚು ವೆಚ್ಚಗಳನ್ನು ಹೆಚ್ಚಿಗೆ ಮಾಡ್ತಾ ಹೋಗ್ತಾರೆ. ಆದ್ದರಿಂದ ಈ ರೀತಿಯ ಒಂದು ಉತ್ಪಾದನೆ ಮತ್ತೊಂದು ಉತ್ಪಾದನೆ, ಅನೇಕ ರೀತಿಯ ಹಲವು ಉತ್ಪಾದನೆಗಳಿಗೆ ಕಾರಣವಾಗ್ತದೆ ಅಂತ ಹೇಳ್ಬೋದು. ಸೊ ದಟ್ ಈಸ್ ವೈ ಒನ್ ಪ್ರೊಡಕ್ಷನ್ ಅಂಡ್ ಒನ್ ಕನ್ಸಂಪ್ಷನ್ ವಿಲ್ ಲೀಡ್ ಟು ಮೆನಿ ಪ್ರೊಡಕ್ಷನ್ಸ್ ಅಂಡ್ ಮೆನಿ ಕನ್ಸಂಪ್ಷನ್ ಆಕ್ಟಿವಿಟೀಸ್ ಅಂಡ್ ಸೋ ಮೆನಿ ಅದರ್ ಆಕ್ಟಿವಿಟೀಸ್ ವಿಚ್ ಈಸ್ ಗೋಸ್ ಆನ್ ಅಟ್ ಇನ್ಕ್ರೀಸಿಂಗ್ ಟ್ರೆಂಡ್. ಸೊ ಇವು ಏರುಮುಖ ಸ್ತರದಲ್ಲಿ ಹೋಗ್ತಕ್ಕಂತಹ ಒಂದು ಚಟುವಟಿಕೆಗಳಾಗಿ ಪರಿಣಮಿಸ ಅಂತ ಹೇಳ್ಬೋದು. ಒಂದು ವೇಳೆ ಈ ಒಂದು ಆದರ್ಶ ಮಟ್ಟದ ಹಂತವನ್ನು ದಾಟಿದಾಗ ಅಧಿಕ ಲಾಭದ ಆಸೆಯಿಂದ ಏನಾಗ್ತಾ ಹೋಗ್ತದ, ಹೂಡಿಕೆಯ ಪ್ರಮಾಣ ಹೆಚ್ಚಾಗ್ತಾ ಹೋಗ್ತದ. ಸೊ ಆದರ್ಶ ಮಟ್ಟ ಬಳಿಕವೂ ಸಹ ಹೂಟೆಗಳು ಏರುವುದರಿಂದ ಏನಾಗ್ತದೆ, ಬೆಲೆಗಳೂ ಸಹ ಅತಿಯಾಗಿ ಹೆಚ್ಚಾಗಿ ಅತಿ ಪ್ರಸರಣ ಸಂಭವನೀಯ ಸಾಧ್ಯತೆ ಆಗ್ತದೆ ಅಂತ ಹೇಳ್ಬೋದು. ಸೊ ದಟ್ ಈಸ್ ವೈ ವೆನ್ ದ investment goes on increasing, what will happen? So when the investment goes on increasing, the prices of the commodities will also goes on increasing. At the
at the stage we will see that there are a lot of increase in the prices of the commodity, so that will lead that will come across the optimum level of prices of the commodity. So ಅದು ಯಾವುದಕ್ಕೆ ಕಾರಣವಾಗ್ತದೆ, ಮುಂದೆ ಈ ಒಂದು ಆದರ್ಶ ಸರಕುಗಳ ಬೆಲೆಗಳ ಮಟ್ಟವನ್ನು ಮೀರಿ ಬೆಳೆತಕ್ಕಂಥ ಒಂದು ಇದಕ್ಕೆ ಕಾರಣವಾಗ್ತದೆ ಅಂತ ಹೇಳುವ. ಆದ್ದರಿಂದ ಈ ಒಂದು 4ನೆಯ ಹಂತಕ್ಕೆ ನಾವು ಏನು ಕರಿತೀವಿ, ಇನ್ಫ್ಲೇಷನ್ ಸ್ಟೇಜ್ ಅಥವಾ ವಿಸ್ತರಣೆಯ ಹಂತ, ಶೃಂಗದ ಹಂತ ಅಥವಾ ಉಬ್ಬರದ ಹಂತ ಅಂತೇಳಿ ಕರೆಯಬಹುದು. ಅಂಡ್ ಫೈನಲಿ the 5th stage, that is known as recession stage. So after the boom stage, the business cycle will next move on to the 5th stage is known as recession stage. ಹಿಂಜರಿಕದ ಹಂತಕ್ಕೆ ಬಂದು ತಲುಪ್ತದೆ. ಸೊ 5ನೆಯ ಹಂತ ಹಿಂಜರಿಕದ ಒಂದು ಹಂತ ಅಂತ ನಾವಿಲ್ಲಿ ಹೇಳ್ಬೋದು. ಸೊ ಈ ಒಂದು ಹಂತದಲ್ಲಿ ನೋಡ್ತಾ ಇದ್ದೀವಿ, ಹಣದ ಚಲಾವಣೆ ಈ ಒಂದು ಕಾಲದಲ್ಲಿ ಕಡಿಮೆ ಇರುವುದರಿಂದ ಈ ಅವಧಿಯನ್ನ ಕುಗ್ಗು ಪ್ರಸರಣ ಅಂತಲೂ ಸಹ ನಾವಿಲ್ಲಿ ಕರಿತೀವಿ. ಸೊ ಇಯರ್ 5th stage, that is recession stage, is also known as a deflation stage of business cycle. ಆದ್ದರಿಂದ 5ನೆಯ ಹಂತವನ್ನು ನಾವು ಏನಂತ ಕರಿತೀವಿ, 5ನೆಯ ಹಂತವನ್ನು ಕುಗ್ಗು ಪ್ರಸರಣದ ಹಂತ ಅಂತಲೂ ಸಹ ನಾವಿಲ್ಲಿ ಕರೆಯಬಹುದು. ಹಿಂಜರಿಕದ ಹಂತವನ್ನು ಕುಗ್ಗು ಪ್ರಸರಣದ ಹಂತವೆಂದಲೂ ಸಹ ನಾವಿಲ್ಲಿ ಕರೆಯಬಹುದು. ಇದು ಆರ್ಥಿಕ ಆವರ್ತದ ಒಂದು ಕೊನೆಯ ಹಂತ ಅಂತ ಇಲ್ಲಿ ನಾವು ಹೇಳ್ಬೋದು. ಸೊ ದಿಸ್ ಇಸ್ ಅ ಲಾಸ್ಟ್ ಸ್ಟೇಜ್ ಆಫ್ ಬಿಸ್ನೆಸ್ ಸೈಕಲ್. ಸೊ ಈ ಒಂದು ಹಂತವನ್ನು ತಲುಪಿದ ತಕ್ಷಣ ಮುಂದೆ ವಾಟ್ ವಿಲ್ ಕಮ್ ಅಕ್ರಾಸ್, ಸೊ ವಿಲ್ ಕಮ್ ಅಕ್ರಾಸ್ ಅ ಡಿಪ್ರೆಷನ್ ಸ್ಟೇಜ್. ಮತ್ತೆ ಮುಗ್ಗಟ್ಟು ಸಂಭವಿಸ್ತದೆ ಅಂತ ಹೇಳ್ಬೋದು. ಹಿಂಜರಿತ ಮುಗ್ಗಟ್ಟಿಗೆ ಕಾರಣವಾಗ್ತಾ ಹೋಗ್ತದೆ. ಸೊ ಈ ರೀತಿಯಾಗಿ ಆರ್ಥಿಕ ಆವರ್ತಗಳು ಮತ್ತೆ ಪುನರಾವರ್ತನೆಗೊಳ್ತಾ ಹೋಗ್ತವೆ. ಸೊ ದಟ್ ಇಸ್ ವೈ ಸೈಕಲ್ ವಿಲ್ ಗೋಸ್ ಆನ್ ಕಂಟಿನ್ಯೂ, ಆರ್ ದ ಸೈಕಲ್ ವಿಲ್ ಕಂಟಿನ್ಯೂ ಆಸ್ ಪರ್ ದ ಸ್ಟೇಜಸ್. ಸೊ ಆಫ್ಟರ್ ವಿಲ್ ವಾಟ್ ಹ್ಯಾಪನ್ ಆಫ್ಟರ್ ದ ಡಿಪ್ರೆಷನ್, ಸೊ ನೆಕ್ಸ್ಟ್ ಇಟ್ ವಿಲ್ ಮೂವ್ ಆನ್ ಟು ದ recovery stage, and after that it will move on to the prosperity, and next again it will move on to the boom stage, and finally will come and it will come to reach the recession stage, and finally again it will end with the depression stage, and again it will start with the recovery stage. ಸೊ ಈ ರೀತಿಯಾಗಿ ಆರ್ಥಿಕ ಆವರ್ತಗಳು ಏನಾಗ್ತದೆ, ಹಿಂಜರಿತದಿಂದ ಮತ್ತೆ ಮುಗ್ಗಟ್ಟಿಗೆ ಬಂದು ತಲುಪ್ತದ. ಮುಗ್ಗಟ್ಟು ಮತ್ತೆ ಪ್ರಾರಂಭಕ್ಕೆ ಕಾರಣವಾಗ್ತದ, ಅಂದ್ರೆ ಚೇತರಿಕೆಗೆ ಕಾರಣವಾಗ್ತದ, ಚೇತರಿಕೆ ಮತ್ತೆ ಉತ್ಕರ್ಷಕ್ಕೆ ಕಾರಣವಾಗ್ತದ, ವಿಸ್ತರಣೆಗೆ, ಮತ್ತು ಅದೇ ರೀತಿಯಾಗಿ ಹಿಂಜರಿತ. ಸೊ ಈ ರೀತಿಯಾಗಿ ಈ ಒಂದು ಆರ್ಥಿಕ ಚಟುವಟಿಕೆಗಳ ಒಂದು ಏನಿದೆ, ಈ ಒಂದು ಸೈಕಲ್ಲು ಅಥವಾ ಈ ಒಂದು ಚಕ್ರ ಏನಿದೆ, ಏನು ಸುರಳಿತವಾಗಿ ಅಂದರೆ ಈ ಒಂದು ಹಂತದಲ್ಲಿ ಕ್ರಮಬದ್ಧವಾಗಿ ಅದು ಲಯಬದ್ಧವಾಗಿ ಹೋಗ್ತಿರುವುದನ್ನು ಸಹ ನಾವು ಈ ಒಂದು ರೇಖಾಚಿತ್ರದ ಮೂಲಕ ಇಲ್ಲಿ ಗಮನಿಸಬಹುದು. ಸೊ ಈ ಒಂದು ರೇಖಾಚಿತ್ರದಲ್ಲಿ ನೀವು ಗಮನಿಸಬಹುದು, ಈ ಒಂದು ರೇಖಾಚಿತ್ರದಲ್ಲಿ OX ತಲಾಕ್ಷದಲ್ಲಿ ನೋಡ್ತಾ ಇದ್ದೀವಿ. ಸೊ ದ್ಯಾಟ್ known as the periods or the number of years, ವರ್ಷಗಳನ್ನು ಸೂಚನೆ ಮಾಡ್ತದೆ ಅಥವಾ ಕಾಲಾವಧಿ ಅನ್ನೋದು ವ್ಯಕ್ತಪಡಿಸ್ತದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ OY ಲಂಬಾಕ್ಷ ಅಂದರೆ OY ಲಂಬಾಕ್ಷ ದಟ್ ರೀಪ್ರೆಸೆಂಟ್ಸ್ ದ ಎಕನಾಮಿಕ್ ಆಕ್ಟಿವಿಟೀಸ್, ಆರ್ಥಿಕ ಚಟುವಟಿಕೆಗಳನ್ನು OY ಲಂಬಾಕ್ಷ ಪ್ರತಿನಿಧಿಸ್ತದೆ ಅಂತ ಹೇಳ್ಬೋದು. ಆ್ಯಂಡ್ ಆಲ್ಸೋ ಈ ಸಿ ದಟ್ ದೇರ್ ಇಸ್ ಅ ಒನ್ ಲೈನ್, ದಟ್ ಲೈನ್ ಈಸ್ ನೋನ್ ಆಸ್ ಆಪ್ಟಿಮಮ್ ಲೈನ್, ಅಂದರೆ ಆದರ್ಶ ರೇಖೆ ಅಂತ ನಾವು ಅದನ್ನು ಕರಿತೀವಿ, PS. ಸೊ PS ಅದು ಪೂರ್ಣೋದ್ಯೋಗದ ರೇಖೆ ಅಂತಲೂ ಸಹ ನಾವು ಕರಿಬೋದು, ಅಂದರೆ ಫುಲ್ ಎಂಪ್ಲಾಯ್ಮೆಂಟ್ ಕರ್ವ್ಸ್ ಅಂತಲೂ ಸಹ ನಾವು ಅದನ್ನು ಹೇಳ್ತಾ ಇದ್ವಿ, ಅಂದರೆ ಪೂರ್ಣೋದ್ಯೋಗದ ಒಂದು ರೇಖೆ ಅಂತಲೂ ಸಹ ನಾವಿಲ್ಲಿ ಕರೆಯಬಹುದು, ಫುಲ್ ಎಂಪ್ಲಾಯ್ಮೆಂಟ್ ಲೈನ್ ಅಂತಲೂ ಸಹ ಕರೆಯಬಹುದು. ಆ್ಯಂಡ್ ನೆಕ್ಸ್ಟ್ ಹಿಯರ್ ವಿಲ್ ಸಿ ದ್ಯಾಟ್ ದೇರ್ ಆರ್ ದ ಸ್ಟೇಜಸ್. ಸಿ ಹಿಯರ್ ದ ಫಸ್ಟ್ ಸ್ಟೇಜ್ ದ್ಯಾಟ್ ವಿಲ್ ಸ್ಟಾರ್ಟ್ ವಿತ್ ದ ರಿಕವರಿ ಸ್ಟೇಜ್, ಚೇತರಿಕೆ ಹಂತದಿಂದ ಪ್ರಾರಂಭ ಆಗ್ತದೆ. ಸೊ ಇಟ್ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್, ದಟ್ ಈಸ್ ಪ್ರಾಸ್ಪರಿಟಿ, ಅಂದರೆ ಉತ್ಕರ್ಷದ ಒಂದು ಸಮೃದ್ಧಿಯ ಹಂತಕ್ಕೆ ಬರ್ತದೆ. ಅದೇ ರೀತಿಯಾಗಿ ವಿಸ್ತರಣೆಗೆ ಹೋಗ್ತದೆ, ಶೃಂಗ ಅಥವಾ ಉಬ್ಬರದ ಒಂದು ಹಂತ ಅಂದರೆ ಬೂಮ್ ಸ್ಟೇಜಿಗೆ ಬಂದು ತರ್ತದೆ. ಅಗೇನ್ ಇಟ್ ವಿಲ್ ಮೂವ್ ಆನ್ ಟು ದ ರಿಸೆಷನ್ ಸ್ಟೇಜ್, ಹಿಂಜರಿತದ ಹಂತಕ್ಕೆ ಬರ್ತದೆ. ಆ್ಯಂಡ್ ಅಗೇನ್ ಇಟ್ ವಿಲ್ ಮೂವ್ ಟು ದ ಡಿಪ್ರೆಷನ್ ಸ್ಟೇಜ್, ಮುಗ್ಗಟ್ಟಿನ ಹಂತಕ್ಕೆ ಬಂದು ಮತ್ತೆ ಚೇತರಿಕೆ, ವಿಸ್ತರಣೆ, ಉತ್ಕರ್ಷ, ಹಿಂಜರಿತ ಮತ್ತು ಮುಗ್ಗಟ್ಟು. ಸೊ ಈ ರೀತಿಯಾಗಿ ಈ ಒಂದು ಆರ್ಥಿಕ ಆವರ್ತದ ಒಂದು ಚಕ್ರ ಇದೇನಾಗ್ತದೆ, ಸ್ಟೆಪ್ ಬೈ ಸ್ಟೆಪ್ ಅಂದರೆ ಹಂತ ಹಂತವಾಗಿ ಮುಂದುವರಿತಾ ಸಾಗ್ತದೆ ಅಂತ ಹೇಳ್ಬೋದು. ಸೊ ಇಲ್ಲಿ ನೀವು ಗಮನಿಸಬಹುದು ಈ ಒಂದು ರೇಖಾಕೃತಿಯಲ್ಲಿ ರಿಕವರಿ ಸ್ಟೇಜ್. ಸೊ ಈ ಒಂದು ಚೇತರಿಕೆ ಹಂತ, ಪ್ರಾರಂಭದ ಒಂದು ಹಂತ ಅಂತ ಹೇಳ್ತೀವಿ, ಆರ್ಥಿಕ ಆವರ್ತಗಳ ಪ್ರಾರಂಭದ ಹಂತ. ಸೊ ಅದೇ ರೀತಿಯಾಗಿ ಎರಡನೆಯ ಒಂದು ಹಂತ ಯಾವುದು, ಫುಲ್ ಎಂಪ್ಲಾಯ್ಮೆಂಟ್ ಸ್ಟೇಜ್ ಆರ್ ಪ್ರಾಸ್ಪರಿಟಿ ಅಂತ ಹೇಳ್ತೀವಿ, ಅದಕ್ಕೆ ಸಮೃದ್ಧಿ ಅಥವಾ ಉತ್ಕರ್ಷದ ಒಂದು ಹಂತ. ಸೊ ಅದಾದಮೇಲೆ ಮುಂದೆ ಯಾವ್ದು ಬರ್ತದೆ ಹೇಳ್ರಿ, ಬೂಮ್ ಅಥವಾ ಈ ಒಂದು ಶೃಂಗ ಅಥವಾ ಶಂಕ್ ಸ್ಟೇಜ್ ಅಂತ ಹೇಳ್ತೀವಿ. ಓಕೆ,
ಸೊ ಇಲ್ಲಿ ಬೂಮ್ ಸ್ಟೇಜ್ ಅಥವಾ ಈ ಒಂದು ಶಂಖ ಅಥವಾ ಈ ಒಂದು ಉಬ್ಬರದ ಒಂದು ಹಂತದಲ್ಲಿ ನೋಡ್ತಾ ಇದ್ದೀವಿ, ಅಥವಾ ಶೃಂಗದ ಒಂದು ಹಂತ. ಮತ್ತೆ ಅದು ಯಾವುದಕ್ಕೆ ಕಾರಣವಾಗ್ತದೆ? ಈ ಒಂದು ರಿಸೆಷನ್ ಸ್ಟೇಜ್ಗೆ ಕಾರಣವಾಗ್ತದೆ ಅಂತ ಹೇಳ್ಬೋದು. ಆರ್ಥಿಕ ಹಿಂಜರಿತಕ್ಕೆ ಕಾರಣವಾಗ್ತದೆ. ಅಗೇನ್ ಇಟ್ ವಿಲ್ ಮೂವ್ ಟು ದ ಡಿಪ್ರೆಷನ್ ಸ್ಟೇಜ್, ಮುಗ್ಗಟ್ಟಿಗೆ ಕಾರಣವಾಗ್ತದೆ. ಅಂಡ್ ಅಗೇನ್ ಇಟ್ ವಿಲ್ ಮೂವ್ ಟು ರಿಕವರಿ ಅಂಡ್ ಆಲ್ಸೋ ಬೂಮ್, ಅಂಡ್ ನೆಕ್ಸ್ಟ್ ಇಟ್ ವಿಲ್ ಮೂವ್ ಟು ದ ರಿಸೆಷನ್, ಅಂಡ್ ಅಗೇನ್ ಇಟ್ ವಿಲ್ ಕಮ್ ಟು ದ ಡಿಪ್ರೆಷನ್. ಓಕೆ, ಸೊ ಈ ರೀತಿಯಾಗಿ ಆರ್ಥಿಕ ಆವರ್ತಗಳು, ನಾವು ಆರ್ಥಿಕ ಈ ಒಂದು ಚಕ್ರಗಳು ಈ ರೀತಿಯಾಗಿ ಮುಂದುವರಿಯುವುದನ್ನು, ಸಾಗುವುದನ್ನು ಈ ಒಂದು ರೇಖಾಕೃತಿಯ ಮೂಲಕ ನಾವಿಲ್ಲಿ ಗಮನಿಸಬಹುದು. ಸೊ ಈ ಒಂದು ದ OX ದಟ್ ಹಾರಿಜಾಂಟಲ್ ಆಕ್ಸಿಸ್ ರಿಪ್ರೆಸೆಂಟ್ಸ್ ವಾಟ್? ನಂಬರ್ ಆಫ್ ಇಯರ್ಸ್. ಸಿ ಇಯರ್ ದ ನಂಬರ್ ಆಫ್ ಇಯರ್ಸ್, 1 year, 2 year, 3 year up to 10 years we have shown in the diagram. And the OY vertical axis that represents the level of business activities. ಸೊ OY ಲಂಬಾಕ್ಷ ಏನಂತ ತೋರಿಸ್ತದೆ? ಈ ಒಂದು ಆರ್ಥಿಕ ಚಟುವಟಿಕೆಗಳ ಒಂದು ಮಟ್ಟವನ್ನು ಅದು ತೋರಿಸೋದು ಅಂತ ಹೇಳ್ಬೋದು. ಅಂಡ್ ಆಲ್ಸೋ ದ PS ದಟ್ PM ಲೈನ್ ದಟ್ ರಿಪ್ರೆಸೆಂಟ್ಸ್ ದ ಫುಲ್ ಎಂಪ್ಲಾಯ್ಮೆಂಟ್ ಲೈನ್. ಓಕೆ, ಅಂಡ್ ಆಲ್ಸೋ ಹಿಯರ್ ಯು ಹ್ಯಾವ್ ಸೀನ್ ದೇರ್ ಆರ್ ಸೋ ಮೆನಿ ಸ್ಟೇಜಸ್: ರಿಕವರಿ, ಅಂಡ್ ಆಲ್ಸೋ ದ ಸೆಕೆಂಡ್ ಸ್ಟೇಜ್ ಪ್ರಾಸ್ಪರಿಟಿ, ಅಂಡ್ ದ ಥರ್ಡ್ ದಟ್ ಈಸ್ ಬೂಮ್, ಅಂಡ್ ದ ಫೋರ್ತ್ ದಟ್ ಈಸ್ ಡಿಪ್ರೆಷನ್, the next recession, and after that the depression. ಸೊ ಈ ರೀತಿಯಾಗಿ ಆರ್ಥಿಕ ಆವರ್ತಗಳ ಹಂತಗಳನ್ನು ನಾವು ಈ ಒಂದು ರೇಖಾಕೃತಿಯ ಮೂಲಕ ಇಲ್ಲಿ ನೋಡಿದ್ದೀವಿ. ಓಕೆ, ಅಂಡ್ ಆಲ್ಸೋ ಯು ಹ್ಯಾವ್ ಲರ್ನ್ಡ್ ದ ಎಕ್ಸ್ಪ್ಲನೇಷನ್ ಪಾರ್ಟ್ ಆಫ್ ಆಲ್ ದ ಸ್ಟೇಜಸ್. ಅದೇ ರೀತಿಯಾಗಿ ಈ ಒಂದು ಆರ್ಥಿಕ ಆವರ್ತಗಳ 5 ಹಂತಗಳನ್ನು ಈ ಒಂದು ರೇಖಾಕೃತಿಯ ಮೂಲಕ ನೀವು ಇಲ್ಲಿ ತಿಳ್ಕೊಂಡಿದ್ದೀವಿ. ಸೊ ನಾವು I will move on to the next point, that is what are the causes of business cycles. ಆರ್ಥಿಕ ಆವರ್ತಗಳ ಕಾರಣಗಳು ಏನು? ಆರ್ಥಿಕ ಆವರ್ತಗಳು ಯಾಕೆ ಸಂಭವಿಸುವ? ವಾಟ್ ಆರ್ ದ ರೀಸನ್ಸ್ ಹೇಳ್ರಿ. ಆರ್ಥಿಕ ಆವರ್ತಗಳ ಕಾರಣಗಳು ಯಾವುವು? ಯಾವ ರೀತಿಯ ಸಂಗತಿಗಳು ಇಲ್ಲಿ ಕಾರಣವಾಗ್ತವೆ? ಸೊ ಹಿಯರ್ ದ ಫಸ್ಟ್ ಪಾಯಿಂಟ್ ದಟ್ ಈಸ್ ಸಪ್ಲೈ ಆಫ್ ಮನಿ, ಹಣದ ಪೂರೈಕೆ ಆರ್ಥಿಕ ಆವರ್ತಕ್ಕೆ ಕಾರಣವಾಗ್ತಕ್ಕಂಥ ಒಂದು ಪ್ರಮುಖವಾದಂಥ ಒಂದು ಸಂಗತಿಯಾಗಿದೆ ಅಂತ ಹೇಳ್ಬೋದು. ಸೊ ಮನಿ ಸಪ್ಲೈ ಇಸ್ ದ ಫಸ್ಟ್ ರೀಸನ್ ದಟ್ ವಿಲ್ ಲೀಡ್ ಫಾರ್ ದ ಕಾಸಸ್ ಆಫ್ ಬಿಸ್ನೆಸ್ ಸೈಕಲ್ಸ್. ಸೊ ಹೀಗಾಗಿ ಹಿಯರ್ ಮನಿ ಸಪ್ಲೈ, who will the money supply? Banking sector. So bank ಇರಬಹುದು and so many other financial institution. So ಬ್ಯಾಂಕ್ಗಳು ಅಧಿಕ ಪ್ರಮಾಣದಲ್ಲಿ ಸಾಲ ಹಣವನ್ನು ಸೃಷ್ಟಿಸಿದಾಗ, so when the banks will do the function of credit creations, so that will lead to high rate of money supply in the economy. So ಅದು ಏನಾಗ್ತದೆ? ಆರ್ಥಿಕ ಚಟುವಟಿಕೆಗಳಲ್ಲಿ, ದೇಶದ ಆರ್ಥಿಕತೆಯಲ್ಲಿ ಅತ್ಯಧಿಕ ಮಟ್ಟದ ಒಂದು ಹಣದ ಪೂರೈಕೆ ಒಂದು ಇದಕ್ಕೆ ಕಾರಣವಾಗ್ತದೆ. ಸೊ that will lead to the effective demand in the market. ಅದು ಮಾರುಕಟ್ಟೆಯಲ್ಲಿ ಪರಿಣಾಮಕಾರಿ ಬೇಡಿಕೆಗೆ ಹೆಚ್ಚಳವಾಗ್ತದೆ. ಸೊ ಅಗೇನ್ this when the activities goes on increasing with the help of supply of money, so that will lead to the prosperity and the boom stage. ಸೊ ಮುಂದೆ ಅದು ಸಮೃದ್ಧಿ ಮತ್ತು ಉತ್ಕರ್ಷದ ಒಂದು ಹಂತಕ್ಕೆ ತೆಗೆದುಕೊಂಡು ಹೋಗಿಬಿಡ್ತದ. ಸೊ ಇದರಿಂದ ಏನಾಗ್ತದೆ? ವೆನ್ ದ ಎಕಾನಮಿ ರೀಚ್ ಟು ದ ಪ್ರಾಸ್ಪರಿಟಿ ಸ್ಟೇಜ್ ಆರ್ ಸೊ ಅದಕ್ಕೆ ಸಮೃದ್ಧಿಯ ಹಂತವನ್ನು ತಲುಪಿದ ಮೇಲೆ ಏನಾಗ್ತದೆ? ಆರ್ಥಿಕತೆ ಫುಲ್ ಅಂದರೆ ದಟ್ ವಿಲ್ ರೀಚ್ ಟು ದ ಫುಲ್ ಎಂಪ್ಲಾಯ್ಮೆಂಟ್ ಸ್ಟೇಜ್, ಅಂದರೆ ಪೂರ್ಣೋದ್ಯೋಗದ ಒಂದು ಸ್ಥಿತಿಗೆ ಅಥವಾ ಆದರ್ಶ ಉದ್ಯೋಗ ಮಟ್ಟದ ಒಂದು ಸ್ಥಿತಿಗೆ ಬಂದು ತಲುಪ್ತದ ಅರ್ಥವ್ಯವಸ್ಥೆ ಅಂತ ಹೇಳ್ಬೋದು. ಸೊ ಇದರಿಂದ ಮತ್ತೆ ಅನೇಕ ಒಂದು ಇದಕ್ಕೆ ಕಾರಣವಾಗ್ತದೆ ಅಂತ ಹೇಳ್ಬೋದು. ಸೊ ಅಂಡ್ ದ ಸೆಕೆಂಡ್ ಫ್ಯಾಕ್ಟರ್ ಇಸ್ ದಟ್ ಮೋರ್ ಇನ್ವೆಸ್ಟ್ಮೆಂಟ್, ಅಧಿಕ ಪ್ರಮಾಣದ ಹೂಡಿಕೆ. ಇದು ಒಂದು ಮುಖ್ಯವಾದಂತಹ ಆರ್ಥಿಕ ಆವರ್ತಗಳು ಜರುಗಲಿಕ್ಕೆ ಕಾರಣ ಅಂತ ಇಲ್ಲಿ ಹೇಳ್ಬೋದು. ಸೊ ಇಲ್ಲಿ ಹೆಚ್ಚಿನ ಬಂಡವಾಳವು ಸಹ ಅಧಿಕ ಬಂಡವಾಳದ ಒಂದು ಆರ್ಥಿಕ ಆವರ್ತಕ್ಕೆ ದಾರಿ ಮಾಡಿ ಕೊಡ್ತದೆ ಅಂತ ಹೇಳ್ಬೋದು. ಅಂದರೆ ಮಿತಿಮೀರಿದ ಒಂದು ಬಂಡವಾಳದ ಒಂದು ಹೂಡಿಕೆ ಅದು ಸರಕುಗಳ ಬೆಲೆಗಳಲ್ಲಿಯ ಒಂದು ಮಿತಿಮೀರಿದ ಹೆಚ್ಚಳ ಮತ್ತು ಹಣದುಬ್ಬರಕ್ಕೆ ಕಾರಣವಾಗಿ ಬೇಡಿಕೆಯ ಕುಸಿತಕ್ಕೆ ಮುಂದೆ ಅದು ಕ್ರಮೇಣವಾಗಿ ಕಾರಣವಾಗ್ತಾ ಹೋಗ್ತದೆ ಅಂತ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಲೋ ಲೆವೆಲ್ ಕನ್ಸಂಪ್ಷನ್, ಕನಿಷ್ಠ ಅನುಭೋಗ. ಸೊ ಕನಿಷ್ಠ ಪ್ರಮಾಣದ ಅನುಭವವು ಸಹ ಆರ್ಥಿಕ ಆವರ್ತಗಳು ಜರುಗಲಿಕ್ಕೆ ಮುಖ್ಯವಾಗಿ ಕಾರಣವಾಗ್ತದೆ ಅಂತ ಹೇಳ್ಬೋದು. ಸೊ ಈಗ ಯಾವಾಗ ವೆನ್ ದೇರ್ ಇಸ್ ಅ ಲೋ ಕನ್ಸಂಪ್ಷನ್, ಸೊ ವಾಟ್ ವಿಲ್ ಹ್ಯಾಪನ್? ಸೊ ವೆನ್ ದೇರ್ ಇಸ್ ಅ ಲೋ ಕನ್ಸಂಪ್ಷನ್ ದಟ್ ವಿಲ್ ಲೀಡ್ ಟು ಲೋ ಎಕ್ಸ್ಪೆಂಡಿಚರ್ ಆ್ಯಂಡ್ ಮೋರ್ ಸೇವಿಂಗ್ಸ್. ಓಕೆ, ಕಡಿಮೆ ಅನುಭವದ ಅರ್ಥ ಏನು ಹೇಳ್ರಿ? ಕಡಿಮೆ ಅನುಭವ ಅಂದ್ರೆ ಏನು? ನೀವು ಮಾಡ್ತಕ್ಕಂಥ ಖರ್ಚು ವೆಚ್ಚಗಳಲ್ಲಿ ಇಳಿಮುಖವಾಗೋದು. ಸೊ ಡಿಕ್ರೀಸಿಂಗ್ ಇನ್ ದ ಎಕ್ಸ್ಪೆಂಡಿಚರ್ ಆ್ಯಂಡ್ ಇನ್ಕ್ರೀಸಿಂಗ್ ಇನ್ ದ ಸೇವಿಂಗ್ಸ್ ಅಂತ. ಉಳಿತಾಯದಲ್ಲಿ ಏರಿಕೆ, ವೆಚ್ಚದಲ್ಲಿ ಇಳಿಕೆ ಅಂತ ಹೇಳ್ಬೋದು. ಸೊ ಇದು ಉಳಿತಾಯದ ಪ್ರವೃತ್ತಿಗೆ ಕಾರಣವಾಗಿ ಆದಾಯದ ಒಂದು ಅಸಮಾನತೆಯ ಪರಿಣಾಮವಾಗಿ ಸಂಭವಿಸ್ತಕ್ಕಂತಹ ಅನೇಕ ರೀತಿಯ ಬೇಡಿಕೆ ಕೊರತೆಯ ಸಮಸ್ಯೆಯನ್ನು ಹುಟ್ಟು ಹಾಕೋದ್ರ ಮೂಲಕ ಮತ್ತೆ ಇದು ಎಲ್ಲಿ ಹೋಗಿ ತಲುಪ್ತದ? ಸೊ ಅಗೇನ್ ಇಟ್ ವಿಲ್ ಮೂವ್ ಟು ದ ಡಿಪ್ರೆಷನ್ ಸ್ಟೇಜ್. ಆರ್ಥಿಕ ಮುಗ್ಗಟ್ಟಿಗೆ ಇದು ದಾರಿ ಮಾಡಿಕೊಡ್ತದ, ಆರ್ಥಿಕ ಹಿಂಜರಿತಕ್ಕೆ ಇದು ದಾರಿ ಮಾಡಿಕೊಡ್ತದೆ ಅಂತ ಹೇಳ್ಬೋದು. ಆರ್ಥಿಕ ಹಿಂಜರಿತಕ್ಕೆ ಇದು ದಾರಿ ಮಾಡಿಕೊಡ್ತದೆ. ಮುಂದೆ ಇದು ಅದೇ ಮುಂದುವರೆದೇ ಆದಲ್ಲಿ ಏನಾಗ್ತದೆ? ಸೊ ದಟ್ ಅಗೇನ್ ದಟ್ ವಿಲ್ ಮೂವ್ ಟು ದ ಡಿಪ್ರೆಷನ್ ಸ್ಟೇಜ್. ಮುಂದೆ ಇದೇ ಪರಿಸ್ಥಿತಿ ಮುಂದುವರೆದೇ ಆದಲ್ಲಿ ಅದು ಅರ್ಥವ್ಯವಸ್ಥೆಯ ಮುಗ್ಗಟ್ಟಿಗೆ ಕಾರಣವಾಗ್ತದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಟ್ರೇಡ್ ಫೀಲಿಂಗ್ಸ್.
ಸೊ ಈ ಒಂದು ವ್ಯವಹಾರದ ಮನೋಸ್ಥಿತಿಗಳು ಸಹ ಇಲ್ಲಿ ನಾವು ವಿವರಣೆ ಮಾಡಬಹುದು. ಸೊ ಈಗ ವ್ಯವಹಾರದ ಮನೋಸ್ಥಿತಿಗಳು ಸಹ ಆರ್ಥಿಕ ಆವರ್ತಗಳ ಒಂದು ಇದಕ್ಕೆ ಕಾರಣವಾಗಿದೆ ಅಂತ ಹೇಳ್ಬೋದು. ಸೊ ಈಗ ಅತ್ಯಂತ ಸೂಕ್ಷ್ಮ ಮನಸ್ಸಿನ ಒಂದು ವ್ಯಕ್ತಿಗಳು ಇದ್ದದ್ದೇ ಆದಲ್ಲಿ ಅವರು ಮಾಡ್ತಕ್ಕಂಥ ಚಟುವಟಿಕೆಗಳು ಅನೇಕ ರೀತಿಯ ಒಂದು ಸಂಗತಿಗಳಿಂದ ಕೂಡಿರ್ತದೆ ಅಂತ ಹೇಳ್ಬೋದು. ಅಲ್ಲಿ ಆಶಾವಾದಿಗಳಿರ್ಬೋದು, ನಿರಾಶಾವಾದಿಗಳು ಸಹ ಅಲ್ಲಿ ಇರ್ಬೋದು. ಸೊ ಈ ರೀತಿಯ ಒಂದು ಚಟುವಟಿಕೆಗಳು ಕಂಡು ಬಂದಾಗ ಆರ್ಥಿಕ ಆವರ್ತಗಳಲ್ಲಿ ಏರುಪೇರುಗಳು ಆಗೋದು ಸಹಜ ಅಂತ ಹೇಳ್ಬೋದು. ಓಕೆ, so you may find that there are different types of traders or business entrepreneurs are there. So which they you have seen. So that is why the fluctuations will happen. So under this case, what will happen? The fluctuations will happen because of the trade feelings among the ಟ್ರೇಡರ್ಸ್. ಸೊ ವ್ಯಾಪಾರಿಗಳಲ್ಲಿರ್ತಕ್ಕಂತಹ ಒಂದು ಮನೋಸ್ಥಿತಿಗಳ ಒಂದು ವ್ಯತ್ಯಯ ಪರಿಣಾಮವಾಗಿ ಇದು ಸಹ ಸಂಭವಿಸ್ತದೆ ಅಂತ ಹೇಳ್ಬೋದು. ಅಂಡ್ ದ ನೆಕ್ಸ್ಟ್ ಒನ್ ಈಸ್ ಇನ್ವೆನ್ಷನ್ಸ್, ಸಂಶೋಧನೆಗಳ ಒಂದು ಕಾರಣ ಅಂತ ಹೇಳ್ಬೋದು. ಸೊ ಆರ್ಥಿಕತೆಯಲ್ಲಿ ನಿರಂತರವಾಗಿ ಹೊಸ ಹೊಸ ಸಂಶೋಧನೆಗಳು ನಡೆಯುತ್ತಲೇ ಕಾರಣವಾದರೆ ಅದು ಹೊಸ ಆರ್ಥಿಕ ಆವರ್ತ ಹುಟ್ಟಿಗೆ ಕಾರಣವಾಗ್ತದೆ. ಸೊ ಒನ್ ಇನ್ವೆನ್ಷನ್ಸ್ ಅಂಡ್ ಮೆನಿ ಇನ್ವೆನ್ಷನ್ಸ್ ವಿಲ್ ಲೀಡ್ ಟು ಮೆನಿ ರಿಸರ್ಚ್ ಆಕ್ಟಿವಿಟೀಸ್ ಇನ್ ದ ಎಕಾನಮಿ. ಸೊ ಆರ್ಥಿಕತೆಯಲ್ಲಿ ಒಂದು ಸಂಶೋಧನೆ, ಒಂದು ಆವಿಷ್ಕಾರ ಅನೇಕ ಸಂಶೋಧನೆಗಳಿಗೆ ಕಾರಣವಾಗ್ತದೆ ಅಂತ ಶುಂಪೀಟರ್ ಅವರು ಹೇಳಿದ್ದಾರೆ ಅಂತ ಹೇಳ್ಬೋದು. ಸೊ ಇದು ಆರ್ಥಿಕ ಚಟುವಟಿಕೆಗಳಲ್ಲಿ ಏನು ಮಾಡ್ತಾರೆ, ಏರಿಳಿತಗಳನ್ನ ಉಂಟು ಮಾಡ್ತದೆ. ಸೊ ಇನ್ವೆನ್ಷನ್ಸ್ ಆರ್ ಆಲ್ಸೋ ದ ಕಾಸಸ್ ಫಾರ್ fluctuating of the economic activities. And the next one is marginal efficiency of capital, ಬಂಡವಾಳದ ಸೀಮಾಂತ ದಕ್ಷತೆ. ಸೊ ಈ ಒಂದು ಬಂಡವಾಳದ ಸೀಮಾಂತ ದಕ್ಷತೆಯು ಸಹ ನೋಡ್ತಾ ಇದೀವಿ. ಬಂಡವಾಳದ ಸೀಮಾಂತ ದಕ್ಷತೆ ಅಂತ ಏನು ಹೇಳಿ, ಬಂಡವಾಳ ಹೂಡಿಕೆಯಿಂದ ನಿರೀಕ್ಷಿಸುವ ಒಂದು ಲಾಭ ಅಂತ ಹೇಳ್ತೀವಿ. ಸೊ ಇಯರ್ marginal efficiency of capital is nothing but the expected profits from the investments. ಎಕ್ಸ್ಪೆಕ್ಟೆಡ್ ಪ್ರಾಫಿಟ್ಸ್ ಫ್ರಮ್ ದ ಇನ್ವೆಸ್ಟ್ಮೆಂಟ್ ಅಂದರೆ ನಿರೀಕ್ಷಿತ ಒಂದು ಲಾಭ, ಬಂಡವಾಳದ ಹೂಡಿಕೆಯಿಂದ ಆಗತಕ್ಕಂಥ ಒಂದು ನಿರೀಕ್ಷಿತ ಒಂದು ಲಾಭ ಅಂತ ಇಲ್ಲಿ ಹೇಳ್ಬೋದು. ಸೊ ಇಲ್ಲಿಯೂ ಸಹ ನೋಡ್ತಾ ಇದ್ದೀವಿ ಆರ್ಥಿಕ ಚಟುವಟಿಕೆಗಳಲ್ಲಿ ಹೆಚ್ಚು ಮತ್ತು ಕಡಿಮೆ ಆಗೋದು ನೋಡ್ಬೋದು. ಸೊ ಹಿಯರ್ ಆಲ್ಸೋ ವಿ ಕ್ಯಾನ್ ಸಿ ದಟ್ ವೆನ್ ದೇರ್ ಇಸ್ ಅ ಇನ್ಕ್ರೀಸ್ ಇನ್ ದ MEC, ದಟ್ ಈಸ್ ಮಾರ್ಜಿನಲ್ ಎಫಿಷಿಯನ್ಸಿ ಆಫ್ ಕ್ಯಾಪಿಟಲ್, ವಿ ಮೇ ಸಿ ದೇರ್ ಆರ್ ಲಾಟ್ ಆಫ್ ಚೇಂಜಸ್ ಇನ್ ದ ಎಕನಾಮಿಕ್ ಆಕ್ಟಿವಿಟೀಸ್. So we'll come across the fluctuating of in different activities. So ಇದು ಸಹ ಇದು ಅನೇಕ ಆರ್ಥಿಕ ಚಟುವಟಿಕೆಗಳ ಒಂದು ಬದಲಾವಣೆಗೆ ಕಾರಣವಾಗ್ತದೆ. ಅಂಡ್ ದ ನೆಕ್ಸ್ಟ್ ಒನ್ ಈಸ್ ಅದರ್ ಕಾಸಸ್, ಇತರೆ ಕಾರಣಗಳು. ಯಾವ ರೀತಿಯ ಸಂಗತಿಗಳು ಇಲ್ಲಿ ಕಾರಣವಾಗ್ತವೆ? ಸೊ ಹಿಯರ್ ದ ಅದರ್ ಕಾಸಸ್ ಲೈಕ್ external factors and also the climatic conditions, war conditions, and also revolutions, increase in the populations, and also improvement in the scientific progress, and also technological progress, and new innovative product, and so many developments in the economic activities at international level. ಸೊ ಇದು ಸಹ ಮತ್ತೊಂದು ಮುಖ್ಯವಾದಂತಹ ಇತರೆ ಕಾರಣಗಳಲ್ಲಿ ಹೇಳ್ತಾ ಇದ್ವಿ. ಬಾಹ್ಯ ಸಂಗತಿಗಳಲ್ಲಿ ಹವಾಮಾನಗಳು ಬರ್ತದೆ, ಯುದ್ಧಗಳು ಬರ್ತದೆ, ಕ್ರಾಂತಿಗಳು ಬರ್ತದೆ, ಜನಸಂಖ್ಯೆ, ಮತ್ತು ಅದೇ ರೀತಿಯಾಗಿ ಈ ಒಂದು ವೈಜ್ಞಾನಿಕ ಪ್ರಗತಿ, ತಾಂತ್ರಿಕ ಪ್ರಗತಿ, ಹೊಸ ಸಂಪನ್ಮೂಲ ಶೋಧನೆ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಆರ್ಥಿಕ ಬೆಳವಣಿಗೆಗಳು, ಅನೇಕ ರೀತಿಯ ಸಂಗತಿಗಳು ಸಹ ಆರ್ಥಿಕ ಆವರ್ತಗಳು ಮುಂದುವರಿಯಲಿಕ್ಕೆ ಇದು ಕಾರಣವಾಗ್ತದೆ. ಸೊ ಈ ರೀತಿಯ ಸಂಗತಿಗಳು ಆರ್ಥಿಕ ಆವರ್ತಗಳಿಗೆ ಕಾರಣವಾಗುವುದನ್ನು ಇವುಗಳ ಮೂಲಕ ತಿಳ್ಕೊಂಡಿವಿ. ಸೊ ವಾಟ್ ಆರ್ ದ ಕಾಸಸ್? ವಾಟ್ ಆರ್ ದ ಕಾಸಸ್ ಫಾರ್ ಬಿಸ್ನೆಸ್ ಸೈಕಲ್ಸ್? ಹೇಳಿದ್ರೆ ಯಾವ್ಯಾವ ಕಾರಣಗಳು ಆರ್ಥಿಕ ಆವರ್ತಗಳಿಗೆ ಕಾರಣವಾಗ್ತಕ್ಕಂಥ ಸಂಗತಿಗಳು ಯಾವುವು? ಸಪ್ಲೈ ಆಫ್ ಮನಿ, ಒಂದನೇದು ಯಾವುದು? ಹಣದ ಪೂರೈಕೆ. ಎರಡನೇದು ಯಾವುದು ತಿಳ್ಕೊಂಡ್ರೆ ಮೋರ್ ಇನ್ವೆಸ್ಟ್ಮೆಂಟ್, ಅಧಿಕ ಹೂಡಿಕೆ. ಮತ್ತು ಮೂರನೇದು ಲೋ ಲೆವೆಲ್ ಕನ್ಸಂಪ್ಷನ್, ಕನಿಷ್ಠ ಅನುಭೋಗ. ಆ್ಯಂಡ್ ದ ಫೋರ್ತ್ ಒನ್ ಈಸ್ ಟ್ರೇಡ್ ಫೀಲಿಂಗ್ಸ್, ವ್ಯವಹಾರದ ಮನೋಸ್ಥಿತಿಗಳು. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ಇನ್ವೆನ್ಷನ್ಸ್, ಸಂಶೋಧನೆಗಳು. ಆ್ಯಂಡ್ ಅನದರ್ ಕಾಸ್ ದಟ್ ಈಸ್ ಮಾರ್ಜಿನಲ್ ಎಫಿಷಿಯನ್ಸಿ ಆಫ್ ಕ್ಯಾಪಿಟಲ್, ಬಂಡವಾಳದ ಸೀಮಾಂತ ದಕ್ಷತೆ. ಆ್ಯಂಡ್ ವಾಟ್ ಆರ್ ದ ಅದರ್ ಕಾಸಸ್? ಯು ಹ್ಯಾವ್ ಲರ್ನ್ಡ್ ವಾಟ್ ಆರ್ ದ ಕಾಸಸ್ ಫಾರ್ ಬಿಸ್ನೆಸ್ ಸೈಕಲ್ಸ್. ಈ ಎಲ್ಲ ಸಂಗತಿಗಳು ಆರ್ಥಿಕ ಆವರ್ತಗಳಿಗೆ ಕಾರಣಗಳು ಅನ್ನೋದನ್ನು ಈ ಒಂದು ವಿಶ್ಲೇಷಣೆಯಿಂದ, ವಿವರಣೆಯಿಂದ ನೀವು ಇಲ್ಲಿ ತಿಳ್ಕೊಂಡಿದೆ. ಸೊ ನಾವು ಐ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಪಾಯಿಂಟ್, ದಟ್ ಈಸ್ ಕಂಟ್ರೋಲ್ ಆಫ್ ಬಿಸ್ನೆಸ್ ಸೈಕಲ್ಸ್. ಬರ್ಕೊಳ್ಳಿ, ಆರ್ಥಿಕ ಆವರ್ತಗಳ ನಿಯಂತ್ರಣ. ಸೊ ದಿಸ್ ಇಸ್ ದ ಲಾಸ್ಟ್ ಪ್ಯಾರಾಗ್ರಾಫ್ ಆಫ್ ದಿಸ್ ಚಾಪ್ಟರ್, ಆರ್ಥಿಕ ಆವರ್ತಗಳ ನಿಯಂತ್ರಣ. ಸೊ ಈಗ ಆರ್ಥಿಕ ಆವರ್ತಗಳ ನಿಯಂತ್ರಣಗಳನ್ನು ಹೇಗೆ ಮಾಡಲಿಕ್ಕೆ ಸಾಧ್ಯವಿದೆ? ಸೊ ಯಾವ ರೀತಿಯಾಗಿ ನಾವು ಆರ್ಥಿಕ ಆವರ್ತಗಳನ್ನು ನಿಯಂತ್ರಿಸಬಹುದು? ಸೊ ಈಗ ಆರ್ಥಿಕ ಆವರ್ತಗಳಲ್ಲಿ ನೋಡ್ತಾ ಇದ್ದೀವಿ,
ಒಂದು ಏರುಪೇರು ಮತ್ತೊಂದು ಏರುಪೇರಿಗೆ ಕಾರಣವಾಗ್ತದೆ ಅಂತ ಹೇಳ್ಬೋದು. ಸೊ ಒನ್ ಆಕ್ಟಿವಿಟಿ, ಒನ್ ಫ್ಲಕ್ಚುಯೇಟಿಂಗ್ ಆಕ್ಟಿವಿಟಿ ಲೀಡ್ ಟು ಅನದರ್ ಫ್ಲಕ್ಚುಯೇಷನ್ಸ್ ಇನ್ ದ ಎಕನಾಮಿಕ್ ಆಕ್ಟಿವಿಟೀಸ್ ಆರ್ ಬಿಸ್ನೆಸ್ ಆಕ್ಟಿವಿಟೀಸ್. ಒಂದು ಆರ್ಥಿಕತೆಯಲ್ಲಿ ಕಂಡು ಬರ್ತಕ್ಕಂಥ ಒಂದು ಏರಿಳಿತ ಮತ್ತೊಂದು ಆರ್ಥಿಕತೆಯ ಏರಿಳಿತಕ್ಕೆ ಕಾರಣವಾಗುವುದನ್ನು ನಾವು ಇಲ್ಲಿ ಹೇಳಬಹುದು. ಸೊ ಹೀಗಾಗಿ ನಾವು ಯಾವ ರೀತಿಯಾಗಿ ಇವುಗಳನ್ನು ನಿಯಂತ್ರಣ ಮಾಡಬೇಕು. ಸೊ ಅಭ್ಯುದಯ ಕಾಲದಲ್ಲಿ ಅನುಸರಿಸತಕ್ಕಂತಹ ನೀತಿ ನಿಯಮಗಳು. ಸೊ ಇನ್ ಪ್ರಾಸ್ಪರ್ ಸ್ಟೇಜ್, ಸೊ ವಿ ಕ್ಯಾನ್ ಸಿ ದಟ್ ವಾಟ್ ಆರ್ ದ ಮೀಸರ್ಸ್ ವಿ ಹ್ಯಾವ್ ಟು ಟೇಕ್ ಟು ಕಂಟ್ರೋಲ್ ದ ಬಿಸ್ನೆಸ್ ಸೈಕಲ್ಸ್. ಯಾವ ರೀತಿಯ ಸಂಗತಿಗಳು ನಮಗಿಲ್ಲಿ ಬೇಕಾಗ್ತದೆ. ಸೊ ಆರ್ಥಿಕ ಮುಗ್ಗಟ್ಟಿಗೆ ಎಡೆ ಮಾಡಿಕೊಡ್ತಕ್ಕಂಥ ಒಂದು ವಿಸ್ತರಣೆಯ ಒಂದು ಮಿತಿಯನ್ನು ನಾವು ತೆಗೆದು ಹಾಕಬೇಕು. ಸೊ ವಿ ಹ್ಯಾವ್ ಟು ಇರಾಡಿಕೇಟ್ ದ ಲಿಮಿಟೇಷನ್ಸ್ ಆಫ್ ದ ಕ್ರೆಡಿಟ್ ಕ್ರಿಯೇಷನ್ಸ್. ಸೊ ಈ ಒಂದು ಆರ್ಥಿಕತೆಯ ಒಂದು ಮಿತಕ್ಕೆ ದಾರಿ ಮಾಡಿಕೊಡ್ತಕ್ಕಂತಹ ಮಿತಿಗಳನ್ನು ನಾವು ಹೊಡೆದೋಡಿಸಬೇಕು ಮತ್ತು ತೆಗೆದು ಹಾಕಬೇಕು. ಆರ್ಥಿಕತೆಯಲ್ಲಿ ಮತ್ತೆ ಈ ಒಂದು ಆರ್ಥಿಕ ಚಟುವಟಿಕೆಗಳು ಸುಗಮವಾಗಿ ಆಗುವ ಹಾಗೆ ನಡೆದುಕೊಳ್ಳಬೇಕು ಅಥವಾ ಚಟುವಟಿಕೆಗಳು ನಡೆಯುವ ಹಾಗೆ ಪ್ರಯತ್ನಿಸಬೇಕು. ಸೊ ವಿ ಹ್ಯಾವ್ ಟು ಮೇಡ್ ದ ಅಟೆಂಪ್ಟ್ಸ್ to economic activities to be done successfully. ಅದೇ ರೀತಿಯಾಗಿ when there is a recession, when there is a characters of a recession may come across in the business cycles, what we have to do? ಆರ್ಥಿಕತೆಯ ಚಕ್ರಗಳಲ್ಲಿ ನೋಡ್ತಾ ಇದ್ದೀವಿ, ಹಿಂಜರಿತದ ಲಕ್ಷಣಗಳು ಕಂಡು ಬಂದಾಗ ನಾವು ಏನು ಮಾಡಬೇಕು, ಅದು ಮತ್ತೆ ಮುಗ್ಗಟ್ಟಿನತ್ತ ಜಾರದ ಹಾಗೆ ನಾವು ನೋಡ್ತೀವಿ. ಸೊ ವಿ ಹ್ಯಾವ್ ಟು ಕಂಟ್ರೋಲ್ ದ So that is recession stage cannot move to the depression stage. So ಈ ಒಂದು ಹಿಂಜರಿತದ ಒಂದು ಹಂತಕ್ಕೆ ಆರ್ಥಿಕ ಚಟುವಟಿಕೆಗಳು ಬಂದಾಗ ಅದು ಮುಗ್ಗಟ್ಟಿಗೆ ಹೋಗದ ಹಾಗೆ ನಾವು ಪ್ರಯತ್ನವನ್ನ ಮಾಡಬೇಕು. ಸೊ ಈ ರೀತಿ ಮಾಡಿದಾಗ ಮತ್ತೆ ಸೊ ವಿಲ್ ಕಮ್ ಅಕ್ರಾಸ್ ದ ಸ್ಟೆಬಿಲಿಟಿ ಸ್ಟೇಜ್. ಸೊ ಈ ರೀತಿ ಮಾಡಿದೆ ಆದಲ್ಲಿ ಸೊ ಅಲ್ಲಿ ಆರ್ಥಿಕತೆಯಲ್ಲಿ ಸ್ಥಿರತೆಯನ್ನು ನಾವು ಕಾಪಾಡಿಕೊಳ್ಳಲಿಕ್ಕೆ ಸಾಧ್ಯವಿದೆ ಅಂತ ಹೇಳ್ಬೋದು. ಆ್ಯಂಡ್ ಸಿಮಿಲರ್ಲಿ ಅಗೇನ್ ದಟ್ ವಿಲ್ ಲೀಡ್ ಟು ವಾಟ್ ದ ರಿಕವರಿ ಸ್ಟೇಜ್. ಮತ್ತೆ ನಾವು ಚೇತರಿಕೆ ಹಂತಕ್ಕೆ ಬರ್ತೀವಿ. ಬಂದ ಮೇಲೆ ಪೂರ್ಣೋದ್ಯೋಗ ಮತ್ತು ಆರ್ಥಿಕ ಪ್ರಗತಿಯನ್ನು ಸಾಧಿಸಿಕೊಂಡು ಅದರ ಪ್ರಕಾರ ವಿ ಹ್ಯಾವ್ ಟು ಮೇಂಟೈನ್ ದ ಬ್ಯಾಲೆನ್ಸ್ ಬಿಟ್ವೀನ್ ಎಲ್ಲಿ ನಾವು ಸಮತೋಲನವನ್ನು ಸಾಧಿಸಬೇಕು, ಪೂರ್ಣೋದ್ಯೋಗದ ಸ್ಥಿತಿಯಲ್ಲಿ ಸಮತೋಲನವನ್ನು ಸಾಧಿಸಬೇಕು. ಸೊ ಹಿಯರ್ ವಿ ಹ್ಯಾವ್ ಟು ಮೇಕ್ ದ ಬ್ಯಾಲೆನ್ಸ್ ಬಿಟ್ವೀನ್ ಡಿಮಾಂಡ್ ಆ್ಯಂಡ್ ಸಪ್ಲೈ. ಬೇಡಿಕೆ ಮತ್ತು ಪೂರೈಕೆಗಳಲ್ಲಿ ನಾವು ಸಮತೋಲನವನ್ನು ಸಾಧಿಸಿ ಆದರ್ಶ ಮಟ್ಟದ ಒಂದು ಸ್ಥಿತಿಯನ್ನು ಸಂಭವಿಸಿಕೊಂಡು ಆರ್ಥಿಕ ಆವರ್ತಗಳ ಈ ಒಂದು ನಿಯಂತ್ರಣ, ಆರ್ಥಿಕ ಆವರ್ತಗಳು ದುಷ್ಪರಿಣಾಮಗಳನ್ನು ತಲುಪದ ಹಾಗೆ, ಆರ್ಥಿಕ ಸಂಕಷ್ಟಗಳನ್ನು ನೀಡದ ಹಾಗೆ ನಾವು ಅಲ್ಲಿ ನಿಯಂತ್ರಣಗಳನ್ನು ಮಾಡ್ತಾ ಹೋಗಬೇಕು. ಸೊ ಈಗ ನೋಡ್ತಾ ಇದ್ದೀವಿ, ಜಗತ್ತಿನಲ್ಲಿ ಅನೇಕ ಮುಗ್ಗಟ್ಟುಗಳು, ಮಹಾ ಮುಗ್ಗಟ್ಟುಗಳು ಮಾನವನಿಗೆ ಪಾಠವನ್ನು ಕಲಿಸಿದ ಅಂತ ಹೇಳ್ಬೋದು. ಸೊ ಯು ಮೇ ಸಿ ದಟ್ ದೇರ್ ಈಸ್ ಅ ಡಿಪ್ರೆಷನ್. So that was happened in the year 1936. 1936 ಸಂಭವಿಸಿದ ಒಂದು ಆರ್ಥಿಕ ಮಹಾ ಮುಗ್ಗಟ್ಟು ಅಂತ ಹೇಳ್ಬೋದು. ಇದಕ್ಕೆ ಉದಾಹರಣೆಯಾಗಿ ಕೊಡಬಹುದು. ಸೊ ಈ ಒಂದು ಆರ್ಥಿಕ ಮಹಾ ಮುಗ್ಗಟ್ಟು ವಿಶ್ವದ ಎಲ್ಲೆಡೆ ವ್ಯಾಪಿಸಿತ ಅಂತ ಹೇಳ್ಬೋದು. ವೈ? ಬಿಕಾಸ್ ಆಫ್ ದ ಬಿಸ್ನೆಸ್ ಸೈಕಲ್ಸ್. ಸೊ ಈ ಒಂದು ಆರ್ಥಿಕ ಆವರ್ತಗಳ ಚಕ್ರಗಳ ಒಂದು ಪ್ರಯುಕ್ತ ಏನಾಯ್ತಂದ್ರೆ ಈ ಒಂದು ಆರ್ಥಿಕ ಆವರ್ತಗಳ ಒಂದು ಅನಿಯಂತ್ರಣಗೊಂಡು ಅದು ವಿಶ್ವದೆಲ್ಲೆಡೆ 1936 ಸಂಭವಿಸಿದಂತಹ ಒಂದು ಮಹಾ ಮುಗ್ಗಟ್ಟು ವಿಶ್ವದೆಲ್ಲೆಡೆ ವ್ಯಾಪಿಸುವುದನ್ನು ನಾವಿಲ್ಲಿ ಉದಾಹರಣೆಯಾಗಿ ಕೊಡಬಹುದು ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಅಮೆರಿಕಾದಲ್ಲಿ ನೋಡ್ತಾ ಇದ್ದೀವಿ, 1846 ಇಸ್ವಿಯಲ್ಲಿ ಉದ್ಯೋಗದ ಒಂದು ಮಸೂದೆಯನ್ನು ಮಾಡ್ತಾನೆ. ಆ್ಯಂಡ್ ಆಲ್ಸೋ ಗೌರ್ಮೆಂಟ್ ಆಫ್ ಇಂಡಿಯಾ ಮೇಡ್ ಸೋ ಮೆನಿ ಎಂಪ್ಲಾಯ್ಮೆಂಟ್ ಬಿಲ್ಸ್. ಸೊ ಈ ಒಂದು ಬಿಲ್ಗಳನ್ನು ಸಹ ಮಾಡಲಾಗಿದೆ. ಉದ್ಯೋಗಗಳನ್ನು ಹೆಚ್ಚಿನ ಮಟ್ಟದಲ್ಲಿ ಕೊಡ್ತಕ್ಕಂಥದ್ದು, ಅಂದರೆ ಗರಿಷ್ಠ ಉದ್ಯೋಗದ ಉತ್ಪನ್ನ ಮತ್ತು ಕೊಳ್ಳುವ ಶಕ್ತಿಯನ್ನು ಸಂವರ್ಧಿಸುವ ಒಂದು ರಾಷ್ಟ್ರದ ಸಂಪನ್ಮೂಲಗಳನ್ನು, ಸಾಧನಗಳನ್ನು ಉಪಯೋಗಿಸುವ ಒಂದು ಹೊಣೆಗಾರಿಕೆ ಪ್ರತಿಯೊಂದು ಸರ್ಕಾರದ ಮೇಲೆ ಇದೆ. ಸೊ ಅದೇ ರೀತಿಯಾಗಿ ಭಾರತ ಸರ್ಕಾರವು ಸಹ ಇಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದೆ ಅಂತ ಹೇಳ್ಬೋದು. ಸೊ ವಿ ಹ್ಯಾವ್ ಟು ಗಿವ್ ದ responsibility or the liabilities on natural resources, and also we have to increase the maximum level of production, and also we have to increase the purchasing power parity of the country or the people. ಸೊ ಆ ದೇಶದ ಜನರ ಅಥವಾ ಆ ದೇಶದ ಕೊಳ್ಳುವ ಶಕ್ತಿಯನ್ನು ಗರಿಷ್ಠ ಮಟ್ಟದಲ್ಲಿ ಒಯ್ಯುವುದು ಮತ್ತು ಉದ್ಯೋಗಗಳನ್ನು ಅತ್ಯಧಿಕ ಮಟ್ಟದಲ್ಲಿ ರಾಷ್ಟ್ರದ ಸಂಪನ್ಮೂಲಗಳನ್ನು, ಸಾಧನಗಳನ್ನು ಉಪಯೋಗಿಸಿಕೊಂಡು ಮಾಡ್ತಕ್ಕಂತಹ ಒಂದು ಚಟುವಟಿಕೆಗಳು ಸಹ ಈ ಒಂದು ಆರ್ಥಿಕ ಆವರ್ತಗಳ ನಿಯಂತ್ರಣವನ್ನು ಮಾಡಲಿಕ್ಕೆ ಸಾಧ್ಯವಿದೆ ಅಂತ ಹೇಳಿ ಹೇಳ್ಬೋದು. ಸೊ ಇನ್ ಕ್ಯಾಪಿಟಲಿಸ್ಟ್ ಎಕಾನಮಿ ವಿ ಕ್ಯಾನ್ ಸಿ ದಟ್ ದೇರ್ ಆರ್ ಲಾಟ್ ಆಫ್ ಬಿಸ್ನೆಸ್ ಸೈಕಲ್ಸ್. ಸೊ ಎಲ್ಲಿ ಬಂಡವಾಳಶಾಹಿ ಆರ್ಥಿಕ ವ್ಯವಸ್ಥೆ ಕಂಡು ಬರ್ತದೆ ಅಲ್ಲಿ ಆರ್ಥಿಕ ಚಟುವಟಿಕೆಗಳು, ಆರ್ಥಿಕ ಆವರ್ತಗಳು ಅತ್ಯಧಿಕ ಮಟ್ಟದಲ್ಲಿ ಸಂಭವಿಸುವುದನ್ನು ನಾವು ಇಲ್ಲಿ ತಿಳ್ಕೊಳ್ಬಹುದು. ಸೊ ಅದೇ ರೀತಿಯಾಗಿ ಈ ಒಂದು ಪದ್ಧತಿಯನ್ನು ಬದಲಿಸಬೇಕು. ಅಂದರೆ ವಾದಗಳು, ವಿಶೇಷವಾಗಿ ಸಮಾಜವಾದ ಇರ್ಬೋದು, ಸಮತಾವಾದ ಇರ್ಬೋದು, ಅನೇಕ ರೀತಿಯ ಸಂಗತಿಗಳು ಸೊ ಆರ್ಥಿಕ ಆವರ್ತಗಳಿಗೆ ಅನಿವಾರ್ಯವಾಗಿ, ಅಂದರೆ ಇವೆಲ್ಲವೂ ಯಾವುದಕ್ಕೆ ಅನಿವಾರ್ಯವಾಗಿದ್ದಾವೆ? ಈಗಿನ ಒಂದು ಸಮಾಜದ ಕಲ್ಯಾಣಕ್ಕಾಗಿ ಇವು ಅನುಕೂಲವಾಗಿದ್ದಾವೆ. ಅಂದರೆ
ಈ ಒಂದು ಈಕ್ವಾಲಿಟಿ ಆಫ್ ದ ಸೊಸೈಟಿ ಅಂತ ಹೇಳ್ಬೋದು, ಅಥವಾ ಈಕ್ವಾಲಿಟಿ ಆಫ್ ದ ಪೀಪಲ್ಸ್ ಅಂತ ಹೇಳ್ಬೋದು. ಸೊ ಇವು ಎಲ್ಲವೂ ಅಲ್ಲಿ ಏನಾಗಬೇಕು, ಈ ಒಂದು ಆರ್ಥಿಕ ಆವರ್ತಗಳಲ್ಲಿ ಮತ್ತು ಆರ್ಥಿಕ ಬದಲಾವಣೆಗಳಲ್ಲಿ ಈ ಒಂದು ಮುಗ್ಗಟ್ಟು ವಿಷಮತೆಗಳನ್ನು ಹೋಗಲಾಡಿಸಿ ಮತ್ತು ಅಲ್ಲಿ ಸಮಾನತೆಯನ್ನು, ನ್ಯಾಯಯುತವಾದಂತಹ ಒಂದು ಪರಿಸ್ಥಿತಿಯನ್ನು ತರುವಂತಹ ಒಂದು ಪ್ರಯತ್ನವನ್ನು ಇಲ್ಲಿ ಮಾಡಬೇಕಾಗ್ತದೆ. ಸೊ ದಟ್ ಈಸ್ ವೈ the justice for the people and the justice for the society that will leads for the control of, that will leads for the well developed business cycles in the economy. ಆದ್ದರಿಂದ ಒಂದು ಅರ್ಥ ವ್ಯವಸ್ಥೆಯಲ್ಲಿ ಒಳ್ಳೆಯ ಆರ್ಥಿಕ ಆವರ್ತಗಳು ನಮಗೆ ಸಿಗಬೇಕಾದರೆ ವಿಶೇಷವಾಗಿ ಸಮಾಜ ಮತ್ತು ಅದೇ ರೀತಿಯಾಗಿ ಸಮಾಜದಲ್ಲಿ ಇರ್ತಕ್ಕಂಥ ಜನರ ಒಂದು ನ್ಯಾಯಯುತವಾದಂತಹ ಬೇಡಿಕೆ ಎಲ್ಲವುಗಳನ್ನು ನಾವು ಸರಿಯಾಗಿ ನಡೆಸಿಕೊಂಡು ಹೋದದ್ದೇ ಆದಲ್ಲಿ ಏನಾಗ್ತದೆ, ಆರ್ಥಿಕ ಆವರ್ತಗಳನ್ನು ನಿಯಂತ್ರಣ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಿದೆ ಅಂತ ಹೇಳ್ಬೋದು. ಅಂಡ್ ಆಲ್ಸೋ ವಿ ಹ್ಯಾವ್ ಟು ಇರಾಡಿಕೇಟ್ ದೇರ್ ಆರ್ ಸರ್ಟನ್ ಇನ್ಇಕ್ವಾಲಿಟಿ ಅಮಂಗ್ ದ ಪೀಪಲ್ಸ್ ಆರ್ ಇನ್ಇಕ್ವಾಲಿಟಿ ಅಮಂಗ್ ದ ಎಕಾನಮಿ ಆರ್ ದ ಸೆಕ್ಟರ್ಸ್ ಆಫ್ ದ ಎಕಾನಮಿ. ಸೊ ಎಲ್ಲೆಲ್ಲಿ ಆರ್ಥಿಕ ವಿಷಮತೆಗಳಲ್ಲಿ, ಆರ್ಥಿಕ ವಲಯಗಳಲ್ಲಿ ಕಂಡು ಬರ್ತದೆ ಅವುಗಳನ್ನು ಸಾಧ್ಯವಾದಷ್ಟು ಮಟ್ಟಿಗೆ ನಾವು ಕಡಿಮೆ ಮಾಡಬೇಕು, ಅವುಗಳ ಅಸಮತೆಗಳನ್ನು ಹೋಗಲಾಡಿಸಬೇಕು ಅಂತ ಹೇಳ್ಬೋದು. ಆ್ಯಂಡ್ ಆಲ್ಸೋ ವಿ ಹ್ಯಾವ್ ಟು ಇನ್ಕ್ರೀಸ್ ಆ್ಯಂಡ್ ಆಲ್ಸೋ ವಿ ಹ್ಯಾವ್ ಟು ಮೇಕ್ ದ ಇಂಪ್ರೂವ್ಮೆಂಟ್ಸ್ ಇನ್ ದ ಆರ್ ರಿಫಾರ್ಮ್ಸ್ ಇನ್ ದ ಫಿಸ್ಕಲ್ ಪಾಲಿಸೀಸ್ ಆ್ಯಂಡ್ ಆಲ್ಸೋ ಫೈನಾನ್ಸಿಯಲ್ ಪಾಲಿಸೀಸ್. ಹಣಕಾಸಿನ ನೀತಿಗಳಲ್ಲಿ, ಖಜಾನೆ ನೀತಿಗಳಲ್ಲಿ ನಾವು ಆರ್ಥಿಕತೆಯ ಸುಧಾರಣೆಗಳನ್ನು ತರುವುದರ ಮೂಲಕವೂ ಸಹ ನಾವು ಏನು ಮಾಡೋದು, ಆರ್ಥಿಕ ಆವರ್ತಗಳನ್ನು ತಡೆಗಟ್ಟಲಿಕ್ಕೆ ಸಾಧ್ಯವಿದೆ ಅಂತ ಹೇಳ್ಬೋದು. ಸೊ ಈ ರೀತಿಯಾಗಿ ಒಟ್ಟಾರೆಯಾಗಿ ನಾವು ಕೊನೆಯದಾಗಿ ಏನು ಹೇಳ್ತೀವಿ, ಆರ್ಥಿಕತೆಯಲ್ಲಿ ಏರುಪೇರುಗಳಾಗದಂತೆ ಜಾಗೃತಿ ವಹಿಸಿಕೊಂಡು ಅವುಗಳ ಮೂಲಕ ಆರ್ಥಿಕ ಆವರ್ತಗಳು ಗಂಭೀರವಾದಂತಹ ಈ ಒಂದು ದುಷ್ಪರಿಣಾಮಗಳನ್ನು ಬೀರದ ಹಾಗೆ ಪ್ರಯತ್ನವನ್ನು ಮಾಡತಕ್ಕಂಥ ಒಂದು ಕಾರ್ಯ ಇಲ್ಲಿ ಆಗಬೇಕು. ಸೊ ದಟ್ ಇಸ್ ವೈ ದ ಕನ್ಕ್ಲೂಷನ್ ದಟ್ ವಿಲ್ ಎಕ್ಸ್ಪ್ಲೇನ್ ಆರ್ ದಟ್ ವಿಲ್ ಲೀಡ್ಸ್ ಟು ವಾಟ್, ದಟ್ ವಿಲ್ ಲೀಡ್ಸ್ ಟು we have to maintain the balance between so many other things like demand and supply, and also we have to see there is no such type of fluctuations, that high rate of fluctuations and also the low rate of fluctuations in the economy, and we have to maintain the stability in the economy. So that will leads for the best and betterment of the country's economy. ಸೊ ಈ ರೀತಿಯಾಗಿ ಯಾವುದೇ ಒಂದು ದೇಶದ ಒಂದು ಆರ್ಥಿಕ ಅಭ್ಯುದಯ, ರಾಷ್ಟ್ರದ ಒಂದು ಅಭ್ಯುದಯ, ಸೊ ಈ ರೀತಿಯ ಒಂದು ಸ್ಥಿರತೆಯನ್ನು ನಾವು ಸಾಧಿಸುವುದರ ಮೂಲಕ ಮತ್ತು ಸಮತೋಲನವನ್ನು ಹೊಂದಿಸುವುದರ ಮೂಲಕ ಬೇಡಿಕೆ ಮತ್ತು ಪೂರೈಕೆಗಳಲ್ಲಿ ಏರುಪೇರುಗಳಾಗುವುದು, ಅಜಗಜಾಂತರ ಒಂದು ವ್ಯತ್ಯಾಸಗಳಾಗುವುದು ಮತ್ತು ಆರ್ಥಿಕ ಚಟುವಟಿಕೆಗಳ ಒಂದು ಅಜಗಜಾಂತರ ಮಟ್ಟದಲ್ಲಿ ಅಂದರೆ ಹೆಚ್ಚಿನ ಒಂದು ವ್ಯತ್ಯಾಸಾತ್ಮಕವಾದಂಥ ಒಂದು ಏರುಪೇರುಗಳು ಆಗದಂತೆ ನಾವು ನೋಡಿಕೊಂಡು ಹೋದಲ್ಲಿ ಮಾತ್ರ ಏನಾಗ್ತದೆ, ಆರ್ಥಿಕ ಆವರ್ತಗಳ ಒಂದು ನಿಯಂತ್ರಣ ಸಾಧ್ಯವಾಗ್ತದೆ ಅಂತ ಹೇಳ್ಬೋದು. ಸೊ ಈ ರೀತಿಯಾಗಿ ಈ ಒಂದು ಆರ್ಥಿಕ ಚಕ್ರಗಳು, ಬಿಸ್ನೆಸ್ ಸೈಕಲ್ಸ್ ಒಂದು ವಿವರಣೆಯನ್ನು ಈಗ ಹೇಳ್ತೀನಿ. ಓಕೆ, ಸೊ ಇನ್ ನೆಕ್ಸ್ಟ್ ಕ್ಲಾಸ್ ಐ ವಿಲ್ ಎಕ್ಸ್ಪ್ಲೇನ್, ರೈಟ್ ಹೆಡ್ಡಿಂಗ್ ಬರ್ಕೊಡ್ರಿ. ಮುಂದಿನ ಕ್ಲಾಸ್ನಲ್ಲಿ ಏನು ಹೇಳ್ತೀನಿ ಅದರ ಹೆಡ್ಡಿಂಗ್ ಬರ್ಕೊಡ್ರಿ. ಸೊ ನಾವು ಬಿಸ್ನೆಸ್ ಸೈಕಲ್ ಈಸ್ ಓವರ್. ಇನ್ನು ಅಧ್ಯಾಯ 5 ಬರ್ಕೊಡ್ರಿ. ಯೂನಿಟ್ 2ದಲ್ಲಿ ಯೂನಿಟ್ 2 ಚಾಪ್ಟರ್ 5 ಮಾನಿಟರಿ ಪಾಲಿಸಿ, ಅಧ್ಯಾಯ 5 ಹಣಕಾಸಿನ ನೀತಿ. ಅಧ್ಯಾಯದ ಹೆಡ್ಡಿಂಗ್ ಆಫ್ ಚಾಪ್ಟರ್ 5 ಇನ್ ಯೂನಿಟ್ 2 ಘಟಕ 2ರಲ್ಲಿ ಅಧ್ಯಾಯ 5 ಅಂತ ಬರ್ಕೊಡ್ರಿ. ಘಟಕ 2 ಅಥವಾ ಯೂನಿಟ್ 2 ಅಂದ್ರೆ ಅಲ್ಲಿ ಅಧ್ಯಾಯ 5 ಹಣಕಾಸಿನ ನೀತಿ, ಮಾನಿಟರಿ ಪಾಲಿಸಿ. ಓಕೆ, ಸೊ ಇದನ್ನು ಮುಂದಿನ ಕ್ಲಾಸ್ನಲ್ಲಿ ಹೇಳ್ತೀನಿ. ಸೊ ಹಿಯರ್ ಯು ಆರ್ ಗೋಯಿಂಗ್ ಟು ಲರ್ನ್ ವಾಟ್ ಆರ್ ದ ಆಬ್ಜೆಕ್ಟಿವ್ಸ್ ಆಫ್ ಮಾನಿಟರಿ ಪಾಲಿಸಿ. ಸೊ ಹಣಕಾಸಿನ ನೀತಿಯ ಒಂದು ಉದ್ದೇಶಗಳು ಏನು ಅನ್ನೋದನ್ನು ಅಧ್ಯಯನ ಮಾಡ್ತಾರೆ. ಆ್ಯಂಡ್ ಆಲ್ಸೋ ಹಿಯರ್ ಯು ಆರ್ ಗೋಯಿಂಗ್ ಟು ಲರ್ನ್ ದ ಇನ್ಸ್ಟ್ರೂಮೆಂಟ್ಸ್ ಆಫ್ ದ ಮಾನಿಟರಿ ಪಾಲಿಸಿ. ಅದೇ ರೀತಿಯಾಗಿ ಹಣಕಾಸಿನ ನೀತಿಯ ಒಂದು ಸಾಧನಗಳು ಏನು, ಸೊ ಇವುಗಳನ್ನು ಈ ಒಂದು ಭಾಗದಲ್ಲಿ ನೀವು ಅಧ್ಯಯನ ಮಾಡ್ತೀವಿ. ಓಕೆ, ಸೊ ಇದನ್ನು ನಾನು ಮುಂದಿನ ಕ್ಲಾಸಲ್ಲಿ ಹೇಳ್ತೀನಿ. ಸೊ ನಾವು ಐ ವಿಲ್ ಎಂಡ್ ದ ಕ್ಲಾಸ್. ಸೊ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.